ನಮ್ಮಲ್ಲಿ ಆ ಕಿಚ್ಚಿರ್ಬೇಕು. ನಾವು ದಿನ ಮಾಡ್ತೀವಿ, ನಮ್ಮ ಕೈಯಲ್ಲೂ ಆಗುತ್ತೆ, ಯಾಕೆ ಮಾಡೋಕ್ಕಾಗಲ್ಲ? ಇದಕ್ಕೆ ಸರ್ ಆಲ್ರೆಡಿ 6 ಬಗ್ಗೆ ಮಾತಾಡಿದ್ರು. ನಾನಿಲ್ಲಿ ಆಲ್ಫಾಬೆಟ್ಸ್ ಎಲ್ಲ ಮತ್ತೆ ಆಟಾಡೋಣ. ನಾನಿಲ್ಲಿ 3 D ಬಗ್ಗೆ ಮಾತಾಡ್ತೀನಿ. ದೋಸ್ 3 Ds ಆರ್: ಒಂದು ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್. 3 D ಎಲ್ಲ ಫೀಲ್ಡಲ್ಲೂ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ. ಮೊದಲನೇದಾಗಿ ಡೆಡಿಕೇಶನ್. ನಾನು ಏನೇ ಕೆಲಸ ಮಾಡೋದಿದ್ರು, ನಾನು ಏನೇ ಮಾಡಬೇಕು ಅಂದರೂ ಆ ಡೆಡಿಕೇಶನ್ ಬೇಕು. ಮೇಡ್ ಬಿ ನಮ್ಮ ಕುಲಕಸುಬು ಬಂದು ಚಿನ್ನದ ಕೆಲಸ. ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ, ಒಂದು ಚಿನ್ನದ ಕೆಲಸ ಮಾಡೋಕ್ಕೆ ಕೂತ್ಕೊಂಡ್ರೆ ನಮ್ಗೆ ಇಂಟ್ರೆಸ್ಟು, ಕಾನ್ಸಂಟ್ರೇಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಚಿನ್ನದ ಕೆಲಸ, ಬಳೆ ಆಗಲಿ, ಆ ಶೇಪ್ ಆಗಲಿ, ಸೈಜ್ ಆಗಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ನಾವು ಆರ್ಟಿಫ್ಯಾಕ್ಟ್, ಅದೊಂದು ಬಳೆ ಮಾಡೋದಕ್ಕೆ, ಚಿನ್ನ ಮಾಡೋದಕ್ಕೆ ನಮ್ಮ ದೊಡ್ಡವರು ಅಷ್ಟು ಕಾನ್ಸಂಟ್ರೇಷನ್ ಹಾಕಿ ಮಾಡ್ತಿರುವಾಗ, ಆ ಡೆಡಿಕೇಶನ್ ಹಾಕಿ ಮಾಡ್ತಿರುವಾಗ, ನಾವು ನಮ್ಮ ಮುಂದಿನ ಜೀವನಕ್ಕೆ ಓದ್ತಿರೋರು ನಾವೆಷ್ಟು ಡೆಡಿಕೇಶನಿಂದ ನಾವು ಮಾಡಬೇಕು ನಮ್ಮ ಕೆಲಸನ, ನಾವೆಷ್ಟು ಶ್ರದ್ಧೆಯಿಂದ ನಾವು ಓದ್ತಿರೋ ಅಂಥದ್ದನ್ನ ಓದಬೇಕು, ಇಲ್ಲ ನಾವು ಮಾಡ್ತಿರೋ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡಬೇಕು. ನಾವು ಫಸ್ಟು ಆ ಡೆಡಿಕೇಶನ್ನ ನಮ್ಮ ಮನೆಯಿಂದನೇ ಕಲಿಬೇಕು. ಪ್ರತಿಯೊಂದಕ್ಕೂ ಆ ಡೆಡಿಕೇಶನ್ ಬೇಕು. ಅಮ್ಮ ಅಡುಗೆ ಮಾಡೋದಕ್ಕೂ ಆ ಡೆಡಿಕೇಶನ್ ಇರಬೇಕು, ಹೌದಲ್ವಾ? ಉಪ್ಪು ಹಾಕೋಡೆ ಆ ಕಡೆ ಸಕ್ಕರೆ ಹಾಕೋ ಕಡೆ ಉಪ್ಪು ಹಾಕಿದ್ರೆ ಕಾಫಿ ಕುಡಿಯೋಕ್ಕಾಗತ್ತಾ? ಸೊ ನಾವು ಓದುವಾಗ ಆ ಡೆಡಿಕೇಶನ್ ಇಲ್ದಂಗೆ ನಾವು ಬುಕ್ ಇಲ್ಲಿರುತ್ತೆ, ಟಿ ವಿಯಲ್ಲಿ ಆನ್ ಇರುತ್ತೆ, ಇಲ್ಲ ಬುಕ್ ಇರುತ್ತೆ, ಪಕ್ಕದಲ್ಲಿ ಫೋನ್ ಇರುತ್ತೆ. ಅವಾಗ ಅದೇ ಅಲ್ವಾ, ಉಪ್ಪಿನ ಬದಲು ಸಕ್ಕರೆ ಹಾಕ್ದಂಗೆ ಕಾಫಿ ಚೆನ್ನಾಗಾಗುತ್ತಾ ಅವಾಗ? ಸೇಮ್ ಎಕ್ಸಾಂಪಲ್, ಓದ್ತಿರುವಾಗ ನಾವು ಕರೆಕ್ಟಾಗಿ ಓದಲಿಲ್ಲ ಅಂದರೆ ನಮ್ಮ ಓದೂ ಸರಿ ಹೋಗಲ್ಲ. ಸೊ ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಜೀವನದಲ್ಲಿ ಡೆಡಿಕೇಶನ್. ನಾವು ಏನೇ ಕೆಲಸ ಮಾಡೋದಿಲ್ಲ. ಅದ್ರ ನೆಕ್ಸ್ಟ್ ಇರೋದು ಡಿಸಿಪ್ಲಿನ್. ತುಂಬ ಮುಖ್ಯ ಆಗುತ್ತೆ. ನಾವಿದು ಮೋಟಿವೇಶನ್ ಸೆಷನ್ ಆಗಲಿ, ನಾವು ಮೋಟಿವೇಟ್ ಮಾಡೋದಾಗಲಿ, ನಾವು ಇದೆಲ್ಲ ಕಾಲ ನಿಮಿತ್ತ ಅಷ್ಟೇ. ಇದೆಲ್ಲ ಹೆಂಗೆ ಅಂದರೆ ನಮ್ಗೆ ಜಸ್ಟ್ ಇಟ್ಸ್ ಅ ಸ್ನ್ಯಾಕ್ಸ್ ಫಾರ್ ಅ ಡೇ. ಮೋಟಿವೇಶನ್ ಎವ್ರಿ ಡೇ ಬೇಕು. ನಮ್ಗೆ ಹೆಂಗೆ ದಿನ ಊಟ ಬೇಕು, ಮೋಟಿವೇಶನ್ ದಿನ ಬೇಕು. ಬಟ್ ಡಿಸಿಪ್ಲಿನ್ ಇಸ್ ವಾಟ್ ಪುಷಸ್ ಯು ಎವ್ರಿ ಡೇ. ನಮಗೆ ಮೋಟಿವೇಟ್, ನಾವಿವತ್ತೆಲ್ಲರೂ ಇಡೀ ದಿನ ಮಾತಾಡ್ತೀವಿ, ಅಚೀವರ್ಸ್ ಬಂದಿದ್ದೀವಿ, ನಾವೇನೋ ಹೇಳ್ತೀವಿ, ನೀವು ಏನೋ ಕೇಳ್ತೀರಾ, ಫುಲ್ ನಾನು ಇವತ್ತು ಮಾಡ್ತೀನಿ, ಜೋಶಲ್ಲಿ ಇರ್ತೀರಾ, ಮೇ ಬಿ ಇನ್ನೊಂದು ವಾರ ಮಾಡ್ತೀರಾ. ಅಗೇನ್ ವಾಟ್ ನೆಕ್ಸ್ಟ್ ವೀಕ್, ಅಗೇನ್ ನೆಕ್ಸ್ಟ್ ಸಂಡೇ ಇನ್ನೊಂದು ಯಾವ್ದಾರ ಮೋಟಿವೇಶನ್ ಸೆಷನ್ ಅಟೆಂಡ್ ಮಾಡಬೇಕು, ಮತ್ತೆ ರಿಜುವಿನೇಟ್ ಆಗ್ತೀರಾ, ಮತ್ತೆ ಬರ್ತೀರಾ. ಬಟ್ ದಟ್ ಈಸ್ ನಾಟ್ ಹೌ ಲೈಫ್ ಗೋಸ್. ನಿಮ್ಮ ಒಂದು ರೆಗ್ಯುಲರ್ ಡಿಸಿಪ್ಲಿನ್, ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ, ಎದ್ದ ಮೇಲೆ ನಾನು ಈ ಚಾಪ್ಟರ್ನ ಓದ್ತೀನಿ, ಇಲ್ಲ ದಿಸ್ ಇಸ್ ಮೈ ಸ್ಟಡಿ ಅವರ್ ಫಾರ್ 1 hour. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಫಾರ್ 2 hours ಮೈ ಶೆಡ್ಯೂಲ್ ಇಸ್ ದಿಸ್. ಅದಾದಮೇಲೆ ನಾನು ಊಟ ಮಾಡ್ತೀನಿ. ಅದಾದಮೇಲೆ ನಾನು 1 hour ನಿದ್ದೆ ಮಾಡ್ತೀನಿ. ಅದಾದಮೇಲೆ 2 hours ಓದ್ತೀನಿ. ಇಂಥ ನೀವು ಕಂಪ್ಲೀಟ್ ನಿಮ್ಮ ಡೇನ ಶೆಡ್ಯೂಲ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ your brain starts working in that direction. So that discipline will push you. ಯಾವಾಗಲೂ ಒಂದ್ಸತಿ ನಂಗೆ ಓದೋಕ್ಕಾಗ್ತಿಲ್ಲ, ಯಾಕೋ ಸರಿ ಹೋಗ್ತಿಲ್ಲ, ಲೆಟ್ ಮಿ ಜಸ್ಟ್ ವೇಸ್ಟ್ ಮಾಡೋಣ ಟೈಮ್ ಅಂದಾಗ ನಿಮಗೆ ಬ್ರೈನ್ ಹೇಳ್ತಿರತ್ತೆ, ಇಲ್ಲ ದಿಸ್ ಇಸ್ ದ ಟೈಮ್ ಯು ಹ್ಯಾವ್ ಟು ಸ್ಟಡಿ. ಈ ಟೈಮಲ್ಲಿ ನಾನು ಸೈನ್ಸ್ ಓದಬೇಕಿತ್ತು, ನಾನು ಓದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಇಟ್ ವಿಲ್ ಪುಷ್ ಯು ಟು ರೀಡ್ ಸೈನ್ಸ್. ಸೊ ಮೋಟಿವೇಶನ್ಗಿಂತನೂ ಮೇನ್ ಬೇಕಾಗಿರೋದು ಡಿಸಿಪ್ಲಿನ್. ಸೊ ಆ ಡಿಸಿಪ್ಲಿನ್ನ ನೀವು ಡೈಲಿ ಫಾಲೋ ಮಾಡಿದ್ರೆ ನಿಮಗೆ ಆಟೋಮ್ಯಾಟಿಕಲಿ ಅದೊಂಥರ ಮನಸ್ಸಿಂದಾನೇ ಒಂದು ಎನರ್ಜಿ ಇರುತ್ತೆ. ಅಲ್ಲಿ ನಿಮ್ಗೆ ಯಾರಾದರೂ ಹೇಳಬೇಕು, ಇಲ್ಲ ಮೋಟಿವೇಟ್ ಮಾಡಬೇಕು, ಆ ಮೋಟಿವೇಶನ್ ಪ್ರಶ್ನೆನೇ ಬರಲ್ಲ. ಇದು 2 ಮೇನ್ ಆದಮೇಲೆ ನೆಕ್ಸ್ಟ್ ಇರೋದು ಡೈರೆಕ್ಷನ್. ವಿಚ್ ಡೈರೆಕ್ಷನ್ ಆರ್ ಯು ಗೋಯಿಂಗ್ ಅಹೆಡ್? ನಾನು ಎಲ್ಲೋ ಹೋಗಬೇಕು ಅಂತ ನನಗೆ ಆಸೆ ಇರುತ್ತೆ, ಕರೆಕ್ಟು. ಬಟ್ ಆ ಹೋಗೋ ದಾರಿ ಯಾವ ಕಡೆ, ಯಾವ ಡೈರೆಕ್ಷನಲ್ಲಿ ನಾನು ಹೋಗಬೇಕು? ನಾನು ಇವಾಗ MBBS ಆಗಬೇಕು, ನೀಟ್ ಬರೀಬೇಕು. ನಾನು ನೀಟ್ಗೆ ಓದೋ ಬದಲು CET ಇಂಜಿನಿಯರಿಂಗ್ಗೆ ಓದಿದ್ರೆ ನೀಟ್ ಕ್ಲಿಯರ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ನಾನು ಹೋಗ್ತಿರೋ ಅಂಥ ದಾರಿನೂ ನನಗೆ ಗೊತ್ತಿರಬೇಕು. ಬ್ಲೈಂಡ್ ಫೋಲ್ಡ್ ಆಗಿ ಮನೇಲೇನೋ ಓದು ಅಂತ ಇದ್ದಾರೆ, ನಾನು ಓದ್ತಾ ಇದ್ದೀನಿ. ಸೊ ಯಾವ ಕಡೆ ಓದ್ತಾ ಇದ್ದೀನಿ, ಯಾವ ಕಡೆ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ನಮ್ಮ ಗೋಲ್ ಇರೋದು ರೀಚಿಂಗ್ ದ ಡೆಸ್ಟಿನೇಷನ್. ನಾವು ಬೈಕಲ್ಲಿ ಹೋಗ್ತೀವಿ, ಫ್ಲೈಟಲ್ಲಿ ಹೋಗ್ತೀವಿ, ಇಮ್ಮೆಟೀರಿಯಲ್ ಟು ಅಸ್. ನಮಗೆ ಗೊತ್ತಿಲ್ಲದೆ ಇರೋ ದಾರಿನಲ್ಲಿ ನಾವು ಹೋಗೋಕ್ಕೆ ಸ್ಟಾರ್ಟ್ ಆದಾಗ ನಾವು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದು ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ CET ಬರೀಬೇಕು, ನಾವು ಮೆಡಿಕಲ್ ಮಾಡಬೇಕು ಅಂದರೆ ನೀಟ್ ಬರೀಬೇಕು,
ನೀಟ್ ಬರೀಬೇಕು ಅಂದರೆ ನೀಟ್ ಡೈರೆಕ್ಷನಲ್ಲೇ ನಾನು ಹೋಗಬೇಕು. ನೀಟಲ್ಲಿ ಏನು ಕಾಂಪಿಟೇಷನ್ ಇದೆ ಅದ್ರ ಬಗ್ಗೆನೇ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ KPSC UPSC ಬರಿತೀನಿ ಅಂದರೆ ಅದ್ರ ಬಗ್ಗೆ ಜಾಸ್ತಿ ನಾನು ಓದ್ಕೊಡ್ಬೇಕು. ಸೊ ಬೇಸಿಕಲಿ ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮೂರು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಇಲ್ಲ ನಾವು ಲೈಫಲ್ಲಿ ಏನೇ ಅಚೀವ್ ಮಾಡಬೇಕು ಅಂತ ಆಗಲಿ, ನಥಿಂಗ್ ಕ್ಯಾನ್ ಸ್ಟಾಪ್ ಅಸ್. ಇದೇ ಮೂರಿರೋದು. ಇದು ಮೂರರ ಜೊತೆ ಒಂದು ಬೇಕಾಗಿರೋದು ನಮಗೆ ಕಮಿಟ್ಮೆಂಟ್. ಹೇಳೋದಕ್ಕೆ ನಾವು ಸಾವಿರ ಹೇಳ್ತೀವಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ಮಾಡಬೇಕು ಅಂತ ಇದ್ದೆ. ಬಟ್ ಹೌ ಮಚ್ ಆರ್ ಯು ಕಮಿಟಿಂಗ್ ಯುವರ್ ಸೆಲ್ಫ್ ವಿತ್ ಇಟ್? ನಾನು ಎಷ್ಟು ಅದನ್ನು ಬಿಡದೆ ಪ್ರಯತ್ನ ಮಾಡ್ತೀನಿ. ಯಾರಿಗೂ ಸಕ್ಸಸ್ಸು ಈಸಿಯಾಗಿ ಸಿಗಲ್ಲ. ನಥಿಂಗ್ ಈಸ್ ಈಸಿ. ನಾವು ಹೇಳ್ತೀವಿ ಫಸ್ಟ್, ಇವಾಗ ಸರ್ ಹೇಳಿರೋ ಥರ ಜನು ಸರ್ನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ ಸ್ಟೇಟ್ಗೆ. ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ಡೆಫಿನೆಟ್ಲಿ ಹಿಸ್ ಹಾರ್ಡ್ ವರ್ಕ್. ವೇ ಬ್ಯಾಕ್ ದೆನ್ ಅವ್ರಿಗೆ ಬುಕ್ಸ್ ಇರಲಿಲ್ಲ, ಇಷ್ಟು ಈಸಿಯಾಗಿ ಮೆಟೀರಿಯಲ್ಸ್ ಸಿಗ್ತಿರ್ಲಿಲ್ಲ. ಮೆಟೀರಿಯಲ್ಸ್ ಇರಲಿಲ್ಲ, ಬುಕ್ಸ್ ಇರಲಿಲ್ಲ, ಲೈಬ್ರರಿಗೆ ಹೋಗಿ ಓದಬೇಕಿತ್ತು, ಆ್ಯಂಡ್ ಅವ್ರಿಗೆ ಎಕ್ಸ್ಪೋಜರ್ ಇರಲಿಲ್ಲ. ಅಂಥ ಟೈಮಲ್ಲಿ ಅವ್ರು ಮಾಡಿದ್ದಾರೆ ಅಂದರೆ ವಿ ಆರ್ ಲಕ್ಕಿ ಪೀಪಲ್. ನಾವು ಹೇಳಬೇಕು ಅಂದರೆ ವಿ ಹ್ಯಾವ್ ಎವ್ರಿಥಿಂಗ್ ಹಿಯರ್, ಜಸ್ಟ್ ಅ ಕ್ಲಿಕ್ ಅವೇ. ಬಟ್ ಇಲ್ಲಿ ಏನಾಗ್ತಿದೆ, ನಾವು ಕ್ಲಿಕ್ ಮಾಡ್ತಿರೋದು ಯಾವುದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀವಿ ಅನ್ನೋದೇ ಆಗಿರೋದು. ಇನ್ಸ್ಟೆಡ್ ಆಫ್ ಕ್ಲಿಕ್ಕಿಂಗ್ ವಾಟ್ ವಿ ನೀಡ್, ವಿ ಆರ್ ಕ್ಲಿಕ್ಕಿಂಗ್ ಆನ್ ಸಮಥಿಂಗ್ ವಾಟ್ ವಿ ಡೋಂಟ್ ನೀಡ್. ಯೂಟ್ಯೂಬ್, ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಾಂಗ್. ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ತುಂಬ ಕಿಡ್ಸ್ ಇದ್ದೀರಾ. ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಾಂಗ್, ಬಟ್ ಇಟ್ ಈಸ್ ಅನ್ ಅಡಿಕ್ಷನ್. ಆ್ಯಂಡ್ ಆ ಅಡಿಕ್ಷನ್ಗೆ ಈ ಏಜಲ್ಲಿ ನೀವು ಇನ್ವಾಲ್ವ್ ಆದರೆ ಫಸ್ಟ್ ಥಿಂಗ್ ಇಟ್ ಇಂಪ್ಯಾಕ್ಟ್ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್, ನಿಮ್ಮ ಫೋಕಸ್ ಲೆವೆಲ್ಗೆ ಇಂಪ್ಯಾಕ್ಟ್ ಬೀಳುತ್ತೆ. ಮಾಡಬೇಕು, ಅದನ್ನು ಮಾಡಬೇಕು. ಮೇ ಬಿ ಒನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ನಿಮಗಿದೆ. ಸರ್ ಹೇಳಿರೋ ಪ್ರಕಾರ ಅವ್ರಿಗೆ ಆ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ದೇವರ್ ಕಾಂಪಿಟೇಷನ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕಾಂಪಿಟೇಷನ್ ಜೊತೆ ಅವ್ರಿಗೆ ಮೊಬೈಲ್ ಅನ್ನೋ ಒಂದು ಡಿಸ್ಟ್ರಾಕ್ಷನ್ನು ಇರಲಿಲ್ಲ. ಬಟ್ ನಮಗೆ ಆ ರೀತಿ ಇಲ್ಲ. ಮೊಬೈಲ್ ಅನ್ನೋ ಡಿಸ್ಟ್ರಾಕ್ಷನ್ ಇದೆ, ಲ್ಯಾಪ್ಟಾಪ್ ಅನ್ನೋ ಡಿಸ್ಟ್ರಾಕ್ಷನ್ ಇದೆ, ಐಪ್ಯಾಡ್ ಇದೆ, ವಿ ಹ್ಯಾವ್ ಸಿಸ್ಟಮ್, ಕಂಪ್ಯೂಟರ್, TV, ಎಲ್ಲಾನು ಡಿಸ್ಟ್ರಾಕ್ಷನ್ಸ್ ಇದೆ. ಅದ್ರ ಮಧ್ಯದಲ್ಲಿ ನಾವು ಮಾಡಬೇಕು ಅಂದರೆ ದಟ್ ರಿಕ್ವೈರ್ಸ್ ಇಮ್ಮೆನ್ಸ್ ಪೇಷನ್ಸ್ ಆ್ಯಂಡ್ ಫೋಕಸ್. ಫಸ್ಟ್ ಥಿಂಗ್ ಇಸ್ ಫೋಕಸ್. ಅದನ್ನು ನಾವು ನಮ್ಮ ಮನಸ್ಸಲ್ಲಿ ತಗೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಮಾಡೋದು. ಇಟ್ ಈಸ್ ನಾಟ್ ಈಸಿ. ಈ ಜನ್ರೇಷನಲ್ಲಿ ಒಂದು ಅಚೀವ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ. ಅದು ಅಚೀವ್ ಮಾಡಬೇಕು ಅಂದರೆ ನಾವು ಫಸ್ಟು ಮನಸ್ಸಲ್ಲಿ ಅದನ್ನು ಸದೃಢವಾಗಿ ತೊಗೊಬೇಕು. ಇಲ್ಲ ನಾನು ಮಾಡೇ ಮಾಡ್ತೀನಿ, ನನ್ನ ಕೈಯಲ್ಲಿ ಯಾಕಾಗಲ್ಲ, ದಿಸ್ ಮೊಬೈಲ್ ಆರ್ ಎನಿಥಿಂಗ್ ಎಲ್ಸ್ ಕ್ಯಾನ್ ಡಿಸ್ಟ್ರಾಕ್ಟ್ ಮೀ ಅಂಥದನ್ನು ನೀವು ಮನಸ್ಸಲ್ಲಿ ತೊಗೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ಆ್ಯಂಡ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿಗೆ ನಾನು ಹೇಳೋವಂಥದ್ದು ಪೇಷನ್ಸ್. ಇವಾಗೆಲ್ಲ ಹೆಂಗಾಗಿದೆ ಅಂದರೆ ನಾನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ನನಗೆ ಲೈಕ್ಸ್ ಬಂದ್ಬಿಡ್ಬೇಕು. ಇಮಿಡಿಯೇಟಾಗಿ 100 ಲೈಕ್ಸ್ ಬರಲಿಲ್ಲ ಅಂದರೆ ಯಾವುದೋ ಫೋಟೋ ಸರಿ ಇಲ್ಲ ಅಂತ ನಾವು ಡಿಲೀಟ್ ಮಾಡ್ತೀವಿ. ಕರೆಕ್ಟಾ? ಬಟ್ ಲೈಫ್ ಇಸ್ ನಾಟ್ ಲೈಕ್ ದ್ಯಾಟ್. ನಾನು ಎಕ್ಸಾಮ್ ಬರೆದ ತಕ್ಷಣ ರಿಸಲ್ಟ್ ಬರಬೇಕು ಅಂತ ಇಲ್ಲ. ನಾನು ಎಷ್ಟು ಪ್ರಪೋರ್ಷನೇಟಾಗಿ ಓದ್ತೀನಿ, ನಾನು ಎಷ್ಟು ಎಫರ್ಟ್ಸ್ ಹಾಕ್ತೀನಿ, ನಾನು ಎಷ್ಟು ಬರಿತೀನಿ, ಅದು ಪ್ರಪೋರ್ಷನೇಟಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ನಾವು ಮಾಡಬೇಕಾಗಿರೋಂಥದ್ದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಗಿಂತಲೂ ಪೇಷನ್ಸ್ ಇಟ್ಟು ಆ ಪ್ರಾಸೆಸ್ಸಲ್ಲಿ ನಮ್ಮ ಡೆಡಿಕೇಶನ್, ಕಮಿಟ್ಮೆಂಟ್ ನಾವು ಎಷ್ಟು ಕೊಡಬೇಕು ಅನ್ನೋದು. ಇದು ಬಿಟ್ಟು ನಾನು ನನ್ನ ಜರ್ನಿ ಹೇಳಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಜನ ಇಲ್ಲಿ ಇದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತ ಆಸೆ ಇರಲಿ ಅಂತ ನಾನು ಹೇಳ್ತೀನಿ. ಇನ್ನೂ ತುಂಬ ಯಂಗ್ಸ್ಟರ್ಸ್ ಇದ್ದೀರಾ. ಬಟ್ ಐ ವುಡ್ ಸೇ ಈಗಿನ ಕಾಲದಲ್ಲಿ ತುಂಬ ಜನ 21-22 ಇಯರ್ಸ್ಗೆಲ್ಲ IAS ಆಗ್ತಾ ಇದ್ದಾರೆ. ದ ಓನ್ಲಿ ರೀಸನ್ ಅವ್ರು IAS ಆಗ್ತಿರೋದು ಅವ್ರು ತುಂಬ ಸೂಪರ್ ಇಂಟೆಲಿಜೆಂಟ್ ಅಂತ ಏನೂ ಇಲ್ಲ, ಅವರು ತುಂಬ ಅರ್ಲಿ ಸ್ಟೇಜಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ IAS UPSC ಓದೋದಕ್ಕೆ ತುಂಬ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೇನು ಈ ಥರ ಸೂಪರ್ ಇಂಟೆಲಿಜೆಂಟ್ ಇದ್ರೆ ಮಾತ್ರ ಆಗುತ್ತೆ ಅದೇನೂ ಇಲ್ಲ. ನೀವು ಡಿಗ್ರಿಲಿದ್ದವರು ಡಿಗ್ರಿ ಫಸ್ಟ್ ಇಯರಿಂದನೇ UPSCಗೆ ಸ್ಟಾರ್ಟ್ ಮಾಡಿದ್ರೆ ಯು ಗೆಟ್ ಅರೌಂಡ್ ಮಿನಿಮಮ್ 3 years ಟು ಪ್ರಿಪೇರ್ ಫಾರ್ UPSC. 3 ವರ್ಷ ಒಂದೇ ಎಕ್ಸಾಮ್ಗೆ ಸತತವಾಗಿ ಫೋಕಸ್ಡ್ ಆಗಿ ಪ್ರಿಪೇರ್ ಆದರೆ I don't think so. No one can stop you from getting first rank. But provided again, our dedication, our commitment ಇಟ್ಕೊಂಡು ಓದಿದಾಗ. ಅದಕ್ಕೆ ಇಲ್ಲ ನಮ್ಗೆ ಅದಾಗಲ್ಲ, ಅದು ಕಷ್ಟ, ಅದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮು, ನಮ್ಮ ಮುಂದೆನೇ ಮಾಡಿರೋರು ಇದ್ದಾರೆ.
ಇಫ್ ದೇ ನಮ್ಮಲ್ಲಿ ಬರ್ಬೇಕಾಗಿರೋದು ಒಂದೇ, ಇಫ್ ದೇ ಕ್ಯಾನ್ ಡೂ ಇಟ್ ವೈ ನಾಟ್ ಮೀ. ಅವ್ರು ಮಾಡ್ಬೋದು ಅಂದ್ರೆ ನಾನು ಯಾಕೆ ಮಾಡೋಕ್ಕಾಗಲ್ಲ, ಇಲ್ಲ ಅವ್ರು ಯಾರು ಮಾಡಿಲ್ಲ ಅಂದ್ರೆ ನಾನು ಯಾಕೆ ಮಾಡೋಕ್ಕಾಗಲ್ಲ. ಇಫ್ ನೋ ಒನ್ ಹ್ಯಾಸ್ ಡನ್ ಇಟ್ ವೈ ನಾಟ್ ಮೀ. ಅದಕ್ಕೇನು ಸ್ಪೆಷಲ್ ಪವರ್ಸ್ ಬೇಕು ಅಂತ ಇಲ್ಲ, ಇಟ್ ಇಸ್ ಆಲ್ ಯುವರ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಆಗಿರುತ್ತೆ. ಆ್ಯಂಡ್ ಆ ಧೈರ್ಯ ಬೇಕು ಫಸ್ಟ್. ಇಲ್ಲ ನಾನು ಮಾಡ್ತೀನಿ ಅನ್ನುವಂಥ ಹುಮ್ಮಸ್ ಇರಬೇಕು. ಇವಾಗ ಹೆಂಗಿದೆ ಅಂದ್ರೆ ಓಕೆ ಇದು ನನ್ನ ಕೈಲಿ ಆಗಲ್ಲ, ಇದು ಯಾಕೆ ಬೇಕು ಬಿಡು, ಇದ್ರ ಬದಲು ಈಸಿ ಪಾತ್ ಇದೆ ನನಗೆ, ನನ್ನ ಫ್ರೆಂಡ್ಸ್ ಈ ಪಾತಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲ ನನ್ನ ಕಸಿನ್ ಯಾರೋ ಈ ಪಾತಲ್ಲಿ ಹೋದ್ರು, ಇಲ್ಲ ನಮ್ಮ ಅಣ್ಣ ಯಾರೋ ಇದ್ರಲ್ಲಿ ಹೋಗ್ತಾ ಇದ್ದಾರೆ. ನೆವರ್ ಚೂಸ್ ಅ ಈಸಿ ಪಾತ್ ಫಾರ್ ಯುವರ್ ಸೆಲ್ಫ್. ಬಿಕಾಸ್ ಈಸಿ ಪಾತ್ ಇದ್ರೆ ನೀವು ಒನ್ ಇನ್ ದ ಫಾಕ್ ಆಗ್ತೀರಾ, ಆ ಕ್ರೌಡಲ್ಲಿ ನೀವು ಒಬ್ಬರಿರ್ತೀರ. ಒಂದು ಕ್ರೌಡಲ್ಲಿ ನೀವು ಹೊರಗಡೆ ಬಂದು ನಿಮ್ಮ ಮೇಲೆ ಲೈಮ್ ಲೈಟ್ ಆಗಬೇಕು ಅಂದರೆ ನೀವೊಂದು ನಿಮ್ಮದೇ ಆದಂಥ ದಾರಿ ಮಾಡ್ಕೊಬೇಕು, ನಿಮ್ಮದೇ ಆದಂಥ ಗುರುತು ಮಾಡ್ಕೊಬೇಕು. ಸೊ ಆ ಗುರುತು ಮಾಡ್ಕೊಳ್ಳೋಕ್ಕೆ ನಿಮ್ಮದೇ ಆದಂಥ ಹಾರ್ಡ್ ವರ್ಕ್ ಇರಬೇಕು. ಒಪ್ಕೊಂತೀರಾ ಇದಕ್ಕೆ? ಕರೆಕ್ಟ್? ಸೊ ನಾನು ಹೇಳೋದು ಲೈಫಲ್ಲಿ ಇದೇ ಥರ ಜೋಶಲ್ಲಿರಿ, ಯಾವತ್ತೂ ಅಯ್ಯೋ ಅಂದ್ಕೊಂಡಿರಬೇಡಿ. ಆ್ಯಂಡ್ ಸರ್ ಹೇಳಿರೋ ಪ್ರಕಾರ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟ್ ರೀಡಿಂಗ್, ನಾಟ್ ಜಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಲ್ಲ, ನಾವೆಲ್ ರೀಡಿಂಗ್ ಸ್ಟಾರ್ಟ್ ಮಾಡಿ, ಒಂದು ಬುಕ್ ಓದೋಂಥ ಹವ್ಯಾಸ ಇಟ್ಕೊಳ್ಳಿ. ರಾತ್ರಿ ಮಲಗೋ ಮುಂಚೆ ಒಂದು 5 ಪೇಜ್ ಯಾವ್ದಾರ ಒಂದು ಬುಕ್ ಓದ್ಬಿಟ್ಟು ಮಲಗಿ. ಮೇಡ್ ಬಿ ಅ ಸ್ಟೋರಿ ಬುಕ್, ಮೇಡ್ ಬಿ ಸಮಥಿಂಗ್ ಎಲ್ಸ್. ಅವಾಯ್ಡ್ ದ ಡಿಸ್ಟ್ರಾಕ್ಷನ್ ಆಫ್ ಅ ಫೋನ್. ಆದಷ್ಟು ಗೆಟ್ ಯೋರ್ ಸೆಲ್ಫ್ ಇನ್ವಾಲ್ವ್ಡ್ ಇನ್ ದಿಸ್ ಬುಕ್ಸ್, ನ್ಯೂಸ್ ಪೇಪರ್ಸ್, ನ್ಯೂಸ್ ಡಿಸ್ಕಷನ್ಸ್. ಕಮಿಂಗ್ ಟು ಕರೆಂಟ್ ಅಫೇರ್ಸ್ ಆ್ಯಂಡ್ ನ್ಯೂಸ್ ಪೇಪರ್, ದಟ್ ಈಸ್ ಲೈಕ್ ಬೇಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದಿದ್ರೆ ಅದೊಂಥರ ನಮಗೆ ತಳಹದಿ. ಯಾಕಂದರೆ ಅಕ್ಕಪಕ್ಕದಲ್ಲಿ ಏನು ಆಗ್ತಿದೆ ಅಂತ ಆ್ಯಸ್ ಎನ್ ಆಫೀಸರ್ ನನಗೆ ಗೊತ್ತಿಲ್ಲ ಅಂದರೆ ನಾನು ತೊಗೊಳ್ಳೋವಂಥ ಡಿಸಿಷನ್ನು ರಾಂಗ್ ಇರುತ್ತೆ. ಸೊ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಎನ್ ಆಫೀಸರ್. ನಾನು ನಾಳೆ ಈ ಚೇರಲ್ಲಿ ಕೂತ್ಕೊಂಡಾಗ ವಾಟ್ ಡಿಸಿಷನ್ ವಿಲ್ ಐ ಟೇಕ್? ಒಬ್ರು IAS ಓದ್ತಿದ್ದೀರಾ ಅಂದರೆ ಒಂದು ಸಿಚುವೇಶನ್ ನಿಮ್ಮ ಕಣ್ಣೆದುರುಗಡೆ ಬಂದರೆ ನಾನು ಆ ಡಿಸ್ಟ್ರಿಕ್ಟ್ DC ಆಗಿದ್ದರೆ ನಾನು ಏನು ಮಾಡಬಹುದಿತ್ತು? ಓಕೆ, ಇವರು ಸೋ ಆ್ಯಂಡ್ ಸೋ ಅವರು ಈ ಸ್ಟೆಪ್ ತೊಗೊಂಡಿದ್ದಾರೆ ಅಂದರೆ ನಾನು ಮುಂದೆ ಯಾಕೆ ಇದನ್ನು ಮಾಡೋಕ್ಕಾಗಲ್ಲ? ಇಫ್ ಯು ಸ್ಟಾರ್ಟ್ ವಿಜುವಲೈಸಿಂಗ್ ಆ ಥರ, ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಆಫೀಸರ್ಸ್ ಕ್ವಾಲಿಟಿ ಇಂಬೈವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಆಫೀಸರ್ಸ್ ಕ್ವಾಲಿಟಿ ಎಷ್ಟು ಇಂಬೈವ್ ಮಾಡ್ಕೊಳ್ಳೋಕೆ ಹೋಗ್ತೀರಾ ಅಷ್ಟೇ ನೀವು ನಿಮ್ಮ ದಾರಿಯಲ್ಲಿ ನಿಮ್ಮ ಅಚೀವ್ಮೆಂಟ್ ಕಡೆ ನೀವು ನಡೀತಾ ಹೋಗ್ತೀರ. ನಾನು ಇದನ್ನು ಬರೀ UPSC ಇಲ್ಲ ಗೌರ್ಮೆಂಟ್ ಅಫಿಷಿಯಲ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರೋರಿಗೆ ಮಾತ್ರ ಹೇಳ್ತಿಲ್ಲ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಇಲ್ಲ ಡಾಕ್ಟರ್, ನಾನು ಆ್ಯಸ್ ಎ ಡಾಕ್ಟರ್ ವಾಟ್ ಕ್ಯಾನ್ ಐ ಡೂ, ವಾಟ್ ವಿಲ್ ಐ ಡೂ? ನಿಮಗೆ ಕಂಟಿನ್ಯೂಸ್ ಆಗಿ ಅದೇ ವಿಜುವಲೈಸೇಷನ್ ಇರಬೇಕು. ಆ ವಿಜುವಲೈಸೇಷನ್ ಇದ್ದಾಗ ಆ ದಾರಿನಲ್ಲಿ ನೀವು ನಡೀತಿರುವಾಗ ಯು ವಿಲ್ ಸ್ಟಿಕ್ ಆನ್ ಟು ದ ಪಾತ್. ನೀವು ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಲ್ಲ. ಹಾರ್ಸ್ಗೆ ಹೆಂಗೆ ಕುದುರೆಗೆ ನಾವು ಈ ಕಡೆ 2 ಕಡೆ ಪಟ್ಟಿ ಹಾಕ್ತೀವಲ್ಲ, ಸೊ ನಮ್ಮ ದಾರಿ ನಾವು ಅಚೀವ್ ಮಾಡ್ಕೊಳ್ಳೋ ತನಕ, ನಾವೊಂದು ಸ್ಟೇಜಿಗೆ ರೀಚ್ ಆಗೋ ತನಕ ಆ ಪಟ್ಟಿ ನಮಗೆ ನಾವೇ ಹಾಕ್ಕೊಳ್ಳೇಬೇಕು. ಇಲ್ಲಾಂದರೆ ಮುಂದೆ ಬರೋವಂಥದ್ದು ನಾವು ಎಷ್ಟು ಇದನ್ನು ಓಪನ್ ಮಾಡ್ತಾ ಹೋಗ್ತೀವಿ ಅಷ್ಟು ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತೀವಿ. ಸೊ ನಮ್ಮ ಏಮ್ ಏನಿದೆ, ನಮ್ಮ ಗೋಲ್ ಏನಿದೆ ಅದ್ರ ಕಡೆ ಮಾತ್ರ ಫೋಕಸ್ ಆಗಿರ್ಬೇಕು. ಹೇಳ್ತಾರಲ್ಲ ಅರ್ಜುನನ್ ಗುರಿ ಥರ ಅಂತ. ಅರ್ಜುನ ಪಕ್ಷಿಗೆ ಬಿಲ್ಲುಬಾಣ ಹಿಡಿದು ಹೊಡಿ ಅಂದಾಗ ಪಕ್ಷಿನ ಏನ್ ಮಾಡಲಿಲ್ಲ, ಪಕ್ಷಿ ಕಣ್ಣನ್ನ ಏನ್ ಮಾಡ್ದ. ದಟ್ ಈಸ್ ವೇರ್ ಹಿಸ್ ಏಮ್ ವಾಸ್ ರೈಟ್. ಸೊ ನಾವು ಅಷ್ಟೇ ಪ್ರಿಸೈಸ್ ಆಗಿ ನಮ್ಮ ಏಮ್ನ ಮಾಡ್ಕೊಬೇಕು, ನಾವು ಅಷ್ಟೇ ಪ್ರಿಸೈಸ್ ಆಗಿ ನಮ್ಮ ಗುರಿನ ಇಟ್ಕೊಬೇಕು. ಸೊ ವಿತ್ ದ್ಯಾಟ್ ನಾವು ಅಚೀವ್ಮೆಂಟ್ ಇಸ್ ಆರ್ ರೈಟ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಅಚೀವ್ ಇಟ್ ಅಟ್ ದಿ ಎಂಡ್. ಇಂಥ ಪ್ರಿಸೈಸ್ ಆಗಿ ಪ್ರಿಸಿಷನ್ ಆಗಿ ನಾವು ಹೊಡೆದಾಗ. ಕರೆಕ್ಟ್? ಸೊ ನಾನು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋರಿಗೆ ಒಂದು ಮಾತು ಹೇಳ್ತೀನಿ. ನೀವು ಇಲ್ಲಿ ತುಂಬ ಜನ PUC ಮುಗಿಸಿರೋರು ಇದ್ದೀರಾ, ಡಿಗ್ರಿ ಇವಾಗ ಎಂಟ್ರಿ ಮಾಡ್ತಿರೋರು ಇದ್ದೀರಾ. ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್ ವಿತ್ ದ ಪ್ರಿಪ್ರೇಷನ್ ಡೀಟೇಲ್ಸ್ ಎಕ್ಸ್ಪರ್ಟ್ ಇದ್ದಾರೆ, ಅವರು ಯಾವ ಥರ ಸ್ಟ್ರಕ್ಚರ್ ಏನಿದೆ, ಎಕ್ಸಾಮಿನೇಷನ್ ಏನಿದೆ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳ್ತಾರೆ. ಬಟ್ ನಾನಿಲ್ಲಿ ಹೇಳೋದು ಆ ಪ್ರಿಪ್ರೇಷನ್ ಸ್ಟ್ರಕ್ಚರ್ಗೆ ದಿಸ್ ಇಸ್ ದ ರೈಟ್ ಟೈಮ್. ಬಿಕಾಸ್ UPSC KPSC ಇಸ್ ನಾಟ್ ಡಿಫಿಕಲ್ಟ್. ಇಟ್ ಜಸ್ಟ್ ನೀಡ್ಸ್ 1 year, 1 ವರ್ಷ ನಿಮ್ಮ ಡೆಡಿಕೇಟೆಡ್ ಆಗಿ ನೀವು ಕೊಟ್ಟರೆ ಖಂಡಿತವಾಗ್ಲೂ ಯಾರಾದರೂ ಮಾಡ್ಬೋದು ಅದನ್ನು.
ಬಟ್ ಆ 1 ವರ್ಷಕ್ಕೆ ನಿಮಗೆ ಇಲ್ಲಿರೋ ಮಕ್ಕಳಿಗೆ ಬೋನಸ್ ಆಗಿ ಆಲ್ಮೋಸ್ಟ್ 2 to 3 years ಸಿಗ್ತಾ ಇದೆ ಡಿಗ್ರಿಯಿಂದ ಸ್ಟಾರ್ಟ್ ಮಾಡಿದ್ರೆ. ನಮಗೆ ಎಕ್ಸಾಂಪಲ್ಸ್ ತುಂಬಾ ಜನ ಇದ್ದಾರೆ. 2016 ಬ್ಯಾಚ್ ಟೀನಾ ದಾವಿ ವಾಸ್ ಜಸ್ಟ್ 21 years of age. ಅವ್ರು ರ್ಯಾಂಕ್ 1 ತೆಗೆದ್ರು ಅಂಡ್ ಶಿ ವಾಸ್ ಜಸ್ಟ್ 21. ಅಂಡ್ ಹರ್ ಓನ್ ಸಿಸ್ಟರ್ ರಿಯಾ ದಾಬಿ, ಅವ್ರ ತಂಗಿನೇ ಅದೇ ಎಕ್ಸಾಮ್ ಅಲ್ಲಿ ಮತ್ತೆ 15 or 16 ರ್ಯಾಂಕ್ ಬಂದು ಮತ್ತೆ IAS ಆಗ. ಒಂದೇ ಮನೆಯಲ್ಲಿ ಇಬ್ಬರು IAS ಆಗಕ್ಕೆ ಹೆಂಗ್ ಸಾಧ್ಯ? ಈ ಕ್ವೆಶನ್ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅಲ್ವಾ? ದ ಮೇನ್ ರೀಸನ್ ಇಸ್ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ 12th ಸ್ಟ್ಯಾಂಡರ್ಡ್ ಇಂದಾನೆ ಅವ್ರಿಬ್ರು ಸ್ಟಾರ್ಟ್ ಮಾಡಿದ್ರು, ಇಬ್ರು ಸ್ಟ್ರಾಟಜೈಸ್ ಮಾಡ್ಕೊಂಡ್ರು, ಅವ್ರು ಪ್ಲಾನ್ ಮಾಡ್ಕೊಂಡ್ರು, ಡೆಡಿಕೇಟೆಡ್ ಆಗಿ ಸ್ಟಡೀಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗಾಯ್ತು. ಯೂಟ್ಯೂಬ್ ನೋಡೋದ್ರಲ್ಲಿ ತಪ್ಪಿಲ್ಲ. ನಾನು ಹೇಳೋದು ಯೂಟ್ಯೂಬ್ ಅಲ್ಲಿ ಇಂಥದ್ದನ್ನ ನೋಡಿ, ಟಾಪರ್ಸ್ ಬಗ್ಗೆ ನೋಡಿ, ಇಲ್ಲ ಅಚೀವರ್ಸ್ ಬಗ್ಗೆ ನೋಡಿ, ಮೋಟಿವೇಶನಲ್ ಸ್ಪೀಕರ್ಸ್ ಬಗ್ಗೆ ನೋಡಿ, ರಾದರ್ ಅದು ಇದು ಫೈನ್, ನಮ್ಮ ಟೈಮ್ ಪಾಸ್ಗೆ ನಾವು ನೋಡಬೇಕು, ಓಕೆ. ಬಟ್ ಈ ಥರ ನೋಡಿದಾಗ ನಮಗೂ ಓಕೆ, ಇವರು ಈ ಕಷ್ಟದ ಸಿಚುವೇಶನ್ ಅಲ್ಲಿ ಬಂದ್ರು ಈ ಥರ ಮಾಡಿದ್ರ, ಇವ್ರು ಈ ಥರ ಮಾಡಿದ್ರು ಅಂದರೆ ನಾನು ಯಾಕೆ ಈ ದಾರಿನಲ್ಲಿ ನಡಿಬಾರ್ದು, ಇದು ಒಂದು ದಾರಿ ನನಗೆ ಇದೆಯಲ್ವಾ. ಸೊ ಯು ವಿಲ್ ಗೆಟ್ ಡಿಫ್ರೆಂಟ್ ವೇಸ್. ಆ ಎಕ್ಸ್ಪೋಜರ್ ಸಿಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಅಪ್ಪ ಅಮ್ಮ ಅಣ್ಣ ಇಷ್ಟರಲ್ಲೇ ಇರ್ತೀವಿ, ಅವ್ರು ಮಾಡಿರೋಂಥ ಅಚೀವ್ಮೆಂಟ್ಗಳಲ್ಲೇ ಇರ್ತೀವಿ. ಬಟ್ ನಾವು ಈ ಥರ ಟಾಪರ್ಸ್ ವಿಡಿಯೋಸ್ ನೋಡಿದಾಗ ಇಲ್ಲ ಅವ್ರ ಮಾತುಗಳು ಕೇಳಿದಾಗ ಓಕೆ ಈ ಥರನೂ ಮಾಡೋಕ್ಕೆ ಸಾಧ್ಯ ಇದೆ, ನಾನು ಈ ಸ್ಟೇಜಲ್ಲಿ ಮಾಡ್ಕೊಬೋದು. ಇಲ್ಲ ನೀಟ್ಗೆ ಟಾಪರ್ಸ್, ಇವಾಗ ನೀಟ್ ತುಂಬ ಜನ ಹೇಳಿದ್ರಿ, ನೀಟ್ಗೆ ಈ ಥರ ಟಾಪರ್ಸ್ ಓದಿದ್ದಾರೆ ಅಂದರೆ ನಾನು ಓದಿದ್ರೆ ಯಾಕಾಗಲ್ಲ. ಸೊ ದಟ್ ಶುಡ್ ಬಿ ಯೋರ್ ಏಮ್, ದಟ್ ಶುಡ್ ಬಿ ಕಾನ್ಸ್ಟೆಂಟ್ಲಿ ಇನ್ ಯೋರ್ ಮೈಂಡ್. ನಾನೇನೋ ಏಮ್ ಇಟ್ಕೊತೀನಿ, ನಾನೇನೋ ಮಾಡ್ತೀನಿ ಅಲ್ಲ. ಅಲ್ಟಿಮೇಟ್ಲಿ ನಾನೊಂದು ಏಮ್ ಇಟ್ಕೊಂಡಿದ್ದೀನಿ ಅಂದರೆ ಅದನ್ನು ಅಚೀವ್ ಮಾಡಲೇಬೇಕು. ಸೊ ಇಲ್ಲಿ ಬಂದಿರೋದು ಇವತ್ತು ಇಡೀ ದಿನ ನಿಮಗೆ ಸೆಷನ್ ಇದೆ. ಹ್ಯಾಸ್ ದೇ ರೈಟ್ಲಿ ಸೆಡ್ ಇನ್ ದ ಬಿಗಿನಿಂಗ್, ನಿಮ್ಮ ಹತ್ರ ವಿಂಗ್ಸ್ ಇದೆ. ಟುಡೇ ಇಟ್ಸ್ ದ ಡೇ ಟು ಸೆಟ್ ಆನ್ ಫೈರ್. ಸೊ ಅದನ್ನ ಇವತ್ತು ನೀವು ಮಾಡ್ಕೊಂತೀರಾ ಅಂತ ಬಯಸ್ತೀನಿ. ಮಾಡ್ಕೊಂತೀರಾ? ಹುಡುಗರೆಲ್ಲ ಮಲಗಿದ್ದಾರೆ ಅನ್ಸುತ್ತೆ. ಕಿಡ್ಸ್ ಜೋಶ್ ಕೇಳಿಸ್ತಾನೆ ಇಲ್ಲ. ಪೇರೆಂಟ್ಸ್ ಇದ್ದಾಗ ಇದೇ ಟೈಮಲ್ಲೇ ಅವ್ರು ಮಾತಾಡ್ಬೇಕು. ಎನಿವೇಸ್ ನಾನು ಹೇಳಿರೋ ಪ್ರಕಾರ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಯುವರ್ ಡೈರೆಕ್ಷನ್. ಬಟ್ ಟ್ರಸ್ಟ್ ಮೀ, ಆ ಅಚೀವರ್ ಆದಮೇಲೆ ಐ ನೋ ದ ಫೀಲಿಂಗ್. ನನಗೆ ಇಲ್ಲಿರೋರು ತುಂಬ ಜನ ನನ್ನನ್ನು ಚಿಕ್ಕವಳಿಂದ ನೋಡಿದ್ದಾರೆ. ತುಂಬ ಫಂಕ್ಷನ್ಸಿಗೆ ಬರ್ತಿದ್ವಿ, ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ರಿಂದ ತುಂಬ ಮದುವೆಗಳು ಅಟೆಂಡ್ ಮಾಡಿದ್ದೀನಿ. ದೇ ಹ್ಯಾವ್ ಸೀನ್ ಮಿ ಫ್ರಮ್ ಲೈಕ್ ತುಂಬ ಚಿಕ್ಕ ಏಜಿಂದ ನೋಡಿದ್ದಾರೆ. ಇವತ್ತು ಈ ಪೊಸಿಷನ್ಗೆ ಬಂದಿರೋದನ್ನು ನೋಡಿದ್ದಾರೆ. ದ್ಯಾಟ್ ಫೀಲಿಂಗ್ ಫ್ರಮ್ ವಿದಿನ್ ಆಫ್ ಅಚೀವಿಂಗ್ ಸಮಥಿಂಗ್ ಅಲ್ಲ, ಇಟ್ಸ್ ಇಮ್ಮೆನ್ಸ್. ಅದು ಆ ಕಡೆ ಚೇರಿಂದ ಈ ಕಡೆ ಬಂದವ್ರಿಗೆ ಖುಷಿ ಬೇರೆನೇ ಇರುತ್ತೆ. ಆ್ಯಂಡ್ ನೀವು ಮಾಡ್ತಿರೋಂಥ ಎಫರ್ಟ್ಸ್, ಹಾರ್ಡ್ ವರ್ಕ್ ಹಾಕೋರು ನನಗೂ ಬೇಜಾರಾಗಿತ್ತು. ಯಾಕೆ ಬೇಕಪ್ಪ ಇದು ಬೇಕಾ ಜೀವನ? ಮತ್ತೆ ಮುಂದಿನ ವರ್ಷ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡು, ಇದು ಬೇಕಾ ನನಗೆ ಅಂತ ತುಂಬ ಸತಿ ಪ್ರಶ್ನೆ ಬರೋದು. ಇದು ಮಾಡಲೇಬೇಕಾ, ಇದು ಬೇಕಾ, ಯಾಕೆ ಬೇಕು ಇಷ್ಟೊಂದೆಲ್ಲ ಕಷ್ಟಪಡೋದು? ಬೀಯಿಂಗ್ ಅ ಗರ್ಲ್ ಅದು ಥಾಟ್ ಇರೋದು, ವೈ ನಾಟ್ ಜಸ್ಟ್ ಗೆಟ್ ಮ್ಯಾರಿಡ್ ಆ್ಯಂಡ್ ಸೆಟಲ್ ಡೌನ್. ಬಟ್ ಟ್ರಸ್ಟ್ ಮೀ, ಕ್ಲಿಯರ್ ಆಗಿದ್ದ ದಿಸದಿಂದ ಆ ಪೇರೆಂಟ್ಸ್ ಮುಖದಲ್ಲಿರೋ ನಗು ಆ್ಯಂಡ್ ನಮ್ಮಲ್ಲಿ ನಮ್ಮ ವೆಲ್ ವಿಷರ್ಸ್ ಅಂತ ಇದ್ದವ್ರ ಮುಖದಲ್ಲಿರೋ ಖುಷಿ, ಆ ಖುಷಿ ನೋಡಿದ್ರೆ ಓಕೆ, ಯು ಫೀಲ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಟಿಲ್ ನೌ. ನಾವು ಏನೇನೇ ಹಾರ್ಡ್ ವರ್ಕ್ ಹಾಕಿದ್ರು ಇಟ್ ಈಸ್ ಆಲ್ ಡೆಫಿನೆಟ್ಲಿ ವರ್ತ್ ಇಟ್. ಅದೊಂದು ಖುಷಿ ಅವರಲ್ಲಿ ಇರುತ್ತಲ್ಲ, ಓಕೆ ನಮ್ಮವ್ರು ಯಾರೋ ಮಾಡಿದಾರಪ್ಪ, ನಮ್ಮವ್ರು ಯಾರೋ ಇದ್ದಾರಪ್ಪ. ಆ ಖುಷಿನ ನೀವು ನಿಮ್ಮ ಪೇರೆಂಟ್ಸಿಗೆ ಕೊಡಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದರೆ ಅಪ್ಪ ಅಮ್ಮ ನಮ್ಮಿಂದ ಕೇಳೋದು ಏನೂ ಇಲ್ಲ. ಇಲ್ಲಿರೋ ಮಕ್ಳಿಗೆ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ನಮ್ಮ ಹತ್ರ ಕೇಳೋದು ನಾವು ಚೆನ್ನಾಗಿರ್ಬೇಕು, ನಾವೊಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು, ಮಕ್ಕಳು ಚೆನ್ನಾಗಿರಲಿ. ಸೊ ಆ ರಿಸಲ್ಟ್ ಬಂದಿದ್ದಿನ ಇಟ್ ಮೈಟ್ ಬಿ ಎನಿಥಿಂಗ್. ಯು ಆರ್ ಅ ಡಾಕ್ಟರ್, ಯು ಆರ್ ಅನ್ ಇಂಜಿನಿಯರ್, ಯು ವಾಂಟ್ ಟು ಗೋ ಯುವರ್, ಬಿಕಾಸ್ ನಮ್ಮ ಅಣ್ಣನೇ ಜರ್ಮನಿಲಿದ್ದಾನೆ. ಸೊ ಅವನು ಅಚೀವ್ಮೆಂಟ್ ಮಾಡಿರೋದಾಗಲಿ, ನಾವು ಮಾಡಿರೋದಾಗಲಿ, ಆ ಅಪ್ಪ ಅಮ್ಮನಲ್ಲಿ ಸಿಗೋವಂಥ ಖುಷಿ, ನೀವು ಹಾರ್ಡ್ ವರ್ಕ್ ಹಾಕಿರೋದು, ಇಟ್ ಈಸ್ ಆಲ್ ವರ್ತ್ ಇಟ್ ಅಟ್ ದಟ್ ಟೈಮ್. ಸೊ ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಶನ್ನು ಈ ಏಜಲ್ಲಿ ಡಿಸ್ಟ್ರಾಕ್ಟ್ ಆಗ್ದಂಗೆ ಕಂಪ್ಲೀಟಾಗಿ ನಿಮ್ಮ ಗೋಲ್ ಕಡೆ ಡೆಡಿಕೇಟ್ ಮಾಡಿ. ನೋ ಒನ್ ಕ್ಯಾನ್ ಸ್ಟಾಪ್ ಯು.
ಈ ವೇದಿಕೆ ಮೇಲೆ ನಾವು ಹೆಂಗೆ ಓಡಾಡ್ತಿದ್ದವರು ವೇದಿಕೆ ಮೇಲೆ ಬಂದಿದ್ದೀವಿ, ಇಲ್ಲಿರೋಂಥ ನೀವು ಪುಟ್ಟ ಮಕ್ಕಳು ತುಂಬಾ ತುಂಬಾ ಜನ ಈ ತರ ಮುಂದೆ ವೇದಿಕೆಗೆ ಬನ್ನಿ, ನಮ್ಮ ಇರೋ ಕಮ್ಯುನಿಟಿಗೂ ಸಪೋರ್ಟ್ ಮಾಡಿ, so that we can also grow stronger and harder. All the very best. And ಇಂಥ ಕೆರಿಯರ್ ಗೋಲ್ಸ್ ಅಂತ ಪ್ರೋಗ್ರಾಮ್ ಮಾಡಿ ನಮ್ಮನ್ನೆಲ್ಲ ಕರೆದು ಇಷ್ಟು ಆರ್ಗನೈಸ್ ಮಾಡಿ ನಿಮ್ಮನ್ನೆಲ್ಲ ಕರೆದು ಈ ಪ್ರೋಗ್ರಾಮ್ ಮಾಡಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸೋನಿಯಾ ಬೆರ್ಣೇಕರ್ ಅವರೇ. ಹೇಗಿತ್ತು ಸೆಷನ್ನು? ಫ್ಯಾಂಟಾಸ್ಟಿಕ್ ಸೆಷನ್ ಅಲ್ವಾ? ಭಾಳಷ್ಟು ವಿಷಯಗಳನ್ನು ಹೇಳಿದರು ಅವರು. ಜಸ್ಟ್ ಐ ವಿಲ್ ಫಿನಿಶ್ ಇಟ್ ವಿತ್ 30 seconds. 3D ಬಗ್ಗೆ ಹೇಳಿದರು, ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್. ಡೈರೆಕ್ಷನ್, ವಿಚ್ ಡೈರೆಕ್ಷನ್ ಯು ವಾಂಟ್ ಟು ಗೋ ಅಂತ, ದ ಗೋಲ್ ಶುಡ್ ಬಿ ವೆರಿ ಸ್ಪೆಸಿಫಿಕ್ ಅಲ್ವಾ, ಅದನ್ನು ಹೇಳಿದರು. ಮತ್ತು ಇಚ್ಛೆ ಇರಬೇಕು ಅಂತ ಹೇಳಿದರು. ಮತ್ತು ಸಕ್ಸಸ್ ವಿಲ್ ನಾಟ್ ಕಮ್ ಆಟೋಮೆಟಿಕ್ಲಿ, ಇಟ್ ವಿಲ್ ಕಮ್ ಈಸಿಲಿ, ಸಬ್ಜೆಕ್ಟೆಡ್ ಟು ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇದಕ್ಕೆ ಜಾಸ್ತಿ ಒತ್ತು ಕೊಡಬೇಡಿ, ಯಾಕೆಂದರೆ ಇವತ್ತಿನ ದಿನ ಟೆಕ್ನಾಲಜಿ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ದ ಫಿಂಗರ್ ಟಿಪ್ಸ್. ಸೊ ಆ್ಯಂಡ್ ಮೋಟಿವೇಶನ್ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಎ ಸ್ನ್ಯಾಕ್ಸ್. ಒಂದು ಕೋಕೋ-ಕೋಲಾ ಬಾಟ್ಲ್ ತೊಗೊಂಡ್ರೆ ಅದನ್ನು ಶೇಕ್ ಮಾಡಿದ್ರೆ ಆ ಬಾಟ್ಲ್ ಮುಚ್ಚಳ ತೆಗೆದ್ರೆ ಏನಾಗುತ್ತೆ, ಅದು ಸ್ವಲ್ಪ ಹೊತ್ತು ಮಾತ್ರ ಮೋಟಿವೇಶನ್ ಇರುತ್ತೆ. ಬಟ್ ದಿಸ್ ಇಸ್ ನಾಟ್ ದ ಮೋಟಿವೇಶನ್ ಸಿಸ್ಟಮ್, ದಿಸ್ ಎಜುಕೇಷನ್ ಸಿಸ್ಟಮ್, ದ ಕಂಪ್ಲೀಟ್ ಎಜುಕೇಷನ್ ದ ಮೇಡಮ್ ಹ್ಯಾಸ್ ಗಿವನ್. ಒನ್ಸ್ ಅಗೇನ್ ವಿಲ್ ಗಿವ್ ಹರ್ ಬಿಗ್ ಅಪ್ಲಾಸ್. ನಮ್ಮ ಜೊತೆಗೆ ನೆಕ್ಸ್ಟ್ ಸ್ಪೀಕರ್ PS ಅಂತ ಇದ್ದಾರೆ. ಇವರಿಗೆ ಬೆಂಗಳೂರು ದೈವಜ್ಞ ಯುವಕ ಸಂಘದ ಇವತ್ತು ಪ್ರಾರ್ಥನೆ ಹೇಳಿರುವಂಥ ಸವಿತಾ ಅವ್ರ ವೇದಿಕೆ ಮೇಲೆ ಬರಬೇಕು. ಸೋನಿಯಾ ಬೆರ್ಣೇಕರ್ ಅವರಿಗೆ ಒಂದು ಸನ್ಮಾನ ಬೆಂಗಳೂರು ದೈವಜ್ಞ ಯುವಕ ಸಂಘದ ಪರವಾಗಿ. ಥ್ಯಾಂಕ್ ಯು ವೆರಿ ಮಚ್. ಚೇಂಜ್ ಆಫ್ ವರ್ಕ್ ಇಸ್ ರೆಸ್ಟ್ ಅಂತ ಮಹಾತ್ಮ ಗಾಂಧೀಜಿಯವರು 1947 ಹೇಳಿದ್ದಾರೆ. ಯಾಕಂದರೆ ಇವಾಗ ಅರವಿಂದ್ ಜನ್ನು ಸರ್ ಅವರು ಸ್ಪೀಚ್ ಕೊಟ್ಟರು, ಅವ್ರ ಬಗ್ಗೆ ನಾವು ಸುಮಾರಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಸೋನಿಯಾ ಮೇಡಮ್ ಅವರು ಹೇಳಿದರು, ಅವ್ರ ಬಗ್ಗೆನೂ ಸುಮಾರಷ್ಟು ವಿಷಯನ ತಿಳ್ಕೊಂಡ್ವಿ. ಈಗ ಜಸ್ಟ್ ಪ್ರಶಾಂತ್ ಅವರು ಹೇಳೋರಿದ್ದಾರೆ. ಸೊ ಅದಕ್ಕೋಸ್ಕರ ಚೇಂಜ್ ಆಫ್ ವರ್ಕ್, ಬೇರೆ ಬೇರೆ ವಿಷಯಗಳನ್ನು ಕೊಟ್ಟಾಗ ನಿಮಗೆ ಸ್ವಲ್ಪ ರೆಸ್ಟ್ ಸಿಕ್ಕಾಗೆ. ಒಬ್ಬರೇ ಹೇಳಿದಾಗ ಭಾಳಷ್ಟು ವಿಷಯಗಳು ಸಿಕ್ಕಾಗ ಮೈಂಡ್ ಡೈವರ್ಟ್ ಆಗುತ್ತೆ. ಹಾಗಾಗಿ ನೋಟ್ಬುಕ್ಕನ್ನು ಕೊಟ್ಟಿದ್ದಾರೆ, ಬೆಂಗಳೂರು ದೈವಜ್ಞ ಸಂಘದ ನೋಟ್ಬುಕ್ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇವತ್ತು ಇಲ್ಲಿಂದ ಹೊರಗಡೆ ಹೋಗುವಾಗ ಭಾಳಷ್ಟು ವಿಷಯಗಳನ್ನು ಕ್ಯಾರಿ ಮಾಡ್ಕೊಳ್ತಾರೆ. ಮತ್ತು ಈವ್ನಿಂಗ್ ಅದನ್ನು ಪ್ರಾಕ್ಟೀಸ್ ಮಾಡಿ, ನಾಳೆ ಪ್ರಾಕ್ಟೀಸ್ ಮಾಡಿ, ನಾಡ್ದು ಪ್ರಾಕ್ಟೀಸ್ ಮಾಡಿ. ದಿಸ್ ಮೆಸೇಜ್ ವಿಲ್ ಬಿ ದೇರ್ ಫಾರ್ 72 hours. ಕರೆಕ್ಟ್, 72 hours ಮೈಂಡಲ್ಲಿ ಇರುತ್ತೆ ಇವತ್ತು ಏನು ಹೇಳಿದ್ದಾರೆ. ಆಮೇಲೆ ಅದನ್ನು ಕ್ರಮೇಣ ಮರಿತಾ ಹೋಗ್ತೀವಿ. ಓಕೆ, ಜಸ್ಟ್ ನೆಕ್ಸ್ಟ್ ಸ್ಪೀಕರ್ ಪ್ರಶಾಂತ್ ಶ್ರೀನಿವಾಸ್. ಇವರು PS ಅಂತ ಹೇಳ್ಬೋದು. PS ಅಂತ ಹೇಳಿದ್ರೆ ಪ್ಯಾಷನ್ ಟು ಸೋಷಿಯಲ್ ಸರ್ವಿಸ್ ಥ್ರೂ ಎಜುಕೇಷನ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಇವ್ರ ಬಗ್ಗೆ ಜಸ್ಟ್ ಒಂದು ಬ್ರೀಫ್ ಇಂಟ್ರಡಕ್ಷನ್. ಸರ್ವಿಂಗ್ ಆಸ್ ಡೈರೆಕ್ಟರ್ ಅಕಾಡೆಮಿಕ್ ಆ್ಯಂಡ್ ಆಪರೇಷನ್ಸ್ ವಿತ್ ಇಂಡಿಯಾ 41AS, a unit of re-imaging India EDU Innovations Private Limited, most sought after faculty, mentor and guide, recognized for captional and development economics. He has 4,000 students across India for civil services. Public administration has been an area of interest as created to students across India. Credentials and international certification in technology enabled teaching and learning methodologies. IIT Bangalore, MHRD, Government of India. Professional associations, consultant for civil service orientation, development of history and international studies, Christ University, Bengaluru. And consultant administration and outreach, Mr. Vishwesharaya Academy for Special Education, Bengaluru. Head talent transformation and creative outreach, which Academy for Civil Service from 2017 to 2020. Guest faculty Chaitanya IAS Academy, New Delhi, and guest faculty Aspire IAS, New Delhi. Resource person and content developer IAS Bengaluru.
social association founding member and treasurer board of governance, Chadevi Foundation, NGO registered in Bengaluru, All India Tahara Foundation NGO registered in New Delhi. Shall we invite this great personality, none other than Mr. Prashant Srinivas. Chair culture. Very good afternoon to all of you. ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಒಂದು ಸಮಾರಂಭಕ್ಕೆ ಬಂದು ನಿಮ್ಮ ಜೊತೆ ಎಲ್ಲರ ಜೊತೆ ಇರೋದಕ್ಕೂ ನನಗೂ ಕೂಡ ತುಂಬಾ ಖುಷಿ ಇದೆ. ಸ್ಪೆಸಿಫಿಕಲಿ ನಿಮ್ಮೆಲ್ಲರಲ್ಲೂ ನಿಮ್ಮ ಆಸೆ ಅಭಿಲಾಷೆಗಳನ್ನು ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಶುರು ಮಾಡೋದಕ್ಕೆ ಮುಂಚೆ ಎರಡು ವಿಷಯಗಳನ್ನು ಹಂಚ್ಕೊಂಡು ಇಷ್ಟಪಡ್ತೇನೆ. ಮೊಟ್ಟ ಮೊದಲಾಗಿ ಈ ರೀತಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಇದಕ್ಕೆ ಒಂದು ಓರಿಯೆಂಟೇಷನ್ಗೆ ಅಂತ ನೀವು ಬನ್ನಿ ಅಂತ ಕೇದಾರ್ ಸರ್ ಅರವಿಂದ್ ಸರ್ ಕರೆದಾಗ ತುಂಬಾ ಖುಷಿ ಆಯ್ತು. ನಾನೇ ಬರ್ತೀನಿ ಅಂತಂದೆ. ಇಂಡಿಯಾ ಫಾರ್ ಐಎಎಸ್ ಒಂದು ಸಂಸ್ಥೆ ಆಗಿ ನಾವು ಅಕ್ರಾಸ್ ಕರ್ನಾಟಕ ಸದ್ಯಕ್ಕೆ ಪ್ರತಿ ಜಿಲ್ಲೆಗೂ ಹೋಗಿ IAS ಮತ್ತು KS ಸರ್ಕಾರಿ ಹುದ್ದೆಗಳಲ್ಲಿರುವಂತಹ ಸಾಕಷ್ಟು ಅವಕಾಶಗಳ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ವಿ. ಸ್ಪೆಸಿಫಿಕಲಿ ಕರ್ನಾಟಕದಲ್ಲಿ ಈ ರೀತಿಯ ಸಾಕಷ್ಟು ಹುದ್ದೆಗಳಿವೆ, ಸಾಕಷ್ಟು ಸರ್ವಿಸಸ್ ಇವೆ ಅನ್ನೋದ್ರ ಬಗ್ಗೆ ಅರಿವು ತುಂಬಾ ಕಮ್ಮಿ ಇದೆ. That's also one reason why representation from Karnataka and specifically down south has been very less. That is one reason we are working towards. So firstly, to the entire association, Daivajna Yuvaka Sangha ಏನಿದೆ, to all of you, big round of applause because this kind of a work is something that's really amazing. I say this with a lot of responsibility because throughout my student career and also my professional career, I have been organizing programs, I have been running a lot of shows. So to organize one such program, the effort it takes, interest that it takes, ಇವತ್ತು ನಿಮ್ಮೆಲ್ಲರೂ ಕೂಡ ಇಲ್ಲಿ ಕಲೆ ಹಾಕಬೇಕು ಅಂತಂದ್ರೆ ಕಳೆದ ಒಂದು ವಾರ ಎರಡು ವಾರದಿಂದ ಅಥವಾ ಕಳೆದ ಒಂದು ತಿಂಗಳಿಂದ ಎಷ್ಟೆಲ್ಲ ಪ್ಲಾನಿಂಗ್ ನಡೆದಿರುತ್ತೆ, ನಿಮಗೆ ಎಷ್ಟು ಕಾಲ್ಸ್ ಬಂದಿರುತ್ತೆ, ರಿಜಿಸ್ಟ್ರೇಷನ್ಸು, ಧೀರಜ್ ಸರ್ ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಡೋ ತನಕ ಇಂದ ಹಿಡಿದು ಎಷ್ಟೆಲ್ಲ ಕೇರ್ ತಗೊಂಡಿದ್ದಾರೆ ಅನ್ನೋ ಪ್ರತಿಯೊಂದು ಐಡಿಯಾದಲ್ಲೂ ಸಂಘಕ್ಕೂ ಮತ್ತು ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಟು ಎವ್ರಿಬಡಿ ಹು ಟುಕ್ ಇಂಟ್ರೆಸ್ಟ್ ನಿಮಗಾಗಿ, ದೇ ಹ್ಯಾವ್ ನಥಿಂಗ್ ಪರ್ಸನಲ್ ಅಬೌಟ್ ಇಟ್. ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಆಗಿರಬಹುದು, ಬಟ್ ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ತೋರಿಸಿರುವಂತ ಇಂಟ್ರೆಸ್ಟ್ಗೆ ಆಲ್ ಆಫ್ ಯು ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಬಿಕಾಸ್ ದಿ ಜರ್ನಿ ದಟ್ ವಿಲ್ ಟೇಕ್ ಅಹೆಡ್ ಇಸ್ ಸಮಥಿಂಗ್ ದಟ್ ವಿಲ್ ಬಿ ಬ್ರಿಲಿಯಂಟ್. With special mention, I should say I am very happy to share stage with Sonia. I would call her Sonia because we have shared our journey together at some point of time. Delhi alli iddaga ibru jote odidvi at some point of time. So as soon as I saw the invitation, I saw Sonia's name on the invitation. I said, okay, for the first time I'll be sharing stage with Sonia. So I immediately shared with her. Very happy to share stage with you, Sonia. The difference is simple. That we both worked. She's an achiever and she spoke towards you all of us an achiever. And each one of you can be an achiever. Each one of you with your own individual self can be an achiever. So that's the brilliance that she said that tomorrow you be on the other side of the stage and you tell your youngsters and other generation to come by, look, each one of you can become. Right? So the idea of civil services or competitive exams is one such opportunity. The opportunities are very wide open. The world is very big, too much of opportunities. Each one of you can excel in any opportunities that you take. It's all about taking that idea to myself, taking that interest to myself, I want to do something. That's the basic perspective that we work on. Okay? So before getting on to the presentation and give you a larger idea, right, the perspective is very simple. Right? I all know, having heard most of you introduce yourself, ನಿಮ್ಮೆಲ್ಲರ ಬಗ್ಗೆನೂ ತಿಳ್ಕೊಂಡಾಗ ಸಾಕಷ್ಟು ಜನ 10th ಸ್ಟ್ಯಾಂಡರ್ಡ್ ಜಸ್ಟ್ ಪಾಸ್ ಆಗಿರೋರು ಇದ್ದೀರಾ, ಕೆಲವು 10th ಪರ್ಸ್ಯೂ ಮಾಡ್ತಾ ಇರೋರು ಇದ್ದೀರಾ, ಕೆಲವು ಸ್ಕೂಲಲ್ಲಿ ಹೋಗ್ತಾ ಇರೋರು ಇದ್ದೀರಾ, ನಿಮ್ಮ ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ಹೋಗ್ತಾ ಇರೋರು ಇದ್ದೀರಾ, ಕೆಲವರು ಸೆಕೆಂಡ್ PUC ಮುಗಿಸಿ ಇಂಜಿನಿಯರಿಂಗ್ ಡಿಗ್ರಿ ಅಥವಾ ನೀಟ್, ವೆಟರ್ನರಿ ಸೈನ್ಸಸ್, BCA, ಸಾಫ್ಟ್ವೇರ್ ಡೆವಲಪರ್ಸ್ ಆಗಕ್ಕೆ ಆಸೆ ಪಡ್ತಾ ಇರೋರು ಇದ್ದೀರಾ. ಹಾಗೆ one simple advice to all of you, or suggestion to all of you as a youngster is,
ದಟ್ ನೀವು ಏನೇ ಮಾಡಿದ್ರು ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ಮಾಡಿ, ಇಷ್ಟಪಟ್ಟು ಮಾಡಿ, ರೈಟ್? ಯಾವುದೊಂದನ್ನು ಕೂಡ ಒಂದೇ ಡೈರೆಕ್ಷನ್ ಓಕೆ ಯಾರೋ ಹೇಳಿದ್ರು ಅಂತ ಮಾಡಬೇಡಿ, ರೈಟ್? ಬಿಕಾಸ್ ವಿ ಆಲ್ ಕಮ್ ಇನ್ ಅ ಸೊಸೈಟಿ ವೇರ್ ದೇರ್ ಇಸ್ ಅ ಲಾರ್ಜರ್ ಕನ್ಸ್ಟ್ರಕ್ಟ್. ವೈ ಡು ಐ ಸೇ ದಿಸ್? 10th ಸ್ಟ್ಯಾಂಡರ್ಡ್ ತನಕ ಏನು ಓದಬೇಕು ಅನ್ನೋದು ನಮ್ಮ ಸಿಲೆಬಸ್ ಡಿಸೈಡ್ ಮಾಡುತ್ತೆ, ರೈಟ್? ದೇರ್ ಇಸ್ ಅ ಸಿಲೆಬಸ್ ದಟ್ ಕಮ್ಸ್ ಅಬೌಟ್ ಅಂಡ್ ಸಿಲೆಬಸ್ ಪ್ರಕಾರ ಓದ್ತಾ ಹೋಗ್ತೀವಿ. ಅಂಡ್ ಜನರಲ್ ಪರ್ಸ್ಪೆಕ್ಟಿವ್ ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಬೇಕು. ಯಾಕೆ ಮಾರ್ಕ್ಸ್ ಚೆನ್ನಾಗಿ ತಗೊಳ್ಬೇಕು ಅಂತಂದ್ರೆ ಎಲ್ಲರೂ ಕೇಳ್ತಾರೆ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ಯಾ, ಎಷ್ಟು ಓದ್ತಾ ಇದೆಯಾ ಅನ್ನೋದಕ್ಕೆ ಹಂಗೆ ಮಾರ್ಕ್ಸ್ ತಗೊಳ್ಬೇಕು. 10th ಸ್ಟ್ಯಾಂಡರ್ಡ್ ನಂತರ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ನಾವು ಸ್ಟೂಡೆಂಟ್ಸ್ ಆಗಿ ನಮ್ಮ ಉತ್ತರ ಹುಡ್ಕೊಳಲ್ಲ, ಬಿಕಾಸ್ ದಟ್ಸ್ ಹೌ ವಿ ಆರ್ ಗ್ರೂಮ್ ಟು ಬಿ, ರೈಟ್? 10th ಆದ್ಮೇಲೆ ಸೀರಿಯಸ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಸೈನ್ಸ್ ತಗೋಬೇಕು, ಸೈನ್ಸ್ ತಗೊಳ್ಳಿಲ್ಲ ಅಂದ್ರೆ ನೀವು ಅಷ್ಟಾಗಿ ಸೀರಿಯಸ್ ಸ್ಟೂಡೆಂಟ್ಸ್ ಅಲ್ಲ ಅನ್ನೋ ಒಂದು ಕನ್ಸ್ಟ್ರಕ್ಟ್ ಕೂಡ ಇದೆ, ರೈಟ್? ನನಗೆ ಕಾಮರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ನನಗೆ ಆರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಯಾರು ಕೇಳಲ್ಲ, ನಾನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ, ರೈಟ್? ಆಫ್ಟರ್ 12th ಸ್ಟ್ಯಾಂಡರ್ಡ್ ಅಂದ್ರೆ ನಿಮ್ಮ ಸೆಕೆಂಡ್ PUC ಮುಗಿಸಿದ ನಂತರ ಆಫ್ಟರ್ 12th ಸ್ಟ್ಯಾಂಡರ್ಡ್ ವಾಟ್ ಶುಡ್ ಐ ಡೂ ಅಂದಾಗೂ ಕೂಡ ಆಪ್ಷನ್ಸ್ ಆರ್ ವೆರಿ ಮಚ್, ರೈಟ್? ಐ ಕ್ಯಾನ್ ಡೂ ಇಂಜಿನಿಯರಿಂಗ್, ಐ ಕ್ಯಾನ್ ಡೂ ಮೆಡಿಸಿನ್, ಐ ಕ್ಯಾನ್ ಡೂ BCA, ಐ ಕ್ಯಾನ್ ಡೂ BBA, ಮಲ್ಟಿಪಲ್ ಆಪ್ಷನ್ಸ್ ಇವೆ. Again, at that point of time, we don't do a research to ourselves, so that what do I do? ನಮ್ಮ ಟೈಮಲ್ಲಂತೂ ರಿಸರ್ಚ್ ಅವಕಾಶ ಇರಲಿಲ್ಲ ಅಥವಾ ಆಪರ್ಚುನಿಟೀಸ್ ಇರಲಿಲ್ವಾ. ಈ ರೀತಿ ಸಭೆ ಸಮಾರಂಭಗಳನ್ನು ನಡೆಸಿ ನಿಮ್ಗೆ ಏನ್ ಮಾಡಬಹುದು, ಏನೆಲ್ಲ ಆಪರ್ಚುನಿಟೀಸ್ ಅಂತ ತಿಳಿಸೋ ಪ್ರಯತ್ನ ಕಮ್ಮಿ ಇತ್ತು, ನಡೀತಾ ಇತ್ತು, ಕಮ್ಮಿ ಇತ್ತು. ಬಟ್ ಟುಡೇಸ್ ಏಜ್ ಇಸ್ ನಾಟ್ ದಟ್, right? Each one of you are in an information era where each one of you have mobile phones with you, smartphones with you, each one of you have access to internet. So like Sonia said, you have information at your fingertips. But still, that idea of let me go that one extra step to find out if I take engineering, what do I study? What are the different branches available in engineering? What is my interest area of engineering? There is so many things that people speak of today. There are somebody who's talking of artificial intelligence, machine learning. People are talking about multiple areas where they can do research. So what is this specific? How does this work? The spirit of inquiry generally to build, right? Why? One, we are busy in our routine activities, and two, again, I come back to the idea there is a societal construct. In engineering ತಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ ತಗೋಬೇಕು ಅಥವಾ ಎಲೆಕ್ಟ್ರಾನಿಕ್ಸ್ ತಗೋಬೇಕು, ರೈಟ್? ಸಿವಿಲ್ ಮೆಕ್ಯಾನಿಕಲ್ ಸ್ವಲ್ಪ ಹಳೆ ಫೀಲ್ಡ್ಸ್ ಆಯ್ತು, ಇವಾಗ ಅಷ್ಟೆಲ್ಲ ಆಪರ್ಚುನಿಟೀಸ್ ಇಲ್ಲ. ಈ ರೀತಿ there are constructs that are built and we largely fall into that constructs, right? ನಾವು ಇಂಜಿನಿಯರಿಂಗ್ ಮಾಡಕ್ ಶುರು, I'm an electronics engineer by graduation. So I remember when we started engineering, we had friends around who said ನನಗೆ law ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು, ನನಗೆ ಜರ್ನಲಿಸಮ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು, ನಮ್ಮ ಮನೇಲಿ ಒಪ್ಪಲಿಲ್ಲ, ನಮ್ಮ ಅಪ್ಪ ಬಿಡ್ಲಿಲ್ಲ, ನಮ್ಮ ಅಮ್ಮ ಬಿಡ್ಲಿಲ್ಲ. These are general things that friends around spoke, right? I myself was very interested to become a doctor. I wanted to do medicine, but I couldn't pursue because I did not find a seat in a government seat siklila which I could afford to myself. Then we took up engineering, again did engineering with a lot of interest. So, and suggestion to all my young friends here is simple, right? Choose a career that interests you, right? Develop interest or whatever you're doing. You need not be a distinction holder or 100 percentile in everything that you do, but ಏನೇ ಮಾಡೋದು ಕೂಡ ತುಂಬಾ ಇಂಟ್ರೆಸ್ಟ್ ಇಂದ ಮಾಡಿ, right? That's why Sonia identified a very small but a very, very important thing, okay? You go to a jewelry shop, and why do so many jewelry shops have 210 designs and each one spends so much time over every single design? Because they look at perfection, they look at changes, they look at very specific idea, and that comes by interest, right? Gold may be a very chosen metal, but that gold needs to become a jewelry and then finally come out which ultimately people look at to purchase ಅನ್ನೋದಾದ್ರೆ ಅದರ ಮೇಲೆ ಎಷ್ಟು ಕುಸ್ತಿ ಕೆಲಸ ಆಗಿರುತ್ತೆ, ಎಷ್ಟೆಲ್ಲ ಕೆತ್ತನೆ ಬಂದಿರುತ್ತೆ, ಎಷ್ಟು ಟೈಮ್ ಸ್ಪೆಂಡ್ ಆಗಿರುತ್ತೆ. ಎಸ್, ವಿ ಆರ್ ಇನ್ ದ ಏರಾ ಆಫ್ 3D printing, ಬಟ್ ಐ ಆಮ್ ಶೋರ್ ನಥಿಂಗ್ ಕ್ಯಾನ್ ರಿಪ್ಲೇಸ್ ವಾಟ್ ಅ ಮ್ಯಾನ್ ಕ್ಯಾನ್ ಡೂ ಟು ಅ ಮೆಟಲ್, ಅಲ್ವಾ? ಸೊ ನಿಮ್ಮ ಜೀವನಕ್ಕೆ ನೀವೊಂದು ಸ್ವರೂಪ ಕೊಟ್ಕೊಳ್ತಾ ಇದ್ದೀರಾ ಅಂತಂದ್ರೆ ಆ ಸ್ವರೂಪಕ್ಕೆ ನಾನು ಯಾವ ರೀತಿ ಡೈರೆಕ್ಷನ್ ಕೊಡ್ಲಿ, ಯಾವ ರೀತಿ ಮುಂದುವರಿಲಿ, ನಾನು ಮುಂದಿನ 5 ವರ್ಷಗಳಲ್ಲಿ ನನ್ನನ್ನ ನಾನು ಎಲ್ಲಿ ಕಾಣಬೇಕು, ವಾಟ್ ಈಸ್ ದ ಡೈರೆಕ್ಷನ್ ಐ ಆಮ್ ಹೆಡಿಂಗ್ ಟು ಅನ್ನೋ ಒಂದು ಪ್ರಶ್ನೆನ ನಿಮಗೆ ನೀವು ಕೇಳ್ತಾ ಆ ಪ್ರಶ್ನೆಗೆ ನೀವು ಆನ್ಸರ್ಸ್ ಹುಡುಕ್ತಾ ಇದ್ದಾಗ ಸಾಕಷ್ಟು ಅದ್ರ ಬಗ್ಗೆ ಮೈಂಡ್, ರೈಟ್? ಸೊ ದಟ್ ಇಸ್ ವೈ ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್, because I see people coming down from different fields of engineering, of medicine. I spoke to Sir Saroj Saling, he came down all the way from Hubli starting at 4 o'clock in the morning. So all these are efforts that people take for you, right? Make the right use of it, okay? Now specifics to the idea. Now,
one word I always use is interest. Right? Now that interest ಅನ್ನೋದು ಒಂದು ನಿಮಗೆ ಬಂತು ಅಂತಂದ್ರೆ you need not wait for anything. Because once interest develops, then I'll find my way. Now, irrespective of whatever people say, I'll find my way. ಹಾಗಿದ್ರೆ ಸರ್ ಇಂಟ್ರೆಸ್ಟ್ ಹೇಗೆ ಡೆವಲಪ್ ಮಾಡ್ಕೊಳೋದು? Right? So this question is to all youngsters only. Parents answer ಮಾಡಂಗಿಲ್ಲ. This question is to all youngsters only. ಕರ್ನಾಟಕದ ಒಂದು ಮೂವಿ ವಿಶ್ವ ಮಟ್ಟದಲ್ಲಿ ತುಂಬಾ ಸದ್ದು ಮಾಡ್ತು. Right? For all areas, for its direction, for its music. It also got nominated close to Oscars. Which was that movie? Kantara. Wonderful. Who was the director of Kantara? Who was the heroine of Kantara? Saptamika. Great. Right. What was the recent movie of Shah Rukh Khan which made a lot of news? Pathan. Okay. Who all taught this in schools for all of you? ನೀವು ಹೋಗ್ತಾ ಇರೋ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರು ಹೇಳ್ಕೊಟ್ಟು ಇದ್ದಲ್ಲ ನಿಮಗೆ? ಅಥವಾ ನಿಮ್ಮ ತಂದೆ ತಾಯಿ ಏನಾದ್ರು ನೋಡು ಈ ತರ ಒಂದು ಮೂವಿ ಬಂದಿದೆ, ಇವ್ರು ಡೈರೆಕ್ಟ್ ಮಾಡಿದ್ದಾರೆ, ಹೀರೋ ಇವರು ಹೀರೋಯಿನ್ ಇವರು ಅಂತ ಯಾರಾದ್ರೂ ಮನೆಯಲ್ಲಿ ದಿನಾನು ಪಾಠ ಮಾಡಿದ್ರ? ಇಲ್ಲ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು, ನೋಡು ನಿಮ್ಗೊಂದು ಸೆಷನ್ ಕರ್ಕೊಂಡು ಹೋಗ್ತೀನಿ, ಇದ್ರ ಬಗ್ಗೆ ಈ ತರ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಹೇಳ್ಕೊಟ್ರು? ಇಲ್ಲ ಅಲ್ವಾ? ನಥಿಂಗ್ ವಾಸ್ ಟೋಲ್ಡ್, ನಥಿಂಗ್ ವಾಸ್ ಥಾಟ್, ಬಟ್ ಸ್ಟಿಲ್ ಆಲ್ ಆಫ್ ಯು ನೋ. ಅಂಡ್ ಇಲ್ಲಿವರೆಗೂ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾನೇ ಎಂಥೂಸಿಯಾಸ್ಟಿಕ್ ಆಗಿ ಅಂಡ್ ಲೌಡ್ ರೆಸ್ಪಾನ್ಸ್ ಬಂದಿದೆ ಇದೇ ಕ್ವೆಶನ್ಸ್. ಕರೆಕ್ಟ್? ಯಾಕೆ ಬಂತು? ಇಂಟ್ರೆಸ್ಟ್. ರೈಟ್? ಇಫ್ ಐ ಆಮ್ ಇಂಟ್ರೆಸ್ಟೆಡ್ and if I have developed interest over it, I did not wait for anybody to tell me what should I do, where should I learn, where do I get it, ಅನ್ನೋದು ಯಾರು ಹೇಳೋದಕ್ಕಾಗಲ್ಲ. I will find all my ways to find it. Right? If some of you are interested over food, and Bengaluru ಅಲ್ಲಿ ಯಾವುದೋ ಒಂದು ಕಾರ್ನರ್ ಅಲ್ಲಿ ತುಂಬಾ ಒಳ್ಳೆ ಬಿರಿಯಾನಿ ಸಿಗುತ್ತೆ, ತುಂಬಾ ಒಳ್ಳೆ ರೈಟ್ ಸ್ವೀಟ್ ಸಿಗುತ್ತೆ, ದಮ್ ರೂಟ್ ಅಂತ ಸಿಗುತ್ತಂತೆ, ತುಂಬಾ ಚೆನ್ನಾಗಿರುತ್ತೆ, ಬೆಂಗಳೂರಲ್ಲಿ ಎಲ್ಲೇ ಮಾಡಿರೋ ಸ್ವೀಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂತಂದಾಗ ಯು ವಿಲ್ ಆಲ್ಸೋ ಮೇಕ್ ಸಮ್ ಇಂಟ್ರೆಸ್ಟ್ ಟು ಗೋ ದೇರ್, ಟೇಸ್ಟ್ ದಟ್ ಅಂಡ್ ಸಿ ಏನ್ ಅಷ್ಟೊಂದು ಚೆನ್ನಾಗಿದೆ ಇದರಲ್ಲಿ ಅಂತ ನೋಡ್ತೀರಲ್ಲ. ದಟ್ ಈಸ್ ಇಂಟ್ರೆಸ್ಟ್. So the only request most of us who come have to all of you is ಆ ಇಂಟ್ರೆಸ್ಟ್ ನ ನಿಮ್ಮ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆನೂ ಬೆಳೆಸ್ಕೊಳ್ಳಿ. Because that interest is something that will shape your career for the next 5 years, 10 years. Ivattu, the program is not about teaching you anything. The program is not about guiding you anything. The program is about igniting something to you. Right? You have come in a particular construct. Right? ನಿಮ್ಮ ತಂದೆ ತಾಯಿ ಆಸೆ ಪಟ್ಟ ಹಾಗೆ, ನಿಮ್ಮ ಜೊತೆಲಿರೋ ಎಲ್ಡರ್ಸ್ ಆಸೆ ಪಟ್ಟ ಹಾಗೆ ನೀವು ಒಂದು ಕನ್ಸ್ಟ್ರಕ್ಟರ್ ಬಂದಿದ್ದೀರಾ. ಬಟ್ ಇವತ್ತು ಒಂದು ಇಗ್ನಿಷನ್ ತಗೊಂಡ್ಕೊಳ್ಳಿ, ಒಂದು ಕಿಡಿ ಹತ್ತಿಸ್ಕೊಳ್ಳಿ. ರೈಟ್? ನಾನು ನನ್ನ ನೆಕ್ಸ್ಟ್ 5 years ಅಲ್ಲಿ ನನ್ನನ್ನು ನಾನು ಎಲ್ಲಿ ಕಾಣಬೇಕು? ಇವತ್ತು ನಾನು 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೀನಿ ಅಂದರೆ ನೆಕ್ಸ್ಟ್ 5 years ಅಷ್ಟೊಳಗಡೆ ನಾನು ಆಲ್ಮೋಸ್ಟ್ ಡಿಗ್ರಿ ಮುಗಿಸ್ತಾ ಇರ್ತೀನಿ. ನಾನು 12th ಮುಗಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ 5 years ಒಳಗಡೆ ನಾನು ಡಿಗ್ರಿ ಮುಗಿಸಿ ನಾನು ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇರ್ತಾ ಇದ್ದೀನಿ. ಸೊ ವೇರ್ ಡು ಐ ಸಿ ಮೈ ಸೆಲ್ಫ್? Right? What is that area which interests me? You need not take a decision now. Right? Never force yourself to take a decision. But today start thinking. Right? You need not be influenced by anybody, but take solutions, take information from people. ಆ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಪ್ರಾಸೆಸ್ ಮಾಡಿ. ರೈಟ್? ಎಲೆಕ್ಷನ್ ಬರ್ತಾ ಇದೆ, ನೀವು ಇವ್ರಿಗೆ ವೋಟ್ ಹಾಕ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಹೌದಾ ಕೇಳಿಸ್ಕೊಳ್ಳಿ. ರೈಟ್? ಈ ಕಡೆ ಬಿಡಿ, ನೀವ್ ಯಾರು ವೋಟ್ ಹಾಕ್ತೀರಾ ಅಂತ ನೀವು ಡಿಸೈಡ್ ಮಾಡಿ. ಬಿಕಾಸ್ ಆಲ್ ಆಫ್ ಯು ಆರ್ ಗ್ರೋನ್ ಅಪ್ ಅಡಲ್ಟ್ಸ್. ಇಫ್ ಟುಡೇ ಆಲ್ಸೋ ಇಸ್ ಸಂಬಡಿ ಟೆಲಿಂಗ್ ನೀವು ಇದನ್ನೇ ಮಾಡಬೇಕು ಅಂತ ನೀವು ಅದನ್ನೇ ಮಾಡ್ತಾ ಇದ್ರೆ then there is no difference between you and a robot. Right? Because robot also is fed with instructions, and ಯಾವ ಇನ್ಸ್ಟ್ರಕ್ಷನ್ ರೋಬೋಟ್ ಫೀಡ್ ಮಾಡುತ್ತೋ ಅದೇ ಇನ್ಸ್ಟ್ರಕ್ಷನ್ ಪ್ರಕಾರ ರೋಬೋಟ್ ವರ್ಕ್ ಮಾಡುತ್ತೆ. All of you are thinking human beings. Right? You are able to appreciate something that is good and ಚೆನ್ನಾಗಿಲ್ಲದೆ ನೀವು ಚೆನ್ನಾಗಿಲ್ಲ ಅಂತ ಹೇಳೋ ಒಂದು ಥಿಂಕಿಂಗ್ ಎಬಿಲಿಟಿ ನಿಮ್ಗಲ್ಲಿದೆ. ಸೊ ನನ್ನ ಜೀವನಕ್ಕೆ ನಾನು ಎಲ್ಲನ್ನು ನೋಡಬೇಕು ನನ್ನ ಅನ್ನೋ ಒಂದು ಪ್ರಶ್ನೆಗೆ ನೀವು ಉತ್ತರ ಹುಡುಕ್ಬೇಕು ಅಂತಂದ್ರೆ ಆ ಪ್ರಶ್ನೆಗೆ ನೀವೇ ಉತ್ತರ ಹುಡುಕಬೇಕು. All of us can be support systems. But who will do? You will do. Who will finally perform? You will finally perform. And it's a journey. Nothing comes easily. Who will make it easy or difficult? We will make it easy or difficult. When it is your choice, when it is your interest, nobody will be able to tell that it's easy or difficult. Because ನನ್ನ ಚಾಯ್ಸ್ ಆಗಿದ್ದಾಗ ಅದನ್ನ ನಾನು ಒಂದು ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ I will work towards it.
ಯಾವಾಗ ನಾನು ಯಾವುದೇ ಒಂದು ವಿಷಯ ನನ್ನ ತಲೆ ಮೇಲೆ ನೋಡು, ಅಯ್ಯೋ IAS ಎಕ್ಸಾಮ್ KAS ಎಕ್ಸಾಮ್ ನನ್ನ ತಲೆ ಮೇಲೆ ಹೀಗೆ ನೋಡ್ತೀನಿ, ಆ ವಾರದ ಮಧ್ಯೆ ಕೂಗ್ತಾ ಹೋಗ್ತೀನಿ. ಬಟ್ ಐ ಸಿ ಇಟ್, ಓಕೆ ಈ ಎಕ್ಸಾಮ್ ಅಲ್ಲಿ 3 ಸ್ಟೇಜ್ ಇದೆ, ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ, ಇಂಟರ್ವ್ಯೂ ಇದೆ. ಪ್ರಿಲಿಮ್ಸ್ ಅಲ್ಲಿ ಈ ತರ ಬರುತ್ತೆ, ಮೇನ್ಸ್ ಅಲ್ಲಿ ಈ ತರ ಇರುತ್ತೆ, ಇಂಟರ್ವ್ಯೂ ಈ ತರ ಇರುತ್ತೆ. ಸೊ ಮ್ಯಾನ್ ಬೈ ನೇಚರ್ ಇಸ್ ಅ ಪ್ರಾಬ್ಲಮ್ ಸಾಲ್ವರ್. ಪ್ರಿಲಿಮ್ಸ್ಗೆ ನಾನು ಈ ತರ ಮಾಡಬೇಕು, ಮೇನ್ಸ್ ನಾನು ಈ ತರ ಮಾಡಬೇಕು, ಇಂಟರ್ವ್ಯೂ ನಾನು ಈ ತರ. ಇವಾಗ ನನ್ನಲ್ಲಿ ಈ ಸ್ಕಿಲ್ಸ್ ಇದೆ, ಆ ಸ್ಕಿಲ್ಸ್ ನ ಈ ರೀತಿ ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕು. ಸೊ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು, ಆ ಸಪೋರ್ಟ್ ಕೊಡೋದಕ್ಕೆ ನಾವಿದ್ದೀವಿ. ದಟ್ ಇಸ್ ಹೌ ಯು ಹ್ಯಾವ್ ಟು ವರ್ಕ್ ಅಲ್ವಾ? ರೈಟ್, ನಥಿಂಗ್ ಕಮ್ಸ್ ಈಸಿ, ರೈಟ್? The whole effort of ನಿಮ್ಮ ಯುವಕರ ಸಂಘದ್ದು and the whole effort of coming all the way to everybody of you is to ensure ನಿಮ್ಮಲ್ಲಿರೋ ಪ್ರತಿಯೊಂದು ಕನಸುಗಳನ್ನು ಕೂಡ ನನಸು ಮಾಡೋ ಉದ್ದೇಶದಿಂದ. So one message which I will repeat from my chairman, good friend of Arvind sir, right? His name is Dr. Kedar, and Dr. C.S. Kedar is 17 years old. 17. From the last 20 years he is only 17 years old. Right, because the energy and enthusiasm that he puts along with each and one of you. So he says one thing every time. He says, dream big. Kanas kaanode adre doddaga kanas kaanu. Because dreaming small is a crime. Right? ಯಾಕೆ ಕನಸು ಕಾಣಬಾರ್ದು? ಯಾಕೆ ದೊಡ್ಡ ಕನಸು ಕಾಣಬಾರ್ದು? ನಾನು ಇದನ್ನ ಆಗ್ಬೇಕು, ಈ ರೀತಿ ನಾನು ತಲುಪಬೇಕು ಅನ್ನೋ ಕನಸು ಯಾಕೆ ಕನಸು ಕಾಣ. ಒಂದ್ಸತಿ ಆ ಕನಸು ಕಂಡಿದ್ದೀರಾ ಅಂದ್ರೆ ಆ ಕನಸು ನಿಮ್ಮಲ್ಲಿ ಇಗ್ನಿಷನ್ ಜೊತೆಗೆ ಮೋಟಿವೇಶನ್ ಪುಷ್ ಮಾಡ್ತಾರೆ. ನಾನು ಈಗ ಆಗ್ಬೇಕು ಅನ್ಕೊಂಡಿದ್ದೆ, ನಾನು ಇದು ಮಾಡ್ಬೇಕು ಅನ್ಕೊಂಡಿದ್ದೆ. ರೈಟ್, ಮಲ್ಟಿಪಲ್ ವೇಸ್ ಮೋಟಿವೇಶನ್ ಕಮ್ಸ್ ಟು. ಓಕೆ, ಸೊ ದಟ್ ಈಸ್ ದ ಬೇಸಿಕ್ ಐಡಿಯಾ ದಟ್ ಯು ಹ್ಯಾವ್ ಟು ಪುಷ್. ಸೊ ನಿಮ್ಮಲ್ಲಿ ಯಂಗ್ಸ್ಟರ್ಸ್ ಆಗಿ ಇರುವಂತ ಎನರ್ಜಿ, ಆ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಆ ಎನರ್ಜಿನ ರೈಟ್ ಡೈರೆಕ್ಷನ್ ಅಲ್ಲಿ ಚಾನಲೈಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಗೈಡೆನ್ಸ್, ಮೋಟಿವೇಶನ್ ತಗೊಳ್ಳಿ. ರೈಟ್, ನಮಗೆ ಈ ರೀತಿ ಸೆಷನ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಸಂಘಕ್ಕೆ ನೀವು ರಿಕ್ವೆಸ್ಟ್ ಮಾಡಿ, ಡಿಮಾಂಡ್ ಮಾಡ್ಕೊಡಿ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ನಿಮ್ ಫ್ರೆಂಡ್ಸ್ನು ಕರ್ಕೊಂಡು ಬನ್ನಿ, ಸೆಷನ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ತಗೊಳ್ಳಿ. ಆಲ್ ದಟ್ ಯು ಆರ್ ಲುಕಿಂಗ್ ಫಾರ್ ಇಸ್ 1/2 Sunday, and 1 year has 52 Sundays. Right? So I can dedicate at least 16-20 Sundays for it. And that is not for anybody, that is for my own life. So that's the direction that each one of you. And since I heard lot of your interest, somebody is a dancer, somebody can be a painter, somebody may be a gym enthusiast, somebody may be into classical singing. ನೀವು ಯಾವುದೇ ರೀತಿ ಸಾಧನೆ ಮಾಡಬೇಕು ಅಂದ್ರೂ ಕೂಡ ನಿಮ್ಮ ಇಂಟ್ರೆಸ್ಟ್ ಅನ್ನ, ಅಂದ್ರೆ ನಿಮ್ಮ ಹಾಬೀಸ್ ನ ಬಿಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಜನರಲಿ ಏನಾಗುತ್ತೆ ಅಂದ್ರೆ, ನಾ IAS ಓದ್ಬೇಕು ಅಂದ್ರೆ ದಿನಕ್ಕೆ 10 ಗಂಟೆ ಓದ್ಬೇಕಂತೆ, 12 ಗಂಟೆ ಓದ್ಬೇಕಂತೆ, 15 ಗಂಟೆ ಓದ್ಬೇಕಂತೆ, ಫಂಕ್ಷನ್ಸ್ ಯಾವುದು ಅಟೆಂಡ್ ಮಾಡಂಗಿಲ್ವಂತೆ. ರೈಟ್, ಡಾನ್ಸಿಂಗ್ ಇದೆ ಬಿಟ್ಬಿಡ್ಬೇಕು, ಅದು ಬಿಟ್ಬಿಡ್ಬೇಕು, ಎಲ್ಲ ಸುಳ್ಳು. ರೈಟ್, ನಿಮ್ಮ ಇಂಟ್ರೆಸ್ಟ್ ಏನಿದೆಯೋ, ನಿಮ್ಮ ಬೇಸಿಕ್ ಹಾಬೀಸ್ ಏನಿದೆಯೋ, ನಿಮ್ಮಲ್ಲಿ ಯಾವುದನ್ನು ಮಾಡಿದ್ರೆ ನಿಮ್ಗೆ ಖುಷಿ, ಅದನ್ನೆಲ್ಲವನ್ನೂ ಮಾಡಿ. ಬಟ್ ರೈಟ್, ವೆರಿ ಸಿಂಪಲ್ ವರ್ಡ್ಸ್ ದಟ್ ಬೋತ್ ಅರವಿಂದ್ ಸರ್ ಅಂಡ್ ಸೋನಿಯಾ ಯೂಸ್ಡ್. ದಿ ಐಡಿಯಾ ಇಸ್ 1, discipline. Right? Because ಆ ಡಿಸಿಪ್ಲಿನ್ ಒಂದು ನಿಮ್ಮಲ್ಲಿ ಬಂತು ಅಂತಂದ್ರೆ, then automatically you can manage everything. Every human being has 24 hours. It's about planning those 24 hours. Right? ನನಗೆ ಟೈಮ್ ಇಲ್ಲ ಅಂತ ನಾವು ಜನರಲಿ ಬಳಸ್ತೀವಿ. ರೈಟ್, ಟೈಮ್ ಎಲ್ರಿಗೂ ಇರುತ್ತೆ, ನಾವು ಆ ಟೈಮನ್ನ ಪ್ಲಾನ್ ಮಾಡ್ಕೊಳ್ಳೋಣ. ಓಕೆ, ಇವತ್ತು ನಮಗೆ 10 ಗಂಟೆ ಪ್ರೋಗ್ರಾಮ್ ಶುರು ಆಗ್ತಾ ಇತ್ತು. ಸೊ ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀನಿ, 10 ಗಂಟೆ ಅಲ್ಲಿ ತಲುಪಬೇಕು ಅಂದ್ರೆ ಏನ್ ಮಾಡ್ತೀನಿ. ರೈಟ್, ಸೊ 10ರಿಂದ 5 ಇವತ್ತು ಬ್ಲಾಕ್ ಆಗಿದೆ ಅಂತಂದ್ರೆ ಇವತ್ತು ನಾನು ಏನ್ ಮಾಡ್ತೀನಿ. ಆ ರೀತಿ ನಿಮ್ಮ ಶೆಡ್ಯೂಲ್ಸ್ ನ ಬೇಸಿಕ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ರೈಟ್, ಸ್ಟಡಿ ಶೆಡ್ಯೂಲ್ಸ್. ಆ ಬೇಸಿಸ್ ಮೇಲೆ ಎವ್ರಿಥಿಂಗ್ ಕ್ಯಾನ್ ಹ್ಯಾವ್ ಟೈಮ್. ಓಕೆ, ಸೊ ದಟ್ಸ್ ದಿ ಲೈನ್. Right, again, without much of lecture, let's run through a presentation. The idea of the presentation is simple, that most of us don't have an idea about civil services, UPSC, KPSC, idra ಬಗ್ಗೆ idea ಇಲ್ಲ. ನಾವು ಜನರಲಿ ಏನು ಅನ್ಕೊಂತೀವಿ, IAS exam, IPS exam, ಈ ರೀತಿ ಇದೊಂದು ಎಕ್ಸಾಮ್ ಅನ್ಕೊಂತೀವಿ. ಓಕೆ, ಬಟ್ ವಾಟ್ ಇಸ್ ದಿಸ್ ಎಕ್ಸಾಮ್, ವಾಟ್ ಇಸ್ ದಿ ಐಡಿಯಾ ಅನ್ನೋದ್ರ ಬಗ್ಗೆ I'll just run through. I'm not giving you a detailed orientation. Right, sometimes specific civil services ಬಗ್ಗೆ ಯಾರು ಇಂಟ್ರೆಸ್ಟ್ ಇದ್ದಾರೆ, ಮುಂದೆ ಯಾರು ನೋಡಬೇಕು ಅಂತಿದ್ದಾರೆ ಅಂತ ಮಾಹಿತಿ ತಿಳಿಸಿ. ರೈಟ್, ಸ್ಪೆಸಿಫಿಕ್ ಆಗಿ ಸಿವಿಲ್ ಸರ್ವಿಸಸ್ ಇರೋದಕ್ಕೆ ವಿಲ್ ಸ್ಪೆಂಡ್ ಅ ಲಿಟಲ್ ಮೋರ್ ಡೀಟೇಲ್ಡ್ ಟೈಮ್ so that the others don't find much use of it. Right, first question, when is the right time to start? Now is the right time to start. Right, that's why Sonia said the time that you get through your graduation. Okay, that time if you are effectively able to make use, ನೀವು ನಿಮ್ಮ ಡಿಗ್ರಿ ಓದ್ತಾನೆ
ರೈಟ್. ದಿನಕ್ಕೆ 1 ಗಂಟೆ ಸಮಯ ತೆಗೆದಿಟ್ಟು ವೀಕೆಂಡ್ಸ್ ಅಲ್ಲಿ ಅರೌಂಡ್ 3 to 4 hours ಅನ್ನೋ ಟೈಮ್ ತೆಗೆದಿಟ್ರಿ ಅಂತಂದ್ರೆ ಬೈ ದ ಏಜ್ ಆಫ್ 21, 22 ಯು ಕ್ಯಾನ್ ಬಿಕಮ್ ಅನ್ ಎಕ್ಸಿಕ್ಯೂಟಿವ್. 21-22 ವಯಸ್ಸಲ್ಲಿ ಒಬ್ಬ ಆಫೀಸರ್ ಆಗಿ ನೀವು ಹೊರಗಡೆ ಬಂತು ಅಂತಂದ್ರೆ 38 ವರ್ಷ 40 ವರ್ಷ ಈ ದೇಶಕ್ಕೆ ಸೇವೆ ಸಲ್ಲಿಸ್ತೀರಾ, ಉನ್ನತ ಹುದ್ದೆಗಳು ಹೋಗ್ತೀರಾ, ಯಾವೆಲ್ಲ ಚೇಂಜಸ್ ನಿಮ್ಮ ಸುತ್ತಮುತ್ತ ನೋಡಕ್ಕೆ ನೀವು ಬಯಸ್ತೀರಾ ಎಲ್ಲ ಚೇಂಜಸ್ ನೀವೇ ಇಂಪ್ಲಿಮೆಂಟ್ ಮಾಡ್ಬೇಕು. ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಬೆಂಗಳೂರಲ್ಲಿ ಬ್ಲಾಕ್ ಆಗ್ಬಿಡುತ್ತೆ, ಈ ಗಲಾಟೆ ಆಗುತ್ತೆ, ಅದಾಗತ್ತೆ, ಇಷ್ಟು ದೊಡ್ಡ ಸಿಟಿ ಬ್ಯಾಂಗ್ಳೂರು, ಇದು ಯಾಕಪ್ಪ ಹೀಗೆ, ಅದನ್ನ ಚೇಂಜ್ ಮಾಡೋದು ನಿಮ್ ಕೈಲಿರುತ್ತೆ. ರೈಟ್. ಅಗೇನ್ ವೆರಿ ಕ್ವಿಕ್ ಕ್ವೆಶನ್ಸ್. ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಯಾರು, ಪ್ರೊವೈಡ್ ಮಾಡೋದು ಯಾರು? ಬೆಸ್ಕಾಂ. ಕರೆಕ್ಟ್. ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಅಂಡ್ ಸಿವೇಜ್ ಮ್ಯಾನೇಜ್ಮೆಂಟ್ ಮಾಡೋದು ಯಾರು? BWSSB. ಬ್ಯಾಂಗ್ಳೂರ್ಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇರೋದು ಯಾರು? BMTC. ಬ್ಯಾಂಗ್ಳೂರ್ಗೆ ಮೆಟ್ರೋ ಕಾರ್ಪೊರೇಷನ್ ಕೊಡ್ತಾ ಇರೋದು ಯಾರು? BMRCL. ಎಸ್. ಸಿವಿಕ್ ಫೆಸಿಲಿಟೀಸ್ ಎಲ್ಲ ನೋಡ್ಕೊಂಡು ನಿಮ್ ಡ್ರೈನೇಜ್ ಕ್ಲೀನ್ ಆಗಿದೆಯಾ, ಲೈಟಿಂಗ್, ಸ್ಟ್ರೀಟ್ ಲೈಟಿಂಗ್ ಎಲ್ಲ ಕರೆಕ್ಟ್ ಆಗಿದೆಯಾ, ಇದನ್ನೆಲ್ಲ ಕೊಡ್ತಾ ಇರೋದು ಯಾರು? BBM. ಈ ಎಲ್ಲಾ ಸಂಸ್ಥೆಗಳಿಗೂ ಮುಖ್ಯಸ್ಥರಾಗಿ ಕೆಲಸ ಮಾಡೋದು ಯಾರು? ಸಿವಿಲ್ ಸರ್ವೆಂಟ್. ರೈಟ್. ದ ರೀಸನ್ ವೈ ಐ ಟೋಲ್ಡ್ ದಿಸ್ ಇಸ್ ನಿಮ್ಮಲ್ಲಿ ಜನರಲಿ ಯಾವ ವಿಷಯಗಳ ಬಗ್ಗೆ ಕಂಪ್ಲೇಂಟ್ಸ್ ಇರುತ್ತೆ. ರೈಟ್. ಇದ್ಯಾಕೆ ಹೀಗಿದೆ, ಇದನ್ನ ಇನ್ನ ಚೆನ್ನಾಗಿರ್ಬೋದಾಗಿತ್ತಲ್ವಾ, ಇದನ್ನ ಸರಿ ಮಾಡ್ಬೋದಾಗಿತ್ತಲ್ವಾ, ಈ ರೀತಿ ಕಂಪ್ಲೇಂಟ್ಸ್ ನಿಮ್ಮಲ್ಲಿ ಯಾರಿಗಿರುತ್ತೆ ಆ ಎಲ್ಲವನ್ನೂ ಸರಿ ಮಾಡುವಂತ ಅವಕಾಶ ಸಿಗೋದು ಈ ಒಂದು ಎಕ್ಸಾಮ್ ಥ್ರೂ ನೀವು ಅಧಿಕಾರಿಗಳಾಗ್ತಾರೆ. ರೈಟ್. ಈ ರೀತಿಯ ಸಂಘ ಸಂಸ್ಥೆಗಳು ಕೂಡ ಸಾಕಷ್ಟು ರೀತಿಯಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಕಾಂಟ್ರಿಬ್ಯೂಷನ್, ದೇ ಆಡ್ ವ್ಯಾಲ್ಯೂ ಟು ದಿ ಸೊಸೈಟಿ. ಬಟ್ ನೀವು ಅಧಿಕಾರದಲ್ಲಿದ್ದು ಹೇಗೆಲ್ಲ ನಿಮ್ಮ ಡಿಸಿಷನ್ಸ್ ಮೂಲಕ ರೈಟ್ ವಿಷಯಗಳನ್ನ ಬದಲಾಯಿಸಬಹುದು, ಸಂಸ್ಥೆಗಳನ್ನ ನೀವು ಹೇಗೆ ಬೆಳೆಸಬಹುದು ಅನ್ನೋದು ನೀವು. Right, some examples I'll give you to the presentation also. Okay, right. So we'll start. Now, this is something that all of you have experienced, right? Now, yaru kuda one war nodlila, one crisis nodlila, but COVID is something that very badly struck. Okay, and one bomb bidlila, one bullet haklila, eno agde, we were all locked down at home, right? Many new things came about, seal down, lockdown, vaccination. These were all things that got added to our vocabulary, right? ನಿಮ್ಮ ಅಜ್ಜಿ ನಿಮ್ಮ ತಾತ ಹೇಳ್ಬೋದು ನಮ್ಮ ಕಾಲದಲ್ಲಿ ಹೀಗಿತ್ತು, ನಮ್ಮ ಕಾಲದಲ್ಲಿ ಹೀಗಾಯ್ತು ಅಂತ. ಸೊ ನೀವು ನಿಮ್ಮ ಮುಂದಿನ ಜನರೇಷನ್ ಗೊತ್ತಾ, ನಮ್ಮ ಕಾಲದಲ್ಲಿ ಕೋವಿಡ್ ಅಂತ ಬಂದಿತ್ತು, ರೈಟ್. 2 ವರ್ಷ ಸ್ಕೂಲ್ಸೇ ನಡೆದಿಲ್ಲ, ನಮಗೆಲ್ಲ ಎಕ್ಸಾಮ್ ಮಾಡ್ದೇನೆ ಸರ್ಟಿಫಿಕೇಟ್ಸ್ ಕೊಟ್ರು ಅಂತೆಲ್ಲ ನೀವು ಹೇಳ್ಕೋಬಹುದು. ಓಕೆ, ದಟ್ ಅಪಾರ್ಟ್ ದಿಸ್ ಕ್ರೈಸಿಸ್ ಆಡೆಡ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಆಲ್ಸೋ. However, this crisis has created some troubles also. Okay, what is the troubles that it has created? What do you read from this picture? You want the picture, what is one thing that you are reading? From last about 6 months to 8 months, what is that one common terminology that you have been hearing? Something that is happening in Facebook, in your Meta as a company, IBM, Twitter, Microsoft, right? For all those major companies in the world, what is one common thing that's happening? Layoff. Right? ಸಾವಿರಗಳ ಸಂಖ್ಯೆಯಲ್ಲಿ ಜನರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. Not in hundreds, right? Some thousands, ಸಾವಿರಗಳ ಸಂಖ್ಯೆಯ ಜನರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. Okay, and ಇವ್ರು ಯಾರು ಕೂಡ ಎಂಟ್ರಿ ಲೆವೆಲ್ ಅವ್ರನ್ನಲ್ಲ, ಇವರೆಲ್ಲಾನು ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಹೂ ಬೀನ್ ಪರ್ಫಾರ್ಮಿಂಗ್ ವೆರಿ ವೆಲ್, ಇವ್ರನ್ನು ಕೆಲಸದಿಂದ ತೆಗಿತಾರೆ. ವೈ? ದ ವರ್ಲ್ಡ್ ಇಸ್ ಇನ್ ಮಿಡ್ಸ್ ಆಫ್ ವೆರಿ ಬ್ಯಾಡ್ ರಿಸೆಷನ್. ಓಕೆ, ಅಂಡ್ ಇಟ್ಸ್ ಅನ್ ಎಕನಾಮಿಕ್ ಸೈಕಲ್, ಇದು ಬರ್ತಾ ಹೋಗ್ತಾ ಇರುತ್ತೆ. ಬಟ್ ಇಮ್ಯಾಜಿನ್ ದಿ ಅನ್ಸರ್ಟನಿಟಿ. ಓಕೆ, ಸೊ ಆನ್ ದಟ್ ಪರ್ಟಿಕ್ಯುಲರ್ ಸಿನಾರಿಯೋ, ಜನರಲಿ ಆಸ್ ಯಂಗ್ಸ್ಟರ್ಸ್ ನಾವು ಮುಂದೆ ನೆಕ್ಸ್ಟ್ 3 years 4 years ಅಲ್ಲಿ ಈ ಒಂದು ಮಾರ್ಕೆಟ್ ಸಿನಾರಿಯೋಗೆ ಎಂಟರ್ ಆಗ್ತೀವಿ ಅಂತಂದಾಗ ಈ ರೀತಿ ಸಿಚುವೇಶನ್ ನೋಡಿದಾಗ ವಿದಿನ್ ಆರ್ ಸೆಲ್ಫ್ we feel this, right? Life looks tough ahead, and there is a fear that comes. A fear madhyadalli, this also is a feeling that you feel alone, because now yaru kuda very frequently, very easily we can't go out and tell, right? Nange yako baya agta ide, munde nan kelsa siklilla andre eno enaguttೋ ಅನ್ನೋ ಭಯನ ನಮ್ಮ ತಂದೆ ತಾಯಿಗಾಗಲಿ ಅಥವಾ ಫ್ರೆಂಡ್ಸ್ ಆಗಲಿ ನಾವು ಹೇಳ್ಕೊಳಕ್ಕೆ ಇಚ್ಛೆ ಪಡಲ್ಲ. And that fear is very personal. Right, with all that, we also come to a situation where, right, this is one question that troubles, what to do. Why? There are multiple options, right? And each option has certain fear, certain positive, certain negative. So what exactly to do? That question also troubles. So this is something that we go through, we feel confused, we feel perplexed, right? So on all that idea comes about. So the idea is simple. As an institution, we, India for IS, I'll give you a very brief introduction. Right, we come from a company called Reimagining India Innovations.
So the idea is to reimagine the perspective of education with career orientation, what all opportunities that you can build. This is Dr. Kedar, our chairman. Right, 1979 batch IAS officer. In 1979 batch, he was the only IAS officer from Karnataka. Right, and generally IAS officer he comes from a very good background. Right, very briefly. Right, ಚಿಕ್ಕಬಳ್ಳಾಪುರದ ಮೂಲತಃ ಚಿಕ್ಕಬಳ್ಳಾಪುರದವರು, ಬೆಂಗಳೂರಲ್ಲೇ ಹುಟ್ಟು ಬೆಳೆದರು, ಇದೇ ಪ್ಯಾಲೇಸ್ ಗುಟ್ಟಳ್ಳಿ ಏರಿಯಾದಲ್ಲಿ ಹುಟ್ಟು ಬೆಳೆದರು. ರೈಟ್, ತಂದೆ ಪೌರೋಹಿತ್ಯ ಮಾಡ್ತಾ ಇದ್ದಂಥವ್ರು, ತಾಯಿ ಮನೆ ಕೆಲಸ ಮಾಡ್ತಾ ಇದ್ದಂಥವ್ರು, ದಿನಕ್ಕೆ ಒಂದ್ಸತಿ ಊಟ ಸಿಕ್ಕಿದ್ರೆ ನಮ್ಗೆ ಹೆಚ್ಚು ಅಂತ ಹೇಳ್ತಾ ಆ ರೀತಿ ಜೀವನ ಕಂಡು MSc ಪದವೀಧರರಾಗಿ ನಂತರ IAS ಅಧಿಕಾರಿಯಾಗಿ ಕರ್ನಾಟಕಕ್ಕೆ ಸುಮಾರು 38 ವರ್ಷಗಳ ಸೇವೆ ಸಲ್ಲಿಸಿ ಡೆಲ್ಲಿಯಲ್ಲಿ ಅಸಿಸ್ಟೆಂಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ವರ್ಕ್ ಮಾಡಿ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆದರು. ಇವತ್ತು ಕೂಡ in entire civil services circle, right, Kedar sir is a big name in terms of his clarity and the cleanness that he has maintained. Okay, so through him is what we look at. So eminent panelists come across the programs that we do and we working on them. Okay, there's a small video. I don't know if the audio can be played. Okay, so this is just to keep you motivated. Okay, so let's see. Watch this video. Just click the next button. Okay, so that's basic in terms. So let's see, no problem. A video playing I'll show the video later. Sir. We'll go ahead. It's off mine. Right, so generally what we feel is this is one. Okay, great. Come to the video. Sir. Just watch the nitty-gritties in the video, right? The feeling that we have and what we get to now. Yeah. National Police Academy, Hyderabad has been conducting training of IPS probationers in a conventional manner since its inception in 1975, in which different subjects are taught separately. In this approach, the retention of the subject and concept by trainees is much lesser as they come without any knowledge of policing. To overcome this problem, the Academy is trying to follow integrated training approach since the last few years, in which interrelated subjects are taught together, and later it is further strengthened with various simulated hands-on training modules. For this purpose, Academy conducts police station, forensic science, moot court modules to make them understand the subject in a better manner. Integrated examination in both indoor and outdoor subjects are taken to check their complete understanding of the subject. Such integrated training approach makes probationers better prepared for facing real-time situation in the field, and they do not need to ask these things from their subordinates. Investigation subject is taught with relevant section of CRPC, IPC, Evidence Act, and maintenance of public order subject, so that trainees can learn all aspects of successful investigation and prosecution. Police station module. In police station module, OTs are divided into smaller group and stay for 24 hours in the model police station without any break and perform various police station functions like general diary maintenance, sentry duty, SHO, writer constables, summon and warrant execution, and attending any incident reported to police station on that day. Forensic science simulation.
For better understanding of investigation process and collection of evidence, different crimes like homicide, dowry death, road accident, etc. are simulated, and OTs are asked to do complete process of investigation from FIR to charge sheet. They also prepare the complete case diary documents with all attachments. Moot court. After a few investigation simulation, trainees are given a real-life case with homicide and extortion angles, having physical, documentary and digital evidences. They spend 3 full days on this case for investigation and submission of charge sheet, and later the same case is tried in a similar court presided by a retired district judge and real prosecutor and defense lawyers. OTs are assigned different roles during this trial process, and final judgment is delivered on the 4th day after 3 days comprehensive simulated trial process. Integrated indoor examination scenario. The same approach is adopted in examination of indoor subjects also, in which a real-life scenario involving 5 to 6 subjects is given, and OTs are asked subject-wise questions on the basis of this scenario. Answers are written on separate answer sheets and evaluated by different outside subject experts. Integrated outdoor examination scenario A. Subjects like public order management and anti-Naxal operation is integrated with outdoor subjects like tactics and physical training. Trainers are given simulated outdoor scenario and are asked to conduct an anti-Naxal operation with assigned police contingent. And crowd management with the help of mounted police. Training directly from National Police Academy. National Police Academy is in Hyderabad. Hyderabad is training happening. Okay, that's just for the information. Who do you think is this person? Right. So all parents know, but all the Gen Z people we don't know. Right. Right. If the parents are not here, right? Yaro interne kanasta idare sir. Yaro interne kanasta idare sir. Right. So T.N. Session, Dr. T.N. Session is an IAS officer from 1955 batch. 1990s ಅಲ್ಲಿ ಎಲೆಕ್ಷನ್ ಸಿಸ್ಟಮ್ ಸಂಬಂಧಪಟ್ಟ ಹಾಗೆ ಅವ್ರು ತಂದಂತ ರಿಫಾರ್ಮ್ಸ್. As cabinet secretary, as principal secretary to prime minister, 3 top positions any IAS officer dreams to. Okay, right? Again, I'm sure you will know the next man. Who is this? Only the students. Dr. Ajit Doval, right? Who is Ajit Doval? ಏನು ಮಾಡ್ತಾ ಇದ್ದಾರೆ? What is he doing? Right, National Security Advisor, right? NSA. For the 10th continuous year, he is National Security Advisor, right? ಭಾರತದ ಎಲ್ಲಾ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ರೈಟ್, ನ್ಯೂಕ್ಲಿಯರ್ ಆರ್ಸೆನಲ್ ಇಂದ ಹಿಡಿದು ಪ್ರತಿಯೊಂದು ಭದ್ರತಾ ವ್ಯವಸ್ಥೆಗೂ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, he started his career as an IPS officer from Kerala cadre, went on to perform in RAW, in IB, Intelligence Bureau ದಲ್ಲಿ RAW ಅಲ್ಲಿ ಸಾಕಷ್ಟು ಹುದ್ದೆಗಳು, ಸಾಕಷ್ಟು ಸೀಕ್ರೆಟ್ ಆಪರೇಷನ್ಸ್ ಅಲ್ಲಿ ಭಾಗವಹಿಸಿ. Right, he is the National Security Advisor. Okay, an IPS officer to start with. Who's this? Yes, Jayashankar. And what is S. Jayashankar today? He's foreign minister. Right, he's foreign minister. He started his career as a foreign service officer, went on to be ambassador or high commissioner of the country in different countries across the world, went on to become the topmost foreign service officer as foreign secretary, and Prime Minister handpicked him to become Foreign Affairs Minister. The reason why I showed you these 3 people specifically is for you to understand the impact these people get to create. Right? They are all from different services, but the world and India will remember them for some generations to come. Right?
That is the impact each one of you will be able to make once you are civil servants, because the change, the ideas, the implementation that you get to create, irrespective of any background that you come from. A civil servant has an ability to impact things at the country level, at the world level, right? Very recently, American bureaucrats said that India should be proud of having Jaishankar and Ajit. That's the level that impact can get created. Okay? So ನಿಮ್ಮಲ್ಲಿರೋ ಪ್ರತಿಯೊಬ್ಬರಲ್ಲೂ ಈ ಲೆವೆಲ್ ಅಲ್ಲಿ ಹೋಗಿ ಕೆಲಸ ಮಾಡುವಂತ, ಈ ಲೆವೆಲ್ ಅಲ್ಲಿ ಹೋಗಿ ದೇಶದ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಅವಕಾಶ ಇದೆ. Okay? Right. Now this question generally comes. This is a question. Why? I am a science student, sir. I am a commerce student. I am a BBA student. I am an art student. Very backgrounds in the mandiri. Which graduation is very suited for civil services? Because generally there is a feeling, right? Civil services ಅಲ್ಲಿ ಓದಬೇಕು ಅಂತಂದ್ರೆ ಅಲ್ಲಿ ಓದೋದಕ್ಕೆ you are doing history, economics, geography, politics. I am a core science student. ನನಗೆ engineering ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, medicine ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, veterinary science ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, business ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. All of you come from business community. But which graduation is very suited? Right? The reality is any degree. UPSC is Union Public Service Commission. It conducts the exam. It has a single eligibility criteria. ಒಂದು recognized university ಇಂದ ಒಂದು ಡಿಗ್ರಿ ಮಾಡಿದ್ರೆ ನೀವು ಡಿಗ್ರಿ ಫೈನಲ್ ಇಯರ್ ಅಲ್ಲಿರೋ ಎಕ್ಸಾಮ್ ಬರೀಬಹುದು ಅಥವಾ ಡಿಗ್ರಿ ಮುಗಿಸಿದ ನಂತರ ಎಕ್ಸಾಮ್ ಬರೀಬಹುದು, ಎನಿ ಡಿಗ್ರಿ, ರೈಟ್? ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಗ್ರಾಜುಯೇಷನ್, ಇವತ್ತು ನೀವು ತಗೊಳ್ಳುವಂತ ಡಿಗ್ರಿ ಚಾಯ್ಸಸ್ ನ ತುಂಬಾ ಇಂಟ್ರೆಸ್ಟ್ ಇಂದ ಮಾಡಿ, ರೈಟ್? Do it very well. But if the dream is civil services, at some point of time ನಿಮ್ಮೊಳಗಡೆ ಆ ಒಂದು ignition ಕಿಚ್ ಹತ್ತು, ನಾನು ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋ ಒಂದು ಕಿಚ್ ಹತ್ತು ಅಂತಂದ್ರೆ you can definitely do it. All that you need is direction and a little orientation and guidance. That we will do. Okay? So very quickly, right? This is about the exam. I'm not going to details. A little fast here. Who conducts the exam? ನಮಗೆ ಜನರಲಿ ಇದನ್ನ IAS ಅಥವಾ IPS ಎಕ್ಸಾಮ್ ಅಂತ ತಿಳ್ಕೊಂಡ ಅಭ್ಯಾಸ ಇರುತ್ತೆ. ಈ ಎಕ್ಸಾಮ್ ನ ಕಂಡಕ್ಟ್ ಮಾಡೋದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಒಂದು ಸಂವಿಧಾನಬದ್ಧವಾದ ಸಂಸ್ಥೆ ಕಂಡಕ್ಟ್ ಮಾಡುತ್ತೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಕಮಿಷನ್ ಯಾಕೆ ಒತ್ತು ಹೇಳ್ತಾ ಇದೆ ಅಂದ್ರೆ, ಜನರಲಿ ನಮ್ಮಲ್ಲಿ ಏನ್ ನೋಷನ್ ಇರುತ್ತೆ ಅಂದ್ರೆ, ಸರ್ಕಾರಿ ಸೇವೆಗಳು ಸೇರ್ಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗುತ್ತೆ, ಕರಪ್ಷನ್ ಇದೆ, ಮತ್ತೊಂದಿದೆ. ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ವರ್ಷಕ್ಕೊಂದ್ಸತಿ ಕಂಪಲ್ಸರಿ ಎಕ್ಸಾಮ್ ನಡೆಯುತ್ತೆ, ರೈಟ್? ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ವೆರಿ ಕ್ಲೀನ್ ಅಂಡ್ ಪ್ಯೂರ್ಲಿ ಮೆರಿಟ್ ಓರಿಯೆಂಟೆಡ್ ಎಕ್ಸಾಮ್, ರೈಟ್? ಕಾನ್ಸ್ಟಿಟ್ಯೂಷನಲ್ ಅಂಡ್ ವೆರಿ ಕ್ಲೀನ್ ಅಂಡ್ ಪ್ಯೂರ್ಲಿ ಮೆರಿಟ್, ಅಬ್ಸಲ್ಯೂಟ್ಲಿ ನಥಿಂಗ್. ಅಂಡ್ ಪ್ರತಿ ವರ್ಷ ಎಕ್ಸಾಮ್ ನಡೆಯುತ್ತೆ. ಓಕೆ? ಸೊ ನಾನು ಈ ವರ್ಷ ಎಕ್ಸಾಮ್ ಬರೆದು ಇನ್ನು ಎಷ್ಟು ವರ್ಷಕ್ಕೆ ಕಾಯಬೇಕು ಅನ್ನೋ ಪರಿಸ್ಥಿತಿ ಇರುತ್ತಲ್ಲ. ಯು ಆರ್ ಸ್ಟಡಿಂಗ್ ಥಿಂಗ್ಸ್ ಎಟ್ ಅ ವೆರಿ ಹೈ ಲೆವೆಲ್, ಪ್ಯೂರ್ ಮೆರಿಟ್ ಓರಿಯೆಂಟೆಡ್. ಫಾರ್ ಎನಿ ಸಿವಿಲ್ ಸರ್ವೆಂಟ್ ಹೂ ಇಸ್ aspiring to be, this is the choice to make, right? From a job perspective, it's a highly challenging job, something that you can always dream for. From the perspective of an exam, it's a highly challenging exam. Okay? It is not difficult. It's not difficult. Again, it's not easy. It's challenging, right? You have to raise your ability and capability to achieve in this exam, right? And it is possible. Okay? From the exam perspective, as we said, generally now this also becomes the feeling, right? ಏನೊಂದು ನೋಷನ್ ಜನರಲಿ ಇದೆ ಅಂದ್ರೆ 5 ಲಕ್ಷ ಜನ ಬರೀತಾರಂತೆ, 10 ಲಕ್ಷ ಜನ ಬರೀತಾರಂತೆ, ಕೊನೆಗೆ 1,000 ಜನ ಸೇರಿ ಇಷ್ಟೊಂದು ಕಾಂಪಿಟೇಷನ್, ರೈಟ್? ನಾನು ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜನರಲಿ 5 ಲಕ್ಷ ಅಂತ ಏನ್ ನಂಬರ್ ತೋರಿಸ್ತಾರಲ್ಲ, ಅಪ್ಲೈ ಮಾಡೋದು 8 ಲಕ್ಷ 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಬರೆಯೋರು ಅಂತ 5 ಲಕ್ಷ, ಯಾವುದು ಫಸ್ಟ್ ಸ್ಟೇಜ್ ಬರೆಯೋದು. ಬಟ್ ರಿಯಾಲಿಟಿ ಏನು ಅಂತಂದ್ರೆ, ಎಕ್ಸಾಮಿನ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ಎಕ್ಸಾಮ್ ಬಗ್ಗೆ ಕರೆಕ್ಟ್ ಆಗಿ ಪ್ರಿಪರೇಷನ್ ಆಗಿ ಎಕ್ಸಾಮ್ ಬರೆಯೋದು ಕೇವಲ ಒಂದು 50,000 ಜನ, 50,000, ರೈಟ್? ನಮ್ಮ ತಂದೆ ತಾಯಿ ಹೇಳಿದ್ರು ನಾನು ಬರಿತೀನಿ, ಫ್ರೆಂಡ್ಸ್ ಎಲ್ಲ ಬರೀತಾ ಇದಾರೆ ನಾನು ಅಪ್ಲೈ ಮಾಡ್ತೀನಿ, ಎಲ್ಲರೂ ನೋಡ್ತಾ ಇದಾರೆ ನಾನು ಕೂಡ ನೋಡೋಣ, ಈ ಜನರಲಿ ಡಿಗ್ರಿ ಆದ್ಮೇಲೆ ಎಲ್ಲರೂ ಎಕ್ಸಾಮ್ಸ್ ಬರೀಬೇಕು ಅಂತಾನೆ ಬರೆಯೋಣ, ಈ ರೀತಿ ಇರೋದ್ರಿಂದ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಕ್ಲಿಯರ್ ಕಟ್ ಆಗಿ ಎಕ್ಸಾಮ್ ಏನು ಅಂತ ತಿಳ್ಕೊಂಡು ಎಕ್ಸಾಮ್ ಅಪ್ಲೈ ಮಾಡಿ ಬರೆಯುವಂತ ಸಂಖ್ಯೆ ಓನ್ಲಿ 50,000. ಸೊ ಡೋಂಟ್ ಗೋ ಬೈ ದೋಸ್ ನಂಬರ್ಸ್. The reality is your competition is around 50,000, but it's a serious competition. Okay? You have to work around through that. And then really comes through, right? Focus. IAS or civil services exam is considered to be a mother of all exams. It's pinnacle. Worldwide, it's considered to be a very competitive exam because of its dynamic nature. Okay? So that's the idea of it. Going further. Naಮಗೆ again, this is one slide I want you to hold because generally ನಮಗೆ IAS, IPS ಅಥವಾ ಫಾರಿನ್ ಸರ್ವಿಸ್ ಇಷ್ಟು ಮಾತ್ರ ಗೊತ್ತಿರುತ್ತೆ. It is one exam called civil services exam. UPSC ಕಂಡಕ್ಟ್ ಮಾಡೋಂಥ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ 26 ಬೇರೆ ಬೇರೆ ಪೋಸ್ಟ್ಗಳಿಗೆ ನಿಮ್ಮನ್ನು ಸೆಲೆಕ್ಟ್ ಮಾಡೋದು. 26 different services through that one exam. Which are those posts? IAS, which is administrative service, foreign service, police service, audit account service, revenue service, customs, GST, revenue service, income tax,
Postal account service, defense accounts, ordnance factory, postal services, civil accounts, railway traffic, railway accounts. Next you have railway personnel, railway police, defense estate, information service, trade service, corporate law, armed forces headquarters, UT civil, UT police, Pondicherry civil, Pondicherry police. So ನೀವು ಬರೆಯೋ ಒಂದೇ ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ಪೋಸ್ಟ್ಗಳು, ರೈಟ್? ಸೊ ಒಂದು ಬರೀತೀನಿ ಅದು ಸಿಕ್ಲಿಲ್ಲ ಅಂದ್ರೆ ಅನ್ನೋ ರೀತಿ ನಿಮ್ಮ ಪ್ರಶ್ನೆ ಅಂತಲ್ಲ, ನೀವು ಕೊಡುವಂತ ಪ್ರಿಫರೆನ್ಸ್, ನಿಮ್ಮ ಪ್ರಿಫರೆನ್ಸ್ ಮತ್ತು ನಿಮ್ಮ ಮೆರಿಟ್ ಬೇಸಿಸ್ ಮೇಲೆ ಈ ಪೋಸ್ಟ್ಗಳಿಗೆ ನಿಮ್ಮನ್ನು ಅಲಾಟ್ ಮಾಡ್ತಾ. ಓಕೆ, ಅಂಡ್ ನಿಮಗೆ ಸಿಗ್ಬೇಕಾಗಿರೋ ಅಲ್ಟಿಮೇಟ್ ಪೋಸ್ಟ್ ಸಿಗೋದಕ್ಕೆ ಮತ್ತೊಮ್ಮೆ ನಿಮಗೆ ಎಕ್ಸಾಮ್ ಬರೆಯೋ ಆಪರ್ಚುನಿಟಿ ಕೂಡ ಇದೆ. Okay, these are the 26 different posts that are available. Okay, going ahead. Generally happens in 3 stages. First stage is prelims, second stage is mains, third stage is interview, or what we call the personality test. First stage is a one-day exam. It happens morning one session, afternoon one session, right? Where it's an MCQ based objective exam. Okay. Second stage is mains, which is completely writing. That is why Sir Arvind sir and Sonia were emphasizing on knowing things, building a writing skill, reading books, because they were high level language in avashyakate illa, but good basic English, right? If Kannadal baritini andru baribodu, Konkaniyal baritini andru baribodu. Nimma mother tongue, which is a recognized Indian language exam, baribodu, you can choose your medium and write, but you should be able to write in a way you are expressing others. So mains is a very important stage where it's a completely written exam, subjective exam. Finally comes the interview, right? The interview is the last stage. This interview happens in Delhi, right? So first, second stage you can write it in Bangalore, right? In Karnataka only. Interview on the Delhi hogte. Look at the importance of the post. Interview ge niಮಗೆ Delhi ಹೋಗಿ ಬರೋದಕ್ಕೆ UPSC pays for your travel, right? ಒಬ್ಬ ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಟ್ರಾವೆಲ್ ನ UPSC pays. ಕೋವಿಡ್ ಟೈಮ್ ಅಲ್ಲಿ ಫ್ಲೈಟ್ ಫೇರ್ಸ್ ಪೇ ಮಾಡಿ ನೀವು ಇಂಟರ್ವ್ಯೂ ಬಂದು ಹೋಗೋದಕ್ಕೆ. That's the importance of the job. So generally this is the timeline. Notification for the exam every year February around barutte. Prelims annod May last Sunday ನಡೆಯುತ್ತೆ. Main September ನಡೆಯುತ್ತೆ. Interview January ಇಂದ ಶುರು ಆಗುತ್ತೆ. ಪ್ರತಿ ವರ್ಷ ನೀವು ರಿಸಲ್ಟ್ಸ್ ನೋಡ್ತಾ ಇರ್ತೀರಾ. This is how the timeline comes. Okay, this is every year fixed calendar. Next ವರ್ಷದ calendar already announce ಮಾಡಿರ್ತಾರೆ. That's how clear is UPSC. Okay, so I'll not delve much into details. This is one thing, right, that we put forward. ನೀವು ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ, right, ನೀವು ಈ ಎಕ್ಸಾಮ್ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು ಅಂತಂದ್ರೆ, these are the few criteria that you need to build. There should be a very strong aspiration. ಮಾಡಬೇಕು ಅನ್ನೋ ಒಂದು ಇಚ್ಛೆ, ಛಲ ನಿಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, right? ಬೇರೆ ಯಾರಿಗಾಗೂ ನೀವು ಮಾಡಕ್ಕಾದ್ರೆ ಇದನ್ನ ಮಾಡಕ್ಕಾಗಲ್ಲ. ನಾನ್ ಮಾಡಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿ ಇತ್ತು ಅಂದ್ರೆ, if that aspiration is very strong, you will definitely be able to do it. Okay, so aspiration is the primary criteria, because ನಮ್ಮ ತಂದೆ ಇಷ್ಟಪಟ್ಟಿದ್ದಾರೆ ಮಾಡ್ತೀನಿ, ನನ್ನ ತಾಯಿ ಇಷ್ಟಪಟ್ಟಿದ್ದಾರೆ ಮಾಡ್ತೀನಿ ಅಂದಾಗ that doesn't stay for a long time, right? Because ಒಂದು ಸ್ವಲ್ಪ ಕಷ್ಟ ಅನ್ಸಿದ ತಕ್ಷಣ ಅಯ್ಯೋ ನಾನು ಏನೋ ಅನ್ಕೊಂಡಿದ್ದೆ, ಇದೇನೋ ಇದೆ ಬೇಡ, that feeling comes. So aspiration should be very strong. Second, with that strong aspiration you need to dedicate yourself. Okay, because ಬೇರೆ ಎಕ್ಸಾಮ್ಸ್ ತರ ಇದೊಂದು 3-month ಎಕ್ಸಾಮ್ ಅಲ್ಲ, ಇದೊಂದು 2-month ಎಕ್ಸಾಮ್ ಅಲ್ಲ. This preparation itself is a 1-year preparation. Exam is a 1-year exam process. So ಆ ಒಂದು ವರ್ಷ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಸಕ್ಸಸ್ ವಿಲ್ ಬಿ ಯೋರ್ಸ್. ಥರ್ಡ್, ಡಿಸಿಪ್ಲಿನ್, ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವು ಸ್ಕೂಲು, ಕಾಲೇಜ್ ಮತ್ತೆ ಡಿಗ್ರಿಯಲ್ಲಿ ಯಾವ ರೀತಿ ಓದ್ತಾ ಇರ್ತೀರಾ, ರೈಟ್? ಎಕ್ಸಾಮ್ ಮುಂಚೆ ಎಕ್ಸಾಮ್ ಬಂದಾಗ ಮುಂದಿನ 5 ದಿವಸ 10 ದಿವಸ ಸ್ವಲ್ಪ ಪುಷ್ ಮಾಡಿ ಹೋಗುವಂತ ರೀತಿ ಆಗಲ್ಲ. ಆಲ್ಮೋಸ್ಟ್ 1 yearಗೆ ನಿಮ್ಮ ಫೋಕಸ್ ಡೆಡಿಕೇಟೆಡ್ ಆಗಿರ್ಬೇಕು. 10 hours, 12 hours, 14 hours is not what we are asking for. We are asking for about 8 hours, right? Every day 8 hours possible. Sir, ನೀವು ಹೇಳಿದ್ರಿ ಡಿಗ್ರಿ ಓದ್ತಾ ಮಾಡ್ಬೋದು, ಹೇಗೆ ಮಾಡ್ಬೋದು, ರೈಟ್? Through your 3-year degree, if you are able to spend 1 hour every day, and what is that 1 hour we are asking for? The first thing that Arvind sir identified, newspaper, right? 1 hour every day, newspaper ಓದುವಂತ ಅಭ್ಯಾಸ ಬೆಳೆಸ್ಕೊಳ್ಳಿ minimum, right? If you are able to give a little more time, 1.5 to 2 hours every day. Saturday, Sunday ಅಂತ ನಿಮಗೆ ವೀಕೆಂಡ್ಸ್ ಬಂದಾಗ an additional 2 hours ಅಂತಂದ್ರೆ definitely this is your game, right? In fact, India for IAS ನಾವು ಒಂದು ಸಂಸ್ಥೆಯಾಗಿ we do a course called foundation course. ಫೌಂಡೇಶನ್ ಕೋರ್ಸ್ ಬರೀ 4 ತಿಂಗಳು ಮಾಡ್ತೀವಿ, ಓನ್ಲಿ ಆನ್ ಸ್ಯಾಟರ್ಡೇ ಸಂಡೇ. ಸ್ಯಾಟರ್ಡೇ 3 hours, ಸಂಡೇ 3 hours, ಸೊ ದಟ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮ್ಮ ಒಂದು ಬೇಸಿಕ್ ಐಡಿಯಾ ಡೆವಲಪ್ ಆಗುತ್ತೆ. ಬರೀ ಸ್ಯಾಟರ್ಡೇ ಸಂಡೇ, ಸೊ ದಟ್ ನಿಮ್ಮ ಕಾಲೇಜ್ಗೂ ತೊಂದರೆ ಆಗದೆ, ನೀವು ಮಾಡ್ತಾ ಇರೋ ಗ್ರಾಜುಯೇಷನ್ ಜೊತೆಗೇನೆ ಯು ವಿಲ್ ಬಿ ಏಬಲ್ ಟು ಡೂ ದಿಸ್. ಓಕೆ, ಸೊ ಇನ್ ದಟ್ ಕೇಸ್, ರೈಟ್, ನಿಮ್ಮಲ್ಲಿ ಸಾಕಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ರೆ, ರೈಟ್, ವಿ ವಿಲ್ ಡೂ ಅ ಸೆಪರೇಟ್ ಕ್ಲಾಸ್ ಫಾರ್ ಯು, ಸೊ ದಟ್ ಯು ವಿಲ್ ಗೆಟ್ ಡೆಡಿಕೇಟೆಡ್ ಅಟೆನ್ಷನ್ ಆಲ್ಸೋ. Otherwise, you're always free to come now. We will spend some time with you. We will help you understand the exam, and then you can take up.
ಡಿಗ್ರಿ ಮಾಡ್ತಾ ಮಾಡೋದ್ರಲ್ಲಿ ಸಾಕಷ್ಟು ಬೆನಿಫಿಟ್ ಇದೆ. ಯಾಕೆ ಜನರಲಿ ಡಿಗ್ರಿ ಆದ ನಂತರ ನಾನು 1 ವರ್ಷ 2 ವರ್ಷ 3 ವರ್ಷ ಟೈಮ್ ಸ್ಪೆಂಡ್ ಮಾಡಿದಾಗ ಲಾಟ್ ಆಫ್ ಸೋಷಿಯಲ್ ಪ್ರೆಷರ್ ಆಡ್ಸ್ ಆನ್, ಫೈನಾನ್ಷಿಯಲ್ ಪ್ರೆಷರ್ ಆಡ್ಸ್ ಆನ್, ಏನೂ ಮಾಡ್ಲೇಬಲ್ಲ ಅನ್ನೋದಿರುತ್ತೆ. ಫಂಕ್ಷನ್ ಹೋಗ್ತೀರಾ, ಇನ್ನೊಂದು ಹೋಗ್ತೀರಾ, ರೈಟ್, ಮಗ ಏನ್ ಮಾಡ್ತಾ ಇದ್ದಾನೆ, ಮಗಳು ಏನ್ ಮಾಡ್ತಾ ಇದ್ದಾನೆ, ಪ್ರಶ್ನೆ ಬರುತ್ತೆ, ರೈಟ್. ಶೇರ್ ದಟ್ ರೈಟ್ ಜನರಲಿ. ಸೊ ಆ ಒಂದು ಪ್ರೆಷರ್ ಅಥವಾ ಟೆನ್ಷನ್ಸ್ ನಿಮ್ಮನ್ನ ನೀವು ಒಪ್ಕೊಳ್ದೆ, ನೀವು ಓದ್ತಾ ಇರೋಗ್ಲೇನೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ನಮ್ಮ ಹತ್ರ ನೀಟಾಗಿ ತಿಳ್ಕೊಳ್ಳಿ. ಎಕ್ಸಾಮ್ ಓದ್ತಾ ಅಂದ್ರೆ ನಿಮ್ಮ ಡಿಗ್ರಿ ಮಾಡ್ತಾ ಇದ್ದಾಗ್ಲೇನೆ ನೀವು ಇಫ್ ಯು ಆರ್ ಏಬಲ್ ಟು ಪ್ಲಾನ್, ವಿಲ್ ಗಿವ್ ಯು ಅ 2 year 3 year ಪ್ಲಾನ್, ಆ ರೀತಿ ಮಾಡ್ತಾ ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಎಕ್ಸಾಮ್ ಬರೀಬಹುದು, ರೈಟ್, ಅಟ್ ಮೋಸ್ಟ್ 1 more year ಅನ್ನೋ ರೀತಿಯಲ್ಲಿ ಇಫ್ ಯು ಕ್ಯಾನ್ ಅಚೀವ್, nothing like it. So it requires aspiration, dedication, discipline. With that you need to be very strong determined. Right, that determination is very strong because it's not a very clean journey, right? Now one day hode no tar, there will be ups and downs, you will feel difficult at sometimes, you will feel low at sometimes. On journey to think we'll definitely do. So determination should be very strong. At last, patience is extremely important, right? Why? Because you will see your friends are enjoying, your friends are going out to movies, your friends are enjoying doing all the things, but you will feel you are studying. You will see life ahead, ಸುತ್ತಾ ಇರೋರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ, ಎಲ್ಲೋ ಫಾರಿನ್ ಸೆಟ್ಲ್ ಆಗ್ತಾ ಇದ್ದಾರೆ, ಇನ್ನೊಂದು ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ. ನಾನು ಇದ್ದಿದ್ದ ಕಡೆನೇ ಇದ್ದೀನಲ್ಲಪ್ಪ ಅಂತ ಅನ್ಸುತ್ತೆ. ನಿಮ್ಮ ತಂದೆ ತಾಯಿ ಕೂಡ ಅನಿಸ್ಬೋದು. ದಟ್ ಇಸ್ ಮೈ ಜನರಲಿ ಓರಿಯೆಂಟೇಷನ್ ಅಂತ ಮಾಡಿದಾಗ ತಂದೆ ತಾಯಿ ಜೊತೆ ಮಾಡ್ತೀವಿ. ಬಟ್ ಇಫ್ ಯು ಆರ್ ಏಬಲ್ ಟು ಹೋಲ್ಡ್ ದಟ್ ಪೇಷನ್ಸ್ ಫಾರ್ 1 year 2 years, you will definitely see a success that you will be proud of. Okay, so these are few things that you have to build. Okay, I'll not get into the further details because that's about the pattern, right? This is something that we will specifically do, spend a little more time. General run through prelims alli idea comes about CSAT and other things comes in specific. Munde hogta hoggte cut off, right? All these are general continue ಮಾಡಿ ಮುಂದೆ ಮೂವ್ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇರ್ತೀನಿ. So these are some details specifically about the exam as such, which we'll do at some other time specific, right? Exams and how it comes about. Okay, so as it goes on, one thing that I want to impress upon all of you, right? Each and every one of you can do, but do I want to do it is a question. Interest, right? Develop that interest. Irrespective of any degree, you can do, right? But I would definitely suggest 1 varsha, everybody, right? Push yourself to prepare for this exam. Why? As science students, as commerce students, your larger worldview is focused towards what you're learning. But as students preparing for civil services, your worldview is very open up. You will understand history, geography, economics, polity, right? So your worldview grows very big. All of you generally are citizens of the WhatsApp, Facebook democracy. You will truly become citizens of the Indian constitutional democracy. Right? Your information base widens. I am a science student. I did my engineering in electronics and communication. Our final year project was on a drone-based project, which was an image processing. Right? We did not build a drone, but the image processing will work. DRDO Matek project hogiದ್ವಿ. Right, but then once I shifted to civil services and I started working, today I teach economics, I teach public administration, and the interest areas are right. So, the information base that you build is something that you will be very well known to, right? Every small thing that is happening around you, adar ಬಗ್ಗೆ ನೀವು ಪ್ರಶ್ನೆ ಅನ್ನೋದು ಕೇಳಬೇಕು, right? Again, a very simple question. 28th May, right? Something very important happened in the country. What happened? About 1 month back, 28th May. What happened? The Prime Minister inaugurated the new parliament for the country. Correct? Right. Now I want some of you, right, preferably students, to tell me, why do you think India needed a new parliament? We had a beautiful parliament. Yes, it was a British era structure, but it was such a beautiful parliament. There was no reports about it being weak, destroy ಆಗ್ತಾ ಇದೆ, ಬೀಳುತ್ತೆ, ಇನ್ನೊಂದು ಇದ್ರ ಬಗ್ಗೆ ಯಾವುದೂ ಇಲ್ಲ. ಆದರೂ ಕೂಡ we built a very brand new parliament, a huge parliament, right? And it got inaugurated. Why do you think India needed a new parliament? That was built by Britishers. Okay, so it was built by Britishers, so we needed something new. Okay. 2026. Okay, sir, I'll come to that. Okay, he's coming to the answer. I want the boys and girls here to think. Right, see, that is the idea. You have to. Hello. 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 Yeah. So I want all of you to think. I think I'm loud enough. Here's the Delva last time. Right.
ಸೊ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಆಸ್ ಆಲ್ ಯಂಗ್ಸ್ಟರ್ಸ್ ನಿಮ್ಮೆಲ್ಲ ಪ್ರಶ್ನೆ ಬರಬೇಕು, ರೈಟ್, ನಮ್ಮ ದೇಶಕ್ಕೆ ಒಂದು ಹೊಸ ಪಾರ್ಲಿಮೆಂಟ್ ಅವಶ್ಯಕತೆ ಏನಿದೆ, right? You'll be surprised. All our calculations in terms of population, in terms of MLAs, in terms of MPs, ಇದೆಲ್ಲವೂ ಕೂಡ 1971 census freeze ಆಗಿದೆ. ಯಾಕೆ? India's population was growing very big. So people at that point of time took a decision. Calculations na freeze ಮಾಡೋಣ, population control ಮೇಲೆ work ಮಾಡೋಣ. At a point of time when we feel population is under control and we can review, ಆಗ review ಮಾಡೋಣ ಅಂತ 1971 census ಗೆ freeze ಮಾಡಿ 25 years freeze ಮಾಡಿ 99 ಅಲ್ಲಿ ವಾಜಪೇಯಿ ಗವರ್ಮೆಂಟ್ ಇಂದಾಗ ಇನ್ನೊಂದು 25 years freeze ಮಾಡೋಣ. ಸೊ ಲಾಸ್ಟ್ 50 years ಇಂದನು number of MLAs, number of MPs, entire idea has been freezed to 1971 census. Irrespective census condition. So Lok Sabha has 543 MPs, Karnataka has 4 MLAs, so all these numbers are freezed. Time has now, we have to change that. Right? So probably after next election, 25-26, we may see a change where entire delimitation will happen. India is expected to have about 800 MPs. Karnataka may have close to 350 MLAs. All this requires new changes. That was one primary reason we went in for a new parliament. Right? And there are many things such associated. Now, this information nange elli sigutte sir. This information nimage newspapers alli sigutte. ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಹೇಗೆ ನೀವು ವಾಟ್ಸ್ಆಪ್ ಅಲ್ಲಿ ಏನು ಸ್ಟೇಟಸ್ ಬಂದಿದೆ ಅಂತ ಚೆಕ್ ಮಾಡ್ತೀರಾ, ರೈಟ್, ಫೇಸ್ಬುಕ್ ಅಲ್ಲಿ ಏನು ಹೊಸದಿದೆ ಅಂತ ಚೆಕ್ ಮಾಡ್ತೀರಾ, ಆ ದಿನದಲ್ಲಿ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಟೈಮ್, ರೈಟ್, ಮನೆಗೆ ನ್ಯೂಸ್ ಪೇಪರ್ ತರಿಸ್ಕೊಳ್ಳಿ, ರೈಟ್, ನ್ಯೂಸ್ ಪೇಪರ್ ಓದಿ, ಕನ್ನಡ ನ್ಯೂಸ್ ಪೇಪರ್ ಓದೋದು, ಪ್ರಜಾವಾಣಿ ಓದಿ, ರೈಟ್, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋದು. Times of India is not generally suggested because information is very short and it's a little masala information, right? Hindu ಅನ್ನೋದನ್ನ ಸಜೆಸ್ಟ್ ಮಾಡ್ತೀವಿ. Hindu is a wonderful paper, but initially ಓದಿದಾಗ ತುಂಬಾನೇ ಲ್ಯಾಂಗ್ವೇಜ್ ಹೈ ಲೆವೆಲ್ ಅನ್ಸುತ್ತೆ, ಬಟ್ ಓದ್ತಾ ಯು ವಿಲ್ ಫೀಲ್ ಇಟ್ ಈಸಿಯರ್. ಓಕೆ, ಸೊ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋರು ಹಿಂದೂ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ, ಕನ್ನಡ ಓದೋರು ಪ್ರಜಾವಾಣಿ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ, ರೈಟ್. ಬೇಸಿಕ್ ಗ್ಲಾನ್ಸ್ ಮಾಡ್ತಾ ಹೋಗಿ ವಾಟ್ ಇಸ್ ವೈ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತಾ ಹೋಗ್ತಾರೆ. This information, one, will enrich your mind also. The other side, you will have information that is much necessary. Our idea comes about. Okay, so that's the level. The last stage for the exam is, sir, I have about 10 minutes more. 5 minutes. No, sorry. So the last stage of the exam is interview. Interview is specifically checking on what is your ability. So writing exam and prelims ಎರಡನ್ನೂ ಕೂಡ ನಿಮ್ಮ objective and subjective mindset test ಮಾಡಿದ್ರೆ. Last stage is interview. Interview is to check your thinking, your thought process. Right? So I'll just share one question they asked me in the interview. When I went to the interview, they said, "So Prashant, ನೀವು ನಿಮ್ಮ ಎಂಟೈರ್ ಲೈಫ್ ಎಲ್ಲ ಸೌತ್ ಇಂಡಿಯಾದಲ್ಲಿ ಸ್ಪೆಂಡ್ ಮಾಡಿದ್ದೀರಾ, ನಾರ್ತ್ ಇಂಡಿಯಾದಲ್ಲಿ ಇವಾಗ ಒಂದು 2 ವರ್ಷ 3 ವರ್ಷದಿಂದ ಇದ್ದೀರಾ ಅಂತ ಇದ್ದೀರಾ. What do you think is the difference between North Indian people and South Indian people? Because I feel North Indian people are all chores, right? They are all very Bengaluru people. South Indian people are very good people. They help. They are all very helpful. ನಿಮ್ಗೆ ಏನು ಅನ್ಸುತ್ತೆ?" So I said, "ಇಲ್ಲ ಸರ್, this is person wise difference ಮಾಡಬಹುದು, but North India, South India ಅಂತ ಆ ರೀತಿ ಡಿಫರೆನ್ಸ್ ಮಾಡಬಾರ್ದು. It's not good." So he said, ಇಲ್ಲ North Indian people are always chores. What do you feel? So are asked to check your mindset, to check your idea. ಇಲ್ಲ ಸರ್, ಹೌದು ಸರ್, ನಮ್ಮ ಜನ ತುಂಬಾ ಒಳ್ಳೆಯವರು ಸರ್, ನಾರ್ತ್ ಇಂಡಿಯಾದಲ್ಲಿ ಯಾರು ಸರ್ ಇಲ್ಲ ಸರ್ ಅಂತ ಹೇಳ್ತೀರಾ, ಅಥವಾ ಡು ಯು ಹ್ಯಾವ್ ಅ ಬ್ಯಾಲೆನ್ಸ್ ಇನ್ ಯುವರ್ ಪರ್ಸ್ಪೆಕ್ಟಿವ್, ರೈಟ್? ನಿಮ್ಮ ಮನೆಯಲ್ಲಿ ಫೈನಾನ್ಸ್ ಯಾರು ಮ್ಯಾನೇಜ್ ಮಾಡ್ತಾರೆ? ನಿಮ್ಮ ಅಮ್ಮ ಮ್ಯಾನೇಜ್ ಮಾಡ್ತಾರೆ, ಅಪ್ಪ ಮ್ಯಾನೇಜ್ ಮಾಡ್ತಾರೆ, ರೈಟ್? ಇಲ್ಲ, ಜನರಲಿ ಅಪ್ಪ ಮ್ಯಾನೇಜ್ ಮಾಡ್ತಾರೆ. ಓ, ಹಾಗಾದ್ರೆ ನಿಮ್ಮ ಅಮ್ಮನ ಫೈನಾನ್ಸ್ ಏನೂ ಬರಲ್ವಾ? ಜನರಲಿ ಹೆಣ್ಮಕ್ಳಿಗೆ ಯಾರು ಬರಲ್ಲ ಅಲ್ವಾ? ದಿಸ್ ಇಸ್ ಹೌ ದಿ ಕ್ವೆಶ್ಚನ್ ವಾಸ್ ಆಸ್ಕ್ಡ್. To check again, this is not about knowledge, this is to check your mindset. So that's why interview is a personality test. Okay, so just quickly 2 slides behind, sir, hindik bani, I'll just run through the idea. Right, now generally this question comes at, sir, nan bari IAS exam andre matra nange idonde na opportunity irodu, ee exam pass agilla andre ಏನು? That's the idea. And the all India level, right, you have so many exams. ನೀವು ಒಂದು ಎಕ್ಸಾಮ್ IAS ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೀರಾ ಅಂತಂದ್ರೆ ಸೆಂಟ್ರಲ್ ಲೆವೆಲ್ ಅಲ್ಲಿ ನಡೆಯುವಂತ ಸಾಕಷ್ಟು ಎಕ್ಸಾಮ್ಸ್ಗೂ ಸ್ಟೇಟ್ ಲೆವೆಲ್ ಅಲ್ಲಿ ನಡೆಯೋ ಸಾಕಷ್ಟು ಎಕ್ಸಾಮ್ಸ್ ಕೂಡ ಪ್ರಿಪೇರ್. ಸೆಂಟ್ರಲ್ ಮತ್ತು ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ ಪ್ರತಿ ವರ್ಷವೂ ಮಿನಿಮಮ್ ಅಂದ್ರೂ 4-5 ಸಾವಿರದಿಂದ SSC ನ ಜೊತೆಗೆ ಸೇರಿಸ್ಕೊಂಡ್ರೆ 40,000-50,000 ಹುದ್ದೆಗಳಿವೆ. 40,000 to 50,000 SSC, right? ನಮ್ಗೆ ಜನರಲಿ ಗೊತ್ತಿಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಫ್ರಮ್ ಲಾಸ್ಟ್ 2 to 3 years it has been recruiting in 40,000 to 50,000 ಬ್ಯಾಂಕಿಂಗ್ ಎಕ್ಸಾಮ್ಸ್, ಇನ್ಶೂರೆನ್ಸ್ ಎಕ್ಸಾಮ್ಸ್, PSUs ಇದೆಲ್ಲದಕ್ಕೂ.
ಸೊ ಪ್ರಿಪರೇಷನ್ ಫಾರ್ ಸಿವಿಲ್ ಸರ್ವಿಸಸ್ ಅದೊಂದು ಇಷ್ಟೆಲ್ಲ ಹುದ್ದೆಗಳಿಗೂ ನಿಮ್ಗೆ ಓಪನ್ ಮಾಡಿರುತ್ತೆ. ಯು ನೀಡ್ ಟು ಡೂ ಅ ಜನರಲ್ 5 to 10% ಅಡಿಷನಲ್ ಪ್ರಿಪರೇಷನ್ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಅ ಫಿಯರ್ ದಟ್ ಜನರಲಿ ಪೇರೆಂಟ್ಸ್ ಕ್ಯಾರಿ. ಸೊ ದಿಸ್ ಇಸ್ ಫಾರ್ ದಿ ಪೇರೆಂಟ್ಸ್. ವಾಟ್ ಇಫ್ ಮೈ ಸನ್ ಆರ್ ಡಾಟರ್ ಫಿಯರ್? ನಿಮ್ಮಲ್ಲೂ ಕೂಡ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಏನು ಅನ್ನೋದಿರುತ್ತೆ. ಜನರಲಿ ಆ ನೆಗೆಟಿವಿಟಿ ಮೇಲೆ ಪ್ರಿಪೇರ್ ಶುರು ಮಾಡೋದು ಬೇಡ. ಆದ್ರೂ ಕೂಡ ದಿ ಆಪರ್ಚುನಿಟೀಸ್ ಆರ್ ವೆರಿ ವೈಡ್. has come up with something called National Recruitment Agency ಅಂತ. ಅಂದ್ರೆ ನೀವು 10 ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಒಂದೇ ಒಂದು ಎಕ್ಸಾಮ್ ಬರೀತೀರಾ. ಆ ಒಂದು ಎಕ್ಸಾಮ್ ಅಲ್ಲಿ ನೀವೊಂದು ಸ್ಕೋರ್ ಕಾರ್ಡ್ ಬರುತ್ತೆ. ಆ ಸ್ಕೋರ್ ನಿಮ್ಗೆ 2 ವರ್ಷಕ್ಕೆ ವ್ಯಾಲಿಡ್ ಇರುತ್ತೆ. 2 ವರ್ಷದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ನೋಟಿಫಿಕೇಶನ್ ಕರೆದ್ರು ಕೂಡ ಆ ಎಕ್ಸಾಮ್ ಬೇಸಿಸ್ ಮೇಲೆ ಡೈರೆಕ್ಟ್ ಇಂಟರ್ವ್ಯೂ ಥ್ರೂ ಸೆಲೆಕ್ಟ್ ಆಗ್ಬೋದು. ದೇ ವಿಲ್ ಕಾಲ್ ಇಟ್ CET, National Recruitment Agency. 2020 ಅಲ್ಲಿ ನೋಟಿಫೈ ಆಗಬೇಕಾಗಿತ್ತು, ಕೋವಿಡ್ ಇಂದ ಡಿಲೇ ಆಗಿದೆ. ದಟ್ ಇಸ್ ಆಲ್ಸೋ ಕಮಿಂಗ್. ಓಕೆ, ಸೊ coming from different community, different ideas, business community as such, right? ಇಷ್ಟೆಲ್ಲ ಒದ್ದಾಡಬೇಕಾ ಅನ್ನೋದೊಂದು ಭಾವನೆ ನಿಮ್ಮಲ್ಲಿ ಇರುತ್ತೆ. ಬಟ್ ಡೆಫಿನೆಟ್ಲಿ ಈ ಒಂದು ಹಂತದಲ್ಲಿ ನಿಮಗೆ ಸಿಗುವಂತ ಅವಕಾಶಗಳನ್ನು ನೀವು ಬಳಸ್ಕೊಂಡ್ರೆ ದಿ ಫ್ಯೂಚರ್ ಇಸ್ ಎಕ್ಸ್ಟ್ರೀಮ್ಲಿ ಬ್ರೈಟ್, ರೈಟ್? ರೆಸ್ಪೆಕ್ಟ್ ಇನ್ ಸೊಸೈಟಿ, ರೈಟ್? ಸೆಕ್ಯೂರಿಟಿ ಫಾರ್ ಯುವರ್ ಫ್ಯೂಚರ್, ಅಪಾರ್ಟ್ ಫ್ರಮ್ ಆಲ್ ದಟ್ ದಿ ಸರ್ವಿಸ್ ದಟ್ ಯು ಆರ್ ಏಬಲ್ ಟು ಡೆಲಿವರ್, right? The last question I'll address, ಮುಂದೆ ಹೋಗ್ತಾ ಹೋಗಿ ಸರ್. The last question I'll address is generally students ಅಲ್ಲೂ and ಕೆಲವು ತಂದೆ ತಾಯಿಗಳು ಇರುತ್ತೆ. ಸರಿ, ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಕರಪ್ಷನ್ ಜಾಸ್ತಿ, ಪೊಲಿಟಿಷಿಯನ್ಸ್ ಹೇಳಿದಾಗ ಕೇಳ್ಕೊಂಡಿರ್ಬೇಕು, ರೈಟ್? ಇದೆಲ್ಲ ಯಾಕೆ ಬೇಕು ಸರ್? ದಿಸ್ ಇಸ್ ಅಗೇನ್ ಅ ಫಿಲ್ಮ್ ಬಿಲ್ಟ್ ನೋಷನ್. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. ಯು ನೋ ಹೂ ಸೈನ್ಸ್ ಯುವರ್ ಅಪಾಯಿಂಟ್ಮೆಂಟ್ ಲೆಟರ್ ಇಫ್ ಯು ಬಿಕಮ್ ಅ ಸಿವಿಲ್ ಸರ್ವೆಂಟ್? The Constitution gives you a guarantee that nobody lesser than the appointing authority can remove you from the job. ಅಂದ್ರೆ ನಿಮ್ಮನ್ನ ಅಪಾಯಿಂಟ್ ಮಾಡಿದಕ್ಕಿಂತ ಯಾರೇ ಕಡಿಮೆ ಆದರೂ ಅವರಿಂದ ಕೆಳದರ್ಜೆಯವರು ಯಾರು ನಿಮ್ಮನ್ನ ಕೆಲಸದಿಂದ ತೆಗೆಯಕ್ಕಾಗಲ್ಲ ಅನ್ನೋ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ. The President of India appoints you to the job, which means nobody lesser than the President can remove you from the job. At most there can be a transfer, right, or dismissal if you are found to be completely corrupt, but they can't terminate you from the job. Termination is the extreme step when things are extremely hard. So that's the constitutional protection that you get. Very good salaries to start with, very high respect in the society, impact that you can create is very large with all that. Last. So the opportunities are very high. All that you need to prepare is for the topmost exam. That preparation is something that will help you on the I'll close with the last idea, right? There are two things I generally say. See, as youngsters, when we feel the going is getting tough, right? You have two options. Ayyo, kashta ಅನ್ನಿಸ್ತಾ ಇದೆ, ಬೇಡ ಅಂತ ಹಿಂದಕ್ಕೆ ಹೋಗು. ಕಷ್ಟನಾ? ಯಾಕೆ ಕಷ್ಟ ಇದೆ? ನೋಡೋಣ ಅದೇನಾಗುತ್ತೋ. Who will make the choice? You will make the choice. Because it is your life. Right? The second, right? Sonia copied it. Right? The idea is when you have a clarity of where you want to go. Right? ನಾನು ಎಲ್ಲಿ ತಲುಪಬೇಕು ಅನ್ನೋ ಡೆಸ್ಟಿನೇಷನ್ ನಿಮ್ಮಲ್ಲಿ ಕ್ಲಿಯರ್ ಇದ್ರೆ, ರೈಟ್, ದ ವರ್ಲ್ಡ್ ವಿಲ್ ಮೇಕ್ ವೇ ಫಾರ್ ಯು. ಸೊ ಆ ಕ್ಲಾರಿಟಿ ಬೆಳೆಸ್ಕೊಳ್ಳಿ. ರೈಟ್? ಹೇಗೆ ಬೆಳೆಸ್ಕೊಳ್ಳೋದು? ದಟ್ ಇಸ್ ವೈ ವಿ ಆರ್ ಆಲ್ ಹಿಯರ್. ವಿ ವಿಲ್ ಹೆಲ್ಪ್ ಯು ಬಿಲ್ಡ್ ದಟ್. ಓಕೆ, ಸೊ ಎಲ್ಲಿ ತಲುಪಬೇಕು ಅನ್ನೋದು ನಿಮ್ಮಲ್ಲಿ ಕ್ಲಿಯರ್ ಇದ್ರೆ ಯು ವಿಲ್ ಡೆಫಿನೆಟ್ಲಿ ಗೋ ದೇರ್. ರೈಟ್? ಇಫ್ ಯು ಆರ್ ನಾಟ್ ಕ್ಲಿಯರ್, ಡೌಟ್ಸ್ ಇದ್ದು ಇದಿತ್ತು ಅಂದ್ರೆ ಇಲ್ಲೇ ಹೋಗೋಣ, ಅದೊಂದನ್ನು ಮುಂದುವರಿಸಿ. ಓಕೆ, so I'm sure there's a definite question answer session. We'll take up questions. Right. So with that, we'll close for the idea. Thank you so much for being very patient, audience. I think I took a little more time than allotted. Thank you so much to all of you. Thank you so much to the association for making time for us. India for Us as an institute, as an idea, is open to all of you. Now scholarship exams conduct ಮಾಡ್ತೀವಿ. ಎಲ್ಲಾ ವರ್ಗದ ಸಮಾಜದವರು ಕೂಡ ರೀಚ್ ಆಗಬೇಕು ಅಂತ. So irrespective of your financial background, irrespective of friends, anybody can reach out to us and get in touch with us. Sangha ಕೂಡ ಮನವಿ ಇಷ್ಟೇನೆ. If there is an interest and if all of you are interested, specific ಆಗಿ ಕೆಲವು ಕೋರ್ಸ್ ಅನ್ನು ಡೆಲಿವರ್ ಮಾಡಬಹುದು. That's something that we are doing, right? So they will to make best use of it at that point of time. Thank you so much to all of you. Thank you so much to Arvind sir for taking this occasion. Thank you so much to thank you so much. ಬೆಂಗಳೂರು ದೈವಜ್ಞ ಸಂಘದ ವತಿಯಿಂದ ಒಂದು ಸನ್ಮಾನ. ವೆರಿ ಇನ್ಸ್ಪೈರಿಂಗ್ ಅಂಡ್ ಪವರ್ಫುಲ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಈ ಫೋಕಸ್ ದ ಇಂಟ್ರೆಸ್ಟ್, ಡೆವಲಪ್ ಯುವರ್ ಇಂಟ್ರೆಸ್ಟ್ ಅನ್ನೋದು ಒಂದು ಪದ ಹೇಳಿದರು. ಇಗ್ನೈಟ್ ದಿ ಪ್ಯಾಷನ್, and that message also has told, and my choice and my own life.
ಅನ್ನೋದ್ರ ಬಗ್ಗೆ ಹೇಳಿದ್ರು. ಆ್ಯಂಡ್ ಡ್ರೀಮ್ ಬಿಗ್ ಆ್ಯಂಡ್ ಡ್ರೀಮಿಂಗ್ ಸ್ಮಾಲ್ ಇಸ್ ಅ ಕ್ರೈಮ್ ಅನ್ನೋದ್ರ ಬಗ್ಗೆ ನಾವು ಹೇಳಿದರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಕ್ಚುಲಿ ಇವತ್ತು ಬಂದಿರುವಂಥ ಎಲ್ಲ ಸ್ಪೆಷಲ್ ಇನ್ವೈಟೀಸ್ಗೆ ಟೈಮ್ ಅಂತೂ ಖಂಡಿತ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಎಷ್ಟು ವರ್ಷ ಅವರು 5-6 ವರ್ಷ ಕಲ್ತಿರುವಂಥ ಮೆಸೇಜನ್ನು ಒಂದು 20 ನಿಮಿಷದಲ್ಲಿ ನಿಮ್ಗೆ ಡೆಲಿವರಿ ಕೊಡಬೇಕಂದ್ರೆ ಇಟ್ಸ್ ವೆರಿ ಟಫ್ ಟೈಮ್. ಈ ಒಂದು ಮತ್ತೊಂದು ಸರಿ ಅವಕಾಶ ಸಿಕ್ಕಾಗ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀವಿ. ಹೇಗಿತ್ತು ಸೆಷನ್? ರೌಂಡ್ ಆಫ್ ಎನಿ ಕ್ವಶನ್ಸ್? ಜಸ್ಟ್ 5 minutes. ಎನಿ ಕ್ವಶನ್ಸ್? ಅವರಿಗೆ ಕ್ವಶನ್ ನಾನು ಆನ್ಸರ್ ಏನಾದರೂ ಇದ್ರೆ ಕೇಳ್ಬೋದು. ಹಲೋ. So general idea is North India preparation starts very early. ಅವರು ಡಿಗ್ರಿನ ಬರೀ ಒಂದು ಹೆಸರಿಗೆ ಅಥವಾ ನಾಮಕಾವಸ್ಥೆಗೆ ಅಂತ ಮಾಡ್ತಾರೆ. ಅವರು ಆಲ್ಮೋಸ್ಟ್ ಫಸ್ಟ್ PUC 11th ಸ್ಟ್ಯಾಂಡರ್ಡ್ ಇಂದಾನೆ ಪ್ರಿಪರೇಷನ್ ಶುರು ಮಾಡ್ತಾರೆ. ಒನ್ ರೀಸನ್ ಇಸ್ ಆಲ್ಸೋ ಬಿಕಾಸ್ ಆ ಕಡೆ ಬೇರೆ ಅವಕಾಶಗಳು ತುಂಬಾ ಕಮ್ಮಿ. ಇಲ್ಲಿ ನಮ್ಮಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿ ಇಮಿಡಿಯೇಟ್ಲಿ ಒಂದು ಪ್ಲೇಸ್ಮೆಂಟ್ ತಗೊಳ್ತೀರಾ, ಬೇರೆ ರೀತಿ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಬಿಹಾರ್, ಉತ್ತರ ಪ್ರದೇಶ ಅಥವಾ ಈ ರೀತಿ ಬೇರೆ ಯಾವುದೇ ಜಾಗಕ್ಕೆ ಹೋದ್ರು ಕೂಡ ಆಪರ್ಚುನಿಟೀಸ್ ಆರ್ ವೆರಿ ಲೆಸ್. ಅವ್ರು ಇದೊಂದನ್ನೇ ತುಂಬಾ ಹೈ ಆಪರ್ಚುನಿಟಿ ಆಗಿ ನೋಡ್ತಾರೆ. ಎವ್ರಿಬಡಿ ಪುಟ್ಸ್ ದೇರ್ ಎಫರ್ಟ್ ಇಂಟು ಇಟ್. ಆ ರೀತಿ ಒಂದು ಇಕೋ ಸಿಸ್ಟಮ್ ಡೆವಲಪ್ ಆಗ್ತಿದೆ, ರೈಟ್? ಬಟ್ ಇಲ್ಲಿ ನಮ್ಮಲ್ಲಿ ಪ್ರಿಪರೇಷನ್ ತುಂಬಾ ಲೇಟ್ ಆಗುತ್ತೆ. ಜನರಲಿ ಆಫ್ಟರ್ ಡಿಗ್ರಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದಾದ್ಮೇಲೆ 2 ವರ್ಷ ಟೈಮ್ ಸ್ಪೆಂಡ್ ಮಾಡ್ತೀವಿ. ದ ರೈಟ್ ಟೈಮ್ ಟು ಸ್ಟಾರ್ಟ್ ಯಾವುದು ಅನ್ನೋದಾದ್ರೆ, ರೈಟ್, ಪ್ರಾಬಬ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಯುವರ್ ಸೆಕೆಂಡ್ PUC. ನಿಮ್ಮ ಫಸ್ಟ್ ಇಯರ್ ಡಿಗ್ರಿಯಿಂದ ಇದ್ರ ಬಗ್ಗೆ ಶುರು ಮಾಡ್ಬೋದು. ಅದಕ್ಕಿಂತ ಮುಂಚೆ ಅವಶ್ಯಕತೆ ಇಲ್ಲ. ಬಟ್ whosoever all are here, ನೀವು ಏನ್ ಮಾಡಬೇಕು ಅಂತಂದ್ರೆ, ರೈಟ್, ಆಸ್ ಸೋನಿಯಾ ವೆರಿ ರೈಟ್ಲಿ ಪಾಯಿಂಟೆಡ್ ಔಟ್, ಬುಕ್ಸ್ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ, ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ, ನಿಮ್ಮ ಸುತ್ತಮುತ್ತಲ ನಡೀತಾ ಇರೋ ಪ್ರತಿಯೊಂದು ವಿಷಯಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿ. ಯಾಕೆ ಇದು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಎಲೆಕ್ಷನ್ ಯಾರು ಕಂಡಕ್ಟ್ ಮಾಡಿದ್ರು, ರೈಟ್, ಎಷ್ಟು ಸುತ್ತಲ ಎಲೆಕ್ಷನ್ ನಡೀತು, ಏನು ಎತ್ತ, ಯಾರು ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ, ಈ ಬಗ್ಗೆ, ರೈಟ್, there should be a spirit of inquiry. ಆ ಎನ್ಕ್ವೈರಿ ಬೆಳೆಸ್ಕೊಳ್ಳಿ, ಡೆಫಿನೆಟ್ಲಿ ಯು ವಿಲ್ see a lot of success. Okay, so that's the right time to start. Yes sir. Cost. Civil services ಓದೋದಕ್ಕೆ ಇಟ್ಸ್ ನಾಟ್ Mount Everest idea, right? There's a 1-year preparation. Degree ಓದ್ತಾ ಇರೋದು we plan it for a 3-year plan. So 2 things that we ask for when we start, ಅಂದ್ರೆ ನೀವು ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ we talk about foundation course. Foundation course is a very basic 4-month course where we only occupy on a Saturday, Sunday. Saturday 3 hours, Sunday 3 hours. So are in the 20 weeks, 120 hours course. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನಿಮ್ಗೊಂದು ಬೇಸ್ ಬಿಲ್ಡ್ ಮಾಡಿ, ಬೇಸಿಕ್ಸ್ ಆಫ್ NCERTs, ಕರೆಂಟ್ ಅಫೇರ್ಸ್, ಬೇಸಿಕ್ ಆಪ್ಟಿಟ್ಯೂಡ್ ಡೆವಲಪ್ ಮಾಡೋ ಅಂತ ಇದೆ. ಇದಕ್ಕೆ ಇನ್ಸ್ಟಿಟ್ಯೂಷನ್ ಅಲ್ಲಿ ವಿ ಚಾರ್ಜ್ 20,000, ರೈಟ್? ನಾವು I'll come to the last part. In terms of the full course, once you are done with foundation, full course ನಾನು ಮಾಡಬೇಕು. ಕೆಲವರು ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರೋರು ಅಥವಾ ಡಿಗ್ರಿ ಮುಗಿಸಿರೋರಿಗೆ ನೀವು ಫೌಂಡೇಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟ್ ಆಗಿ ಫುಲ್ ಕೋರ್ಸ್ ಮಾಡ್ಬೋದು. ಫುಲ್ ಕೋರ್ಸ್ ಇಸ್ 1-year ಕೋರ್ಸ್. ಪ್ರತಿ ದಿವಸ 2.5 ಗಂಟೆ ಪಾಠ ಮಾಡ್ತೀವಿ, ರೈಟ್? ಇಟ್ಸ್ ನಾಟ್ ಅ ಕಾಲೇಜ್ ಲೈಕ್ ಐಡಿಯಾ. ಆ ರೀತಿ ನಿಮಗೆ 8 to 10 months ಕ್ಲಾಸ್ ರೂಮ್ ಪ್ರೋಗ್ರಾಮ್ ಮಾಡ್ತೀವಿ. ನಂತರ ನಿಮಗೆ ಕಂಪ್ಲೀಟ್ ಟೆಸ್ಟ್ ಇರುತ್ತೆ. ಎವ್ರಿ ವೀಕ್ ಟೆಸ್ಟ್ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ಕ್ಲಾಸ್ ಮಾಡಿದ್ರೆ ಸಂಡೇ ಟೆಸ್ಟ್ ಇರುತ್ತೆ. ಸೊ ಟೆಸ್ಟ್ ಬೇಸ್ಡ್ ಲರ್ನಿಂಗ್ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಈ 1 ವರ್ಷದ ಪ್ರೋಗ್ರಾಮ್ಗೆ ಈ ವರ್ಷ, ರೈಟ್, ವಿ ಹ್ಯಾವ್ ಚಾರ್ಜ್ಡ್ 85,000 ಫಾರ್ ದಿ ಎಂಟೈರ್ ಇಯರ್, ರೈಟ್? ಇಟ್ ಆಲ್ಸೋ ಹ್ಯಾಸ್ ಅನ್ ಆಪ್ಷನಲ್ ಒಂದಕ್ಕೆ ಒಂದು ಅಡಿಷನಲ್ ಫೀಸ್ ಇರುತ್ತೆ. ಆಪ್ಷನ್ ಅಂದ್ರೆ ಡಿಗ್ರಿಯಲ್ಲಿ ಒಂದು ಎಲೆಕ್ಟಿವ್ಸ್ ತರ ಬರುತ್ತೆ, ಆ ರೀತಿ ಐಡಿಯಾ. So overall preparation, it's around 1 lakh to 1,10,000 if you're looking at an overall picture. But considering that there is a section of society for whom that 1 lakh also looks very big, right? Under the chairmanship of Kedar sir, and specifically as an institute where we are very socially responsible, we do something called scholarship exam. Prati varsha Karnatakada almost 10-12 ಜಿಲ್ಲೆಗಳಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡ್ತೀವಿ, ಬೆಂಗಳೂರಲ್ಲೂ ಮಾಡ್ತೀವಿ. ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡೋ ಉದ್ದೇಶ ಎಷ್ಟೇ, ಹೂ ಆರ್ ಫೈನಾನ್ಷಿಯಲಿ ಇನ್ ವೆರಿ ಹೈ ನೀಡ್ ಬಟ್ ಇಂಟ್ರೆಸ್ಟೆಡ್. ಬಿಕಾಸ್ ಬರೀ ನೀಡ್ ಇದ್ರೆ ಸಾಲದು, ಇಂಟ್ರೆಸ್ಟ್ ಕೂಡ ಇರಬೇಕು. ಆ ಇಂಟ್ರೆಸ್ಟ್ ಮತ್ತು ನೀಡ್ ಎರಡೂ ಇದ್ದವ್ರಿಗೆ ಅಂತ ಎಕ್ಸಾಮ್ ಮಾಡಿ, ಎಕ್ಸಾಮ್ ಥ್ರೂ ಸ್ವಲ್ಪ ಸೆಲೆಕ್ಟ್ ಮಾಡಿ, ಅಂದ್ರೆ ನಾವು ಪ್ಯೂರ್ಲಿ ಸ್ಕೋರ್ ಮೇಲೆ ಹೋಗಲ್ಲ, ಸೆಲೆಕ್ಟ್ ಮಾಡಿ ನಂತರ 2 ರೌಂಡ್ ಇಂಟರ್ವ್ಯೂ ಮಾಡ್ತೀವಿ. ಇಂಟರ್ವ್ಯೂ ಅಲ್ಲಿ ಅವರಲ್ಲಿ ರಿಯಲ್ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಫ್ರಮ್ 100% ಸ್ಕಾಲರ್ಶಿಪ್, ಅಂದ್ರೆ 0 ಫೀಸ್ ಅಲ್ಲಿ ಓದಿಸೋ ವ್ಯವಸ್ಥೆನೂ ಕೂಡ ಇದೆ. ಅಲ್ಲಿಂದ ಆಚೆಗೆ 50, 60, 70%, 20%, 25% ಸ್ಕಾಲರ್ಶಿಪ್ ಕೂಡ ಕೊಡ್ತೀವಿ. ಸೊ ಟು ಎನ್ಶೋರ್ ದಟ್ ಇಂಟ್ರೆಸ್ಟ್ ಅನ್ನೋದೊಂದಿತ್ತು, ಫೈನಾನ್ಸ್ ಶುಡಂಟ್ ಬಿಕಮ್ ಅ ಬ್ಯಾರಿಯರ್.
ರೈಟ್. ಫಾರ್ ಆರ್ ಸಸ್ಟೆನೆನ್ಸ್ ಯಾವುದೇ ಒಂದು ಸಂಸ್ಥೆ ನಡಿಬೇಕು ಅಂದ್ರೂ ಕೂಡ ಫೈನಾನ್ಸ್ ಇಸ್ ಅ ನೆಸೆಸಿಟಿ. ಅದೊಂದು ಜೊತೆಲಿ ಇಟ್ಕೊಂಡು ಇಂಟ್ರೆಸ್ಟ್ ಇಸ್ ಸಮಥಿಂಗ್ ದಟ್ ವಿ ಕೇಟರ್. ಓಕೆ, ಸೊ ದಟ್ಸ್ ದಿ ಐಡಿಯಾ ಅಬೌಟ್ ಕಾಸ್ಟ್. Backward classes. Yeah, so that's something. ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಎಕ್ಸಾಮ್ಸ್ ಮಾಡ್ತಾರೆ ಸ್ಟೇಟ್. ದಟ್ ಇಸ್ ಇನ್ ಯೂಶುವಲಿ ಜುಲೈ ಟು ಆಗಸ್ಟ್ ಮಂತ್ ಅಲ್ಲಿ ಕಾಲ್ ಆಗುತ್ತೆ. ಅದು ನೀವು ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾರೆ. ನಾವೇನು ಅದೇ ರೀತಿನೇ ಒಂದು ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಇರುತ್ತೆ. ಅದನ್ನ ಬರೆದು ಅದ್ರಲ್ಲಿ ಬಂದಿರೋ ಮಾರ್ಕ್ಸ್ಗೆ ನಮಗೆ ರ್ಯಾಂಕಿಂಗ್ ಕೊಡ್ತಾರೆ ಸ್ಟೇಟ್ ವೈಸ್. ಆ ರ್ಯಾಂಕಿಂಗ್ ಅಲ್ಲಿ ಕೌನ್ಸಿಲಿಂಗ್ ಆಗುತ್ತೆ ಥ್ರೂ ಡಿಪಾರ್ಟ್ಮೆಂಟ್. ದಟ್ ಇಸ್ ಸ್ಟೇಟ್ ಗವರ್ಮೆಂಟ್ ಇಂದಾನೆ ನಮಗೆ ಸ್ಕಾಲರ್ಶಿಪ್ ಇದೆ. ಆ ಸ್ಕಾಲರ್ಶಿಪ್ ಇನ್ಕ್ಲೂಡಿಂಗ್ ಏನಿದೆ, ಡೆಲ್ಲಿ, ಹೈದರಾಬಾದ್, ಬ್ಯಾಂಗ್ಳೂರ್, ಈ 3 ಕಡೆ ಇರುವಂತ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಇವಾಗ ಏನ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರಲ್ವಾ, ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫೀಸ್ ನ ಕಂಪ್ಲೀಟ್ ಆಗಿ ಸ್ಟೇಟ್ ಗವರ್ಮೆಂಟ್ ಪೇ ಮಾಡುತ್ತೆ. ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ನೀವು ಯಾವ ಕೋಚಿಂಗ್ ಸೆಂಟರ್, ಇವಾಗ ಎಕ್ಸಾಂಪಲ್ ಡೆಲ್ಲಿ ಇರೋ ವಾಜಿರಾಮ್ಗೆ ನಿಮಗೆ ಕೋಚಿಂಗ್ ಬೇಕು ಅಂತ ಹೇಳಿದ್ರೆ, ವಾಜಿರಾಮ್ದು ಕಂಪ್ಲೀಟ್ ಅರೌಂಡ್ 1 to 1.5 ಏನೋ ಫೀಸ್ ಇದೆ. 1,50,000 ಏನೋ ಇದೆ. ಅದು ಕಂಪ್ಲೀಟ್ ಫೀಸ್ ಗವರ್ಮೆಂಟ್ ಮಾಡುತ್ತೆ. ಅದ್ರ ಜೊತೆ ಫಾರ್ 10 months 10 ತಿಂಗಳು ಪ್ರತಿ ತಿಂಗಳು ನಿಮಗೆ 10,000 ಅಂತೆ ಸ್ಟೈಫಂಡು ಕೊಡ್ತಾರೆ. ಆ ಎಕ್ಸಾಮ್ಸ್ ನೀವು ಕ್ಲಿಯರ್ ಮಾಡಿ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿ, ನಿಮ್ಗೆ ಯಾವ ಕೋಚಿಂಗ್ ಸೆಂಟರ್ ಬೇಕು ಅಂತ ಸೆಲೆಕ್ಟ್ ಮಾಡಿರುವಂತ ಕೋಚಿಂಗ್ಗೆ ಗವರ್ಮೆಂಟ್ ಇಂದಾನು ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದು ಬರೀ UPSC KPSC ಅಷ್ಟೇ ಅಲ್ಲ, ಈವನ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೂ ಬ್ಯಾಂಕಿಂಗ್ ರಿಲೇಟೆಡ್ ಕೋಚಿಂಗ್ ಸೆಂಟರ್ಸ್ ಅಲ್ಲೂ ನೀವು ಅಪ್ಲೈ ಮಾಡ್ಕೊಬಹುದು. ಅದು ಸೆಲೆಕ್ಷನ್ ಆದ್ರೆ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ನಮ್ಗೆ ಆಲ್ಮೋಸ್ಟ್ ನಮ್ಮ ಮೇಲೆ ಗವರ್ಮೆಂಟ್ 3 ಲಕ್ಷ ಹತ್ತಿರ ಖರ್ಚು ಮಾಡುತ್ತೆ. ಸೊ ನೀವು ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಯಿಂದ ಬರ್ತಿರೋದ್ರಿಂದ 2A ಇರೋದು, ನಮ್ಮ ರಿಸರ್ವೇಶನ್ 2A ಇರೋದ್ರಿಂದ ಇದ್ರದ್ದು ಫೆಸಿಲಿಟಿನ ನೀವು ಯೂಸ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನೋಟಿಫಿಕೇಶನ್ ನಮಗೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ನನಗಾದಷ್ಟು ನಾನು ಗ್ರೂಪ್ಸ್ ಅಲ್ಲಾಗಲಿ ಮೇ ಬಿ ಪ್ರೊವಿನ್ಸ್ ಅಲ್ಲೂ ನಾನು ನೋಟಿಫೈ ಆದ ತಕ್ಷಣ ನಾನು ಸ್ಪ್ರೆಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಮಲ್ಲೂ ಗಮನದಲ್ಲಿರಲಿ, ನೀವೇ ಖರ್ಚು ಮಾಡಬೇಕು ಅನ್ನೋದಿಲ್ಲ, ಗವರ್ಮೆಂಟ್ ಇಂದಾನು ಸ್ಕಾಲರ್ಶಿಪ್ ಸಿಗುತ್ತೆ ಈ ಸ್ಕೀಮ್ ಇಂದ. So one last thing, there were 5 years back, the notion was that ಇದನ್ನು ಓದೋದಕ್ಕೆ ನೀವು ಡೆಲ್ಲಿಗೆ ಹೋಗ್ಬೇಕಾಯ್ತು, ಹೈದರಾಬಾದ್ಗೆ ಹೋಗ್ಬೇಕು ಅಂತಿತ್ತು. ಬಟ್ ಕಳೆದ 5 ವರ್ಷಗಳಿಂದ ಬ್ಯಾಂಗ್ಳೂರಲ್ಲಿ ತುಂಬಾ ಒಳ್ಳೆ ಇಕೋಸಿಸ್ಟಮ್ ಡೆವಲಪ್ ಆಗಿದೆ. ಇಂಡಿಯಾ ಪ್ರೈಸ್ ಒಂದೇ ಸಂಸ್ಥೆ ಅಂತಲ್ಲ, ಸುಮಾರು ಸಂಸ್ಥೆಗಳಿವೆ. ಜನರಲಿ ದೇ ಆರ್ ಆಲ್ ಕಾನ್ಸಂಟ್ರೇಟೆಡ್ ಅರೌಂಡ್ ವಿಜಯನಗರ, ಚಂದ್ರಲಿ, ಇಲ್ಲಿ ಸುತ್ತಮುತ್ತ ಕಾನ್ಸಂಟ್ರೇಷನ್ ಇದೆ. ಬಟ್ ಬೆಂಗಳೂರಲ್ಲಿ ಎಲ್ಲಾ ರೀತಿ ಇಕೋಸಿಸ್ಟಮ್ ಇದ್ದು, ಈಗ ಫ್ರಮ್ ನಾರ್ತ್ ಇಂಡಿಯಾದಿಂದ ಬೆಂಗಳೂರಿಗೆ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಆ ಮಟ್ಟಿಗೆ ಇಕೋಸಿಸ್ಟಮ್ ಬೆಳೆದಿದೆ. ಸೊ ಯು ನೀಡ್ ನಾಟ್ ಗೋ ಔಟ್ಸೈಡ್, ಇಲ್ಲೇ ಎಲ್ಲ ಅವಕಾಶಗಳು ಸಿಗುತ್ತೆ. ಬಟ್ ಐಡಿಯಾ ಇಸ್ ರೈಟ್ ಓರಿಯಂಟೇಷನ್ ಗೈಡೆನ್ಸ್. ಸೊ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಸರ್ಕಾರನೂ ಕೂಡ ತುಂಬಾನೇ ಜಾಸ್ತಿ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಮಾಡ್ತಾ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಇವತ್ತು ಸುಮಾರು ಜನ ಸೈಂಟಿಸ್ಟ್ ಇಲ್ಲಿ ಬಂದಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಬಂದಿದ್ದಾರೆ, ಮತ್ತು ನೆಕ್ಸ್ಟ್ ಸೆಷನ್ ಗೆಸ್ಟ್ ವಿನಯ ರಾಯ್ಕರ್ ಚಾರ್ಟರ್ಡ್ ಅಕೌಂಟೆಂಟ್ ಬಂದಿದ್ದಾರೆ. ಅವರದ್ದು ಸ್ವಾಗತ ಸುಸ್ವಾಗತ. ಸೊ ನೆಕ್ಸ್ಟ್ ಸ್ಪೀಕರ್ ವೆರಿ ಪವರ್ಫುಲ್ ಸ್ಪೀಕರ್. ಇವ್ರ ಹೆಸರು ಹೇಳಿದ್ರೆ ಬಹಳಷ್ಟು ಜನಗಳಿಗೆ ಗೊತ್ತಾಗುತ್ತೆ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ. ದ ಪ್ರೊಫೆಸರ್ ವೆಂಕಟೇಶ್ ರಾಯ್ಕರ್ ಅಂತ. ವೆಂಕಟೇಶ್ ಅಂತ ಹೇಳಿದ್ರೆ ಫಸ್ಟ್ ನೆನಪು ಬರೋದು ನಮಗೆಲ್ಲ ತಿರುಪತಿ ವೆಂಕಟೇಶ್ ಅಲ್ವಾ. ಸೊ ಏನು ತಿರುಪತಿ ವೆಂಕಟೇಶ್ ಅಂತ ಹೇಳಿದ್ರೆ ವಿ ಆ್ಯಂಡ್ ಆರ್ ಅಂತ ನಾನು ಡೆಫಿನೇಷನ್ ಮಾಡಿದೆ. ವಿ ಸ್ಟ್ಯಾಂಡ್ ಫಾರ್ ವಿಜುವಲೈಸೇಷನ್ ಥ್ರೂ ಎಜುಕೇಶನ್ ಆ್ಯಂಡ್ ಆರ್ ಸ್ಟ್ಯಾಂಡ್ ಫಾರ್ ರೋಡ್ ಮ್ಯಾಪ್ ಟು ಸಕ್ಸಸ್ ಥ್ರೂ ಪ್ರಾಪರ್ ವಿಜುವಲೈಸೇಷನ್. ಸೊ ಇವ್ರ ಬಗ್ಗೆ ಜಸ್ಟ್ ಒಂದು ಬ್ರೀಫ್ ಇಂಟ್ರಡಕ್ಷನ್ ಹೇಳಬೇಕಂದ್ರೆ, ಕ್ವಾಲಿಫಿಕೇಶನ್ ಡೈರೆಕ್ಟರ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ, ಫಾರ್ಮರ್ ವೈಸ್ ಕೌನ್ಸಿಲರ್ ಸಂಜಯ್ ಗುರಾವತ್ ಯೂನಿವರ್ಸಿಟಿ. Okay, thank you very much. And qualification BE, MTech, MBA. None other than shall we invite our great personality, none other than Mr. Venkatesh Raikar. Thank you, sir. Thank you. ಹಲೋ, ಹಿಂದಿನ 3 ಸ್ಪೀಕರ್ಸ್ಗಳು ಭಾಳ ಚೆನ್ನಾಗಿ ಮಾತಾಡಿದಿರಿ. ಮತ್ತು ನಾನು ಮೊದಲಿಗೆ ಇವರಿಗೆ ಥ್ಯಾಂಕ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ದೈವಜ್ಞ ಯುವಕ ಸಂಘ ಮತ್ತು ಎಸ್ಪೆಷಲಿ ನಾನು ಧೀರಜಿಗೆ ಥ್ಯಾಂಕ್ಸ್ ಕೊಡ್ಲಿಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಬಾಕಿಯವರು ಹಿಂದಿನ ಡಿಮ್ಯಾಂಡ್ ಕರೆಕ್ಟಾಗಿ ಅವ್ರು ಭಾಳ ಕೆಲಸ ಮಾಡಿರಬೇಕು, ಬಟ್ ನನಗೆಲ್ಲ ಭಾಳ ಫೋರ್ಸ್ ಮಾಡಿ ಬರಲೇಬೇಕು ಅಂತ
ನನಗೆ ನೀವು ಥ್ಯಾಂಕ್ಸ್ ಮಾಡಬೇಕು. ಯಾಕೆಂದರೆ ನಾನು ಇವತ್ತು ಬೆಳಿಗ್ಗೆ 2 ಗಂಟೆ ಮಹಾಲಕ್ಷ್ಮಿ ಟೆಂಪಲಿಗೆ ಹೋಗಿ ಹುಬ್ಳಿಗೆ ಬಂದಿದ್ದೆ. 3:30 ಪೂಜೆ ಮಾಡಿ 4:30 ಹುಳಿ ಬಿಟ್ಟು ನಾನು 11 ಗಲಿಗೆ ಬಂದುಬಿಟ್ಟಿದ್ದೀನಿ ನಮ್ಮ ಸಮಾಜದ ಬಗ್ಗೆ. ಅದಕ್ಕೆ ನೀವು ಸಪ್ತಾಹ ನನಗೆ ಸಮಾಜ ಭಾಳ ಕೇಳಿದೆ. ನಾನು ಕಳೆದ 30 ವರ್ಷದಲ್ಲಿ ಭಾಳ ಸಮಾಜದಲ್ಲಿ ನಮ್ಮ ದೈವಜ್ಞ ಸಮಾಜದಲ್ಲಿ ಭಾಳ ತೊಡಸ್ಕೊಂಡಿದ್ದೀನಿ. ಇವರೆಲ್ಲ IAS KS ಭಾಳ ಚೆನ್ನಾಗಿ ಹೇಳ್ಬಿಟ್ರಿ. ನಾನು 1-2 ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. ಪೇರೆಂಟ್ಸ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಒಂದು ಕೋರ್ಸ್ ಸೆಲೆಕ್ಟ್ ಮಾಡಲಿಕ್ಕೆ. ಕೋರ್ಸ್ ಅನ್ನಲ್ಲ, ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಲಿಕ್ಕೆ. ಯಾಕಂದರೆ ಅವರು ಶ್ರೀನಿವಾಸ್ ಅವರು ಹೇಳಿದ್ರು UPSC KPSC ಯಾವುದಕ್ಕೆ ಬೇಕಾದರೂ ಒಂದು ಡಿಗ್ರಿ ಬೇಕು. ನಾವು ಡಿಗ್ರಿ ಮಾಡಬೇಕು, ಯಾವ ಡಿಗ್ರಿ ಮಾಡಬೇಕು? ಇಲ್ಲಿ ಬಂದು ಹುಡುಗರಲ್ಲಿ ಭಾಳಷ್ಟು ಮಂದಿ, ಈಗ ಎಷ್ಟು ಮಂದಿ ನೀವು ಇಂಜಿನಿಯರ್ ಹೋಗ್ಬೇಕಂತ ಇದ್ರಿ? ಕೈ ಹೊತ್ತರೆ ಇಂಜಿನಿಯರ್ ಹೋಗ್ಬೇಕಂತ, ಮೆಡಿಸಿನ್ಗೆ ಹೋಗ್ಬೇಕಂತ ಎಷ್ಟು ಮಂದಿ ಇದ್ರಿ? ಓಕೆ, ಪ್ಯೂರ್ ಸೈನ್ಸ್, ಡೆಂಟಲ್, ಲಾ, ಆರ್ಕಿಟೆಕ್ಚರ್, B schools, ಲಿಬರಲ್ ಆರ್ಟ್ಸ್. ಸೊ ನಾನು ಇದೆಲ್ಲ ಈಗ ಮಾತಾಡಿದ್ರು ನನಗೆ ಲಿಬರಲ್ ಆರ್ಟ್ಸ್ ಮಾತಾಡಬಾರ್ದು, ನಾನು ಫಾರ್ಮಸಿ ಮಾತಾಡ್ಬೋದು, ಡೆಂಟಲ್ ಬಗ್ಗೆ ಮಾತಾಡ್ಬಾರ್ದು. ನಾನು ಒಂದೇ ಹೇಳೋ ಕಾನ್ಸೆಪ್ಟ್ ಆನ್ ಮೆಡಿಸಿನ್ ಆ್ಯಂಡ್ ಇಂಜಿನಿಯರಿಂಗ್. ದ್ಯಾಟ್ಸ್ ಆಲ್. ಐ ಲೈಕ್ ಯು ಒನ್ ಎಕ್ಸಾಂಪಲ್. ನಾನು ಭೂಮಿಡಿಯಲ್ಲಿ ಆವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೆ. ಭೂಮಿಡಿಯಲ್ಲಿ ನಾನು 21 ವರ್ಷ ಕೆಲಸ ಮಾಡಿದ್ದೆ. ಈಗ ಅದನ್ನು KL ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಾರೆ. ಒಬ್ಬ ಹುಡುಗ ಬಂದ ನನ್ನ ಹತ್ರ, ಪ್ಯಾರೆಂಟ್ಸ್ ಬೆಳಿಗ್ಗೆ ಅಂತ. ಅವನು 7th ರ್ಯಾಂಕ್ ಇಡೀ ಸ್ಟೇಟಿಗೆ PUC ಇಲ್ಲಿ. ಒಬ್ಬನೇ ಮಗ. ಅವ್ರ ಅಪ್ಪ ಅಮ್ಮ ಅವನಿಗೆ ಡಾಕ್ಟ್ರು ಮಾಡ್ಬೇಕಂತ. ಒಂದು ರ್ಯಾಂಕ್ ಚೆನ್ನಾಗಿತ್ತು. ಹುಬ್ಳಿಲಿ KMC ಇದೆ, ಕರ್ನಾಟಕ ಮೆಡಿಕಲ್ ಕಾಲೇಜ್. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಇಂಜಿನಿಯರಿಂಗ್ ಮಾಡ್ಬೇಕಂತ. ಅಪ್ಪ ಅಮ್ಮ ಏನು ಹೇಳ್ತಾ ಇದ್ರು, ಇವನು MBBS ಮಾಡಿದ್ರೆ ನಾವು ವಿಷಾದ ಉಣಿಸಾಯ್ತೀವಿ ಅಂತ. ನಿಮ್ಮ ಮುಂದೆ ನಾನು ಕೌನ್ಸಿಲಿಂಗ್ ಮಾಡಬೇಕು, ಮೆಂಟ್ರಿಂಗ್ ಮಾಡಬೇಕು, ಕೋಚಿಂಗ್ ಮಾಡಬೇಕು, ಕನ್ಸಲ್ಟಿಂಗ್ ಮಾಡಬೇಕು. ಈಗ ನಾನು ಯಾವುದಾದ್ರೂ ಕನ್ಫ್ಯೂಸ್ ಆಯಿತು, ಮೆಂಟ್ರಿಂಗ್ ಮಾಡಲು, ಕೌನ್ಸಿಲಿಂಗ್ ಮಾಡಲು, ಏನು ಅರ್ಥ ಆಗಿಲ್ಲ. ಅಪ್ಪ ಅಮ್ಮ ಸರ್ ಮಗನ ಬಂದಿರೋದು. ನಾನು ಅವನಿಗೆ ಕನ್ವಿನ್ಸ್ ಮಾಡೀನಿ, ಮಾಡ್ಕೊಳಪ್ಪ MBBS ಅಂತ. ಅವನಿಗೆ ಇಂಟ್ರೆಸ್ಟ್ ತೋರಿಸಿಲ್ಲ. ಕಡೆಗೆ MBBS ಏನೋ ಜಸ್ಟ್ ಫಸ್ಟ್ ಕ್ಲಾಸಲ್ಲಿ ಮುಗಿಸಿದ. ಅಪ್ಪನ ಖುಷಿಗೆ MBBS ಮಾಡಿ ಮತ್ತೆ ನನ್ನ ಹತ್ರ ಬಂದವನು. ಸೊ ನಾನು ಮತ್ತೆ ಇಂಜಿನಿಯರಿಂಗ್ ಮಾಡಬೇಕಂತ ನಾನು ಅವನಿಗೆ ಹೇಳಿದೆ, ಒಂದು MBBS ಆದ್ರೂ ಲೈಫ್ ಸೈನ್ಸ್ ಇರೋದ್ರಿಂದ ಒಂದು ಗೇಟ್ ಎಕ್ಸಾಮ್ ಬರಿ ಅಂತ. ಗ್ರಾಜ್ಯುಯೇಟ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ ಎಲ್ಲರೂ ಎಲ್ಲರೂ ಮಾಡ್ತಾರೆ. ಅವನು MTech ಅಲ್ಲಿ ಚಲೋ ಸ್ಕೋರ್ ಮಾಡಿಬಿಟ್ಟ. ಆಲ್ ಇಂಡಿಯಾಲು 171 ರ್ಯಾಂಕ್ ಒಂದು. ಆವಾಗಲೇ 18,000 ರೂಪಾಯಿ ಕೊಡ್ತಾರೆ. IIT ಬಾಂಬೆಯಲ್ಲಿ ಸಿಕ್ತು ಅವನಿಗೆ ನಾನು ಬಯೋಮೆಡಿಕಲ್ ಇನ್ಸ್ಟ್ರುಮೆಂಟೇಷನ್ ತಗೋ ಅಂತ ಹೇಳಿದೆ. ಈ ಕಡೆ ಸೈನ್ಸ್ ಚೆನ್ನಾಗಿ ಗೊತ್ತಿತ್ತು, ಮೆಡಿಸಿನ್ ಚೆನ್ನಾಗಿ ಗೊತ್ತಿತ್ತು. MTech ಬಯೋಮೆಡಿಕಲ್ ಇನ್ಸ್ಟ್ರುಮೆಂಟೇಷನ್ ತೊಗೊಂಡು ಕೂಡಲೇ ಸೆಕೆಂಡ್ ಇಯರ್ ನಮಗೆ ಸೀಮನ್ಸಲ್ಲಿ ಜಾಬ್ ಸಿಕ್ಬಿಡ್ತು ಅವನಿಗೆ. ಒಂದು ನಾಲೆಜ್, ಲೈಫ್ ಸೈನ್ಸ್, ಬೇಸಿಕ್ ಸೈನ್ಸ್, ಈ ಡೊಮೈನ್ ನಾಲೆಜ್ ಅನ್ನೋದು ಎಲ್ಲ ಇಂಜಿನಿಯರಿಂಗ್ ಇರಲೇಬೇಕು. ಇಲ್ಲಾಂದ್ರೆ ಹಿ ಕೆನಾಟ್ ಫ್ಲರಿಶ್. ಅದಕ್ಕೆ ವಿ ಹ್ಯಾವ್ ಟು ಪ್ರೊಡ್ಯೂಸ್ T type ಆಫ್ ಇಂಜಿನಿಯರ್ಸ್, T type. And having 1 or 2 subject domain knowledge and overall knowledge about other things. That is the need of the hour. Only Siemens told he is vice president in Chicago, Siemens ಅಲ್ಲಿ. ಇಂಡಿಯನ್ ರೂಪೀಸ್ ಪ್ರಕಾರ ಒಂದು ಪ್ಯಾಕೇಜ್ ಆಗುತ್ತೆ 5 ಇಯರ್ಲಿ ಪ್ಯಾಕೇಜ್ ಆಗುತ್ತೆ ಅವರು 15 ಕೋಟಿ ರೂಪಾಯಿ. ಇಂಡಿಯನ್ ರೂಪೀಸ್ ಪ್ರಕಾರ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಸೊ ಪ್ಯಾರೆಂಟ್ಸ್ಗಳು ಈಗ ಏನಾಗುತ್ತೆ ಅಂದರೆ, ಅಮೇರಿಕಾದಲ್ಲಿ ಪವರ್ ಸಪ್ಲೈ ಹೋದರೆ ಅವ್ರು KV ಫೋನ್ ಮಾಡ್ತಾರೆ, ಅಂದರೆ ಪವರ್ ಹೌಸ್ಗೆ ಫೋನ್ ಮಾಡ್ತಾರೆ. ಜಪಾನ್ನವರು ಮನೆಯಲ್ಲಿ ಸಪ್ಲೈ ಹೋದರೆ ಫೀಸ್ ನೋಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಸಪ್ಲೈ ಆದರೂ ಪಕ್ಕದ ಮನೆ ನೋಡ್ತೀವಿ ನಾವು, ಅಲ್ವಾ? ಸೊ ಇದು ಒಂದು ಟೆಂಡೆನ್ಸಿ ಬೆಳೆದು ಬಿಟ್ಟಿದೆ. ನಮ್ಮ ಮಕ್ಕಳು ಸರಿ ಯಾವ ವಿಷಯದಲ್ಲಿ ಕಾಂಪಿಟೆನ್ಸಿಸ್ ಇದೆ ಅವ್ರ ಹತ್ರ. ಅವನು 1ರಿಂದ 10 ಏನು ಮಾಡ್ಕೊಂಡು ಬಂದಿದ್ದಾನೆ, ಯಾರಾದ್ರೂ ವಿಚಾರನೇ ಮಾಡಲ್ಲ. ಈ ನನ್ನ ಮನೆಯಲ್ಲಿ ಕಳೆದ ನಾನು ಈಗ ಒಂದು 38 ವರ್ಷ ಸರ್ವಿಸ್ ಆಯ್ತು ನನಗೆ ಈ ಟೀಚಿಂಗ್ ಫೀಲ್ಡ್. At the age of 21 years 3 months I was a permanent lecturer in Bhumidi.